Hallelujah. Stotram, stotram, stotram. Hallelujah. Hallelujah. Stotram. ಸ್ತೋತ್ರ ಸ್ತೋತ್ರ. ಎಲ್ಲರೂ ದೇವರ ಆತ್ಮನ ವಶರಾಗಿ ಆರಾಧನೆ ಮಾಡೋಣ. ಯಾರು ಆ ಕಡೆ ಈ ಕಡೆ ನೋಡದೆ ನನ್ನ ದೇವರಲ್ಲಿ ನನ್ನ ಕರ್ತನೆ ಎಂಬುದಾಗಿ, ಆತ್ಮ ಸ್ವರೂಪನೇ ಎಂಬುದಾಗಿ, ದೇವರೇ ನಿನ್ನ ಸಾನ್ನಿಧ್ಯದಲ್ಲಿ ನಾನು ನಿನ್ನನ್ನು ಆರಾಧಿಸುವುದಕ್ಕೆ ಈ ದಿನವು ನನಗೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನವು ಎಷ್ಟೋ ಉತ್ತಮವಾಗುತ್ತದೆಯ, ಈ ದಿನವು ಎಷ್ಟೋ ಅಮೂಲ್ಯವಾದದ್ದು, ಈ ದಿನವು ಎಷ್ಟೋ ಶ್ರೇಷ್ಠವಾದದ್ದು. ದೇವರ ಸನ್ನಿಧಿಯಲ್ಲಿ ನಾನಿದ್ದೀನಿ ಅಂದ್ರೆ ಅದು ಕೇವಲ ದೇವರ ಕೃಪೆ ಎಂಬುದಾಗಿ ಆರಾಧನೆ ಮಾಡೋಣ. ಎಲ್ಲರ ಕೈಗಳೆತ್ತಿ ಆರಾಧಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಎಲ್ಲರೂ ದೇವರ ಆತ್ಮನ ವಶರಾಗೋಣ. ದೇವರ ಪರಿಶುದ್ಧಾತ್ಮನ ನನ್ನ ಮೇಲೆ ಇಳಿದು ಬಾ ಎಂಬುದಾಗಿ. ಓ ಶಬರದಲಭ. ಹಾಲೆಲೂಯಾ. ಯೇಸುವೇ ನಿಮಗೆ ವಂದನೆಯಪ್ಪ, ಪರಿಶುದ್ಧನೇ ನಿಮಗೆ ವಂದನೆ. ಹಾಲೆಲೂಯಾ. ಎಲ್ಲರೂ ಆರಾಧನೆ ಮಾಡೋಣ. ನಮ್ಮ ಬಾಯಿಗಳಿಂದ ಸ್ತೋತ್ರ ಸಲ್ಲಿಸೋಣ. ರಾಜ ನಿನ್ನ ಸನ್ನಿಧಿಯಲ್ಲಿ ಉತ್ತಮವಾಗಿ ಆರಾಧನೆ ಮಾಡುವುದಕ್ಕೆ ಅವಕಾಶಪ್ಪ. ಈ ಒಂದು ಕೃಪೆಯು ದೇವರೇ ನಿನ್ನ ಸಾನ್ನಿಧ್ಯದಲ್ಲಿ ಇದೆ. ನಿನ್ನ ಸಮ್ಮುಖದಲ್ಲಿ ಬಂದ ಜನರು ಭಾಗ್ಯವಂತರು. ನಿನ್ನ ಎದುರಲ್ಲಿ ನಿಂತು ಆರಾಧನೆ ಮಾಡುವ ಜನರು ಭಾಗ್ಯವಂತರು. ಕೈಗಳನ್ನು ಆಕಾಶದ ಕಡೆಗೆ ಚಾಚಿ ಆರಾಧನೆ ಮಾಡುವಂತ ಜನರು ಭಕ್ತರು ಭಾಗ್ಯವಂತರು. ಅವರು ಶ್ರೇಷ್ಠರು. ಹಾಲೆಲೂಯಾ. ಓ ದೇವಾ ನಿನಗೆ ವಂದನೆ. ಪರಿಶುದ್ಧನೇ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಶಬರದಲಭ ಶಂದೋರಿ ಕಲರಭ. ಹಾಲೆಲೂಯಾ. ವಂದನೆ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಕೋಶದೊಡನೆ
ಮಾಡೋಣ. ಪ್ರಿಯ ಸಹೋದರಿ ಸಹೋದರ, ನಾನು ನೀನು ಆರಾಧನೆ ಮಾಡುವ ದೇವರು ಯಾರು ಹೇಳ್ರಿ? ಈ ದಿನ ಆತನು ನಮ್ಮನ್ನು ಕಾಪಾಡಿದ್ದರಿಂದ ನಾವು ಆತನ ಸನ್ನಿಧಿಯಲ್ಲಿದ್ದೀವಿ. ಆತನೇ ಅಮರತ್ವವುಳ್ಳ ದೇವರು, ಆತನೇ ಅಮರತ್ವವುಳ್ಳ ದೇವರು. ಆತನು ನಿನ್ನೆ ಇವತ್ತು ನಾಳೆ ಏಕ ರೀತಿಯಲ್ಲಿರುವ ಏಕಾಧಿಪತಿಯು, ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ದೇವರು. ಆತನು ಬಾತನೆ, ಆತನನ್ನು ಆರಾಧನೆ ಮಾಡಿಡುವ. ಎಲ್ಲರೂ ಸ್ವರಗಳಲ್ಲಿ ಆರಾಧನೆ ಮಾಡಿಡುವ. ನಿಮ್ಮ ಬಾಯಿಗಳಿಂದ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಡುವ. ಹೌದಪ್ಪ, ನೀನು ಅಮರತ್ವವುಳ್ಳ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ದೇವರು, ನಾನು ಆರಾಧನೆ ಮಾಡುವ ದೇವರು, ಆತನು ನನ್ನನ್ನು ಕರೆದ ದೇವರು ಎಂಬುದಾಗಿ, ಕತ್ತಲೆಯಲ್ಲಿರುವ ನನ್ನನ್ನು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಕರೆದ ದೇವರು, ಅಂಧಕಾರದಲ್ಲಿ ಜೀವಿಸುವ ನಮ್ಮನ್ನು ಬೆಳಕಿನೆಡೆಗೆ ಕರೆದ ಪರಿಶುದ್ಧನು ಆತನೇ. ಆತನ ವಚನ ಹೀಗೆ ಹೇಳ್ತಾ ಇದೆ, ನಾನು ಬೆಳಕಾಗಿದ್ದೀನಿ ಎಂಬುದಾಗಿ. ಹೌದು ಪ್ರಿಯರೇ, ಆತನು ಬೆಳಕಾಗಿದ್ದಾನೆ, ಅಗಮ್ಯವಾದ ಬೆಳಕಾಗಿದ್ದಾನೆ, ಅಗೋಚರವಾದ ಬೆಳಕಾಗಿದ್ದಾನೆ. ಆತನೊಂದು ಮಾತು ಹೇಳಿದ್ರೆ ಬೆಳಗುಂಟಾಯಿತು, ಆತನೊಂದು ಮಾತು ಹೇಳಿದ್ರೆ ಈ ಭೂಮಿ ಉಂಟಾಯಿತು, ಆತನೊಂದು ಮಾತು ಹೇಳಿದ್ರೆ ಸಮಸ್ತ ಸೃಷ್ಟಿ ಕೂಡ ಉಂಟಾಯಿತು. ಆತನ ವಾಕ್ಯದಲ್ಲಿ ಬಲ ಇದೆ. ಆ ಬಲವಂತನಾದ ದೇವರನ್ನೇ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಎಲ್ಲರ ಕೈಗಳಲ್ಲಿ ಹೇಳುವ ಹಲ್ಲೆಲೂಯ, 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 ಓ ಹಲ್ಲೆಲೂಯ, ಆಮೆನ್, ಹಲ್ಲೆಲೂಯ. ನನ್ನ ಆತ್ಮೀಯ ಪ್ರಿಯ ಸಹೋದರ ಸಹೋದರಿ, ದೇವರ ಮಗನೇ, ದೇವರ ಮಗಳೇ, ದೇವರು ಆಶ್ಚರ್ಯಕರ್ತನೆಂಬುದಾಗಿ ಆತನ ಹೆಸರು. ಆಶ್ಚರ್ಯಕರ್ತನಂತೆ, ಆತನು ಆಶ್ಚರ್ಯಕರ್ತನಂತೆ. ಆತನು ಆಜ್ಞಾಪಿಸಲು, ಆತನು ಆಜ್ಞಾಪಿಸಲು ಆತನ ಸನ್ನಿಧಿಯು ತನ್ನ ಪ್ರಸನ್ನತೆಯಿಂದ ತುಂಬುವುದಾಗಿದೆ. ನಾವೆಲ್ಲರೂ ಕೇಳುವ ಕೈಗಳ ಚಾಚಿ ನೀನು ಆಜ್ಞಾಪಿಸು ದೇವರೇ. ನಾವು ನಿಂತಿರುವ ಈ ಸನ್ನಿಧಿ ದೇವರ ಪ್ರಸನ್ನತೆಯಿಂದ ತುಂಬಲ್ಪಡಲಿ, ದೇವರ ದೈವ ಪ್ರಸನ್ನತೆಯಿಂದ ತುಂಬಲ್ಪಡಲಿ. ಇಲ್ಲಿ ನಾವಾಗಿ ಆರಾಧನೆ ಮಾಡುವುದಲ್ಲ, ನೀನಿಲ್ಲಿ ಬರುವುದಾದ್ರೆ ನಮ್ಮ ಅಗತ್ಯತೆಗಳು ಪೂರೈಸ್ತವೆ ಸ್ವಾಮಿ. ನೀನು ಬರುವುದಾದ್ರೆ ನಮ್ಮ ಅಗತ್ಯತೆಗಳು ಕೊನೆ ಆಗ್ತದೆ ಪ್ರೇಮ. ನಾವಾಗಿ ಆರಾಧನೆ ಎಲ್ಲ ಕರ್ತನೆ, ಇಲ್ಲಿ ನೀನು ಇಳಿದು ಬಂದ್ರೆ ಮಾತ್ರ ನಮಗೆ ನಾವು ಕೇಳಿದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ನಿನ್ನ ಪ್ರಸನ್ನತೆಯಲ್ಲಿ ಬರುವಂತೆ ಸಹಾಯ ಮಾಡಿ. ಎಲ್ಲರೂ ಹಾಲೆಲೂಯ, 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 ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಎಲ್ಲರೂ ಹೇಳುವ, ಎಲ್ಲರೂ ಸ್ತೋತ್ರ ಮಾಡೋಣ. ಆತನಿಲ್ಲದೆ ನಾವೇನು ಅಲ್ಲ ಎಂಬುದಾಗಿ. Hallelujah, Hallelujah. ಶಬರದಲವ ಶಂದೋರಿ ಲಶಂದೋರಿ. ನೀನಿಲ್ಲದೇನು ಇಲ್ಲಪ್ಪ, ನೀನಿಲ್ಲದೇನು ಇಲ್ಲ. ನೀನಿಲ್ಲದಾಗಿ ಭೂಮಿ ಎಲ್ಲ ನಿರಾಕಾರವಾಗಿತ್ತು, ಇದರಲ್ಲಿ ಏನೂ ಇರಲಿಲ್ಲ. ನೀನು ಒಂದೇ ಮಾತಿನಿಂದಲೇ ಎಲ್ಲವನ್ನುಂಟಾಗಿ. ಶಬರ ಬಾಬಾ, ಓಂ ಶಬರ ಬಲವ ಶಂದೋರಿ, ಶಬರ ಬಾಬಾ. ಈ ಮಹಿಮೆ 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 ನಿನಗಪ್ಪ, ಮಹಿಮೆ ನಿನಗಪ್ಪ, ಮಹಿಮೆ ನಿನಗಪ್ಪ, ಮಹಿಮೆ ನಿನ್ನೊಬ್ಬ ಆತನಿಗೆ. ಏಸಯ್ಯ, 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 ಏಸಯ್ಯ. ಮಹಿಮೆ ಮಹಿಮ ಘನತೆಗೂ ಹರಗುಡವು, ನೀವೇ ನಾ ದೈವವು. ಮಹಿಮ ಘನತೆಗೂ ಹರಗುಡವು, ನೀವೇ ನಾ ದೈವವು.
ಸತರು ನಿನಗೆ ಬದುಕಿದರು ನಿಮಗೆ ಸತರು ನಿಮಗೆ ಎಸೆಯ ಬದುಕಿದರು ನಿಮಗೆ ನನ್ನ ಜೀವ ಮಾನವಿಲ್ಲ ನಿನ್ನನ್ನೇ ಸಂಪಾದಿಸುವೆ ನನ್ನ ಜೀವ ನಿನ್ನನ್ನೇ ಸಂಪಾದಿಸುವೆ ಎಲ್ಲರೂ ಹೇಳುವ ನನ್ನ ಜೀವ ಮಾನವಿಲ್ಲ ಯೇಸುವನ್ನೇ ಸಂಪಾದನೆ ಮಾಡೋಣ ನನ್ನೇ ಸಂಪಾದಿಸುವೆ ಕೈಗಳು ಹೇಳುವ ಪ್ರೀತಿಸುವೆ ಯೇಸುರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಯೇಸುರಾಜ ನಿನ್ನನ್ನೇ ಪ್ರೀತಿಸುವೆ 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 ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರುವವರೆಗೂ ನಾ ಪ್ರಾಣ ಮುನ್ನಂತವರೆಗೂ ಮಟ್ಟಿರೋ చేవరకు అవునయ్యా పరిశుద్ధాత్మదేవ ఏది ఏమైనా కీడైనా మేలైనా శ్రమైన శోధనైన ఆశీర్వాదమైన ప్రాణమైన జీవమైన మరణమైన వ్యాధి అయినా ఆరోగ్యమైన ప్రభువా నీతోనే జీవించడానికి శక్తిని సహాయం ఏమి ఆదులు ప్రభువా సుఖవాదులి సంతోషవాదులి
ದುಃಖವಾಗಲಿ ಕಣ್ಣೀರಾಗಲಿ, ಮರಣವಾಗಲಿ ಜೀವವಾಗಲಿ, ಎಲ್ಲ ಸಮಯದಲ್ಲಿ ನಿನ್ನ ಹತ್ರ ಜೀವಿಸಲಿಕ್ಕೆ ಸಹಾಯ ಮಾಡು. ದೇವಾ, ನೀನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ದೇವರು, ಪರಲೋಕಕ್ಕೆ ಮಾರ್ಗ ತೆರೆಯುವ ದೇವರಪ್ಪ. ನೀನು ಪರಲೋಕಕ್ಕೆ ಕರೆದೊಯ್ಯುವ ಪರಿಶುದ್ಧನಪ್ಪ. ನಾವು ಇಹಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಪರಲೋಕದಲ್ಲಿ ವಾಸ ಪ್ರಾರ್ಥನೆ ಮಾಡೋಣ. ಇದುವರೆಗೂ ದೇವರು ತನ್ನ ಸನ್ನಿಧಿಯಲ್ಲಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾರೆ. ನಾವು ಪ್ರಾರ್ಥಿಸೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ವೆಂಕಟಮ್ಮ ಸಿಸ್ಟರ್ ಅವರು ಪ್ರಾರ್ಥನೆ ಮಾಡ್ತಾರೆ ದೇವರ ವಾಕ್ಯಕ್ಕಾಗಿ. ಪ್ರತಿಯೊಂದು ಮಕ್ಕಳ ಸ್ವಾಮಿ ಬಲಪಡಿಸಿದಕ್ಕಾಗಿ ಸ್ತೋತ್ರಪ್ಪ. ಆರಾಧನೆ ನಡೆಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ದಾವೀದ ಆರಾಧನೆ ಮಾಡುವಾಗ ಸ್ವಾಮಿ ಅವರಲ್ಲಿರೋ ದುರಾತ್ಮನಿನ ಸ್ವಾಮಿ ಬಿಡಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ದಾವೀದಾಗ ನಾವು ಸ್ವಾಮಿ ಸಂತೋಷವಾಗಿ ನಮ್ಮನ್ನು ಬೆಳೆಸಪ್ಪ. ದೇವ, ನಿನ್ನ ದಾಸ ನಿನ್ನ ಪಾದಕೊಪ್ಪಿಸಿನ ಪ್ರಭ ದೇವ, ಏನಂತ ಮಾತುಗಳು ಸ್ವಾಮಿ, ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಪಾಲಿಸಬೇಕಪ್ಪ. ವಾಕ್ಯಗಳು ನಾವು ಶಬ್ದಂಗ ಕೇಳದೆ ಸರಿ ನಡೆದಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸ ಮಂದಿರ ಗುಡಿ ಏನ್ ಬೇಕೋ ಎಲ್ಲಾನು ಒದಗಿಸಿ ಸೇಬ್ರು ಕುಟುಂಬ ಆಶ್ರದ ಮಾಡಪ್ಪ. ಅದೇ ತರ ಈ ಮಂದಿರ ಗುಡಿ ಹೊಸ ಸ್ವಾತಂತ್ರ್ಯ ಆಯ್ದ ಮಾಡಕ್ಕಾಗ್ತೇನೆ ರಜಾ. ಅಪ್ಪ, ಬಂದ್ಬಿಟ್ಟು ಐದು ಮಕ್ಕಳುಗಳು ಬರಂತ ಮಕ್ಕಳು ಈ ಮಂದಿರ ತುಂಬಿ ತುಳುಗಳ ಸಾಧು ಸ್ವಾಮಿ, ನೀನೇ ಜೋಡಿಸು, ನೀನೇ ಸಹಾಯ ಮಾಡಪ್ಪ. ಅಪ್ಪ, ನಮ್ಮ ಕೈಲಂತ ಏನು ಮಾಡಕ್ಕಾಗಲ್ಲ ಸ್ವಾಮಿ. ನಮಗೆ ಪ್ರಾರ್ಥಿಸಲು ಒಂದೇ ಗೊತ್ತು ಸ್ವಾಮಿ. ಪ್ರಾರ್ಥನೆ ಕೇಳಯ್ಯ. ಸಮುದ್ರವನ್ನ ದಯಪಾಲಿಸ ನೀನು ಸ್ವಾಮಿ ರಜಾ. ಮುಂದಿನವಾಗಿ ನಿನ್ನ ಪಾದಕೊಪ್ಪಿನಪ್ಪ. ಎಲ್ಲದಲ್ಲಿ ನೀನೇ ಸಹಾಯ ಮಾಡಿ ನಡೆಸಿಕೊಡು. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಎಲ್ಲ ದಯಮಾಡಿ ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವೆಲ್ಲರೂ ಚೆನ್ನಾಗಿದ್ದಾರೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೀನಿ. ಪ್ರಿಯಾತ್ಮೀಯರೇ, ಇಲ್ಲಿವರೆಗೂ ದೇವರು ನಮ್ಮೆಲ್ಲರ ಆರಾಧನೆ ಕೇಳಬೇಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಹೆಚ್ಚಿನ ಸಂತೋಷವಾಗಿದ್ದರೆ ದೇವರಿಗೆ ಸ್ತೋತ್ರ. ಮತ್ತು ನಾವು ಆರಾಧನೆ ಮಾಡುವ ದೇವರು ಸರ್ವಶಕ್ತನಾದ ದೇವರು. ನಮ್ಮನ್ನು ಕೊನೆಯವರೆಗೂ ಆತನು ನಡೆಸ್ತಾರೆ. ಹಲ್ಲೆಲೂಯಾ. ಎಲ್ಲಿವರೆಗೂ ಪ್ರೇರೆ? ಕೊನೆಯವರೆಗೂ. ಓಕೆ. ಈ ಸಮಯದಲ್ಲಿ ಮತ್ತು ಇಲ್ಲಿವರೆಗೂ ಆರಾಧನೆ ಮಾಡಿದಂಥ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಆರಾಧನೆಯನ್ನು ಕೇಳಿದ್ದಾನೆ. ಕೇಳಿದ ದೇವಾದಿ ದೇವರಿಗೆ ನನ್ನ ವಂದನೆಗಳು. ಮತ್ತು ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ನೀವೆಲ್ಲರ ಸಂಸಿದ್ಧತೆಯಿಂದ ದೇವರ ವಾಕ್ಯವನ್ನು ಧ್ಯಾನಿಸುವುದಾದರೆ ಶ್ರದ್ಧೆಯಿಂದ ದೇವರ ವಾಕ್ಯ ಕೇಳೋಣ. ಕೆಲವು ನಿಮಿಷಗಳ ಕಾಲ, ಒಂದು 45 ನಿಮಿಷ ಹಾಗೂ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಬೇರೆ ಈ ಮುಂಜಾನೆಯಲ್ಲಿ ದೇವರು ನಮ್ಮ ಸಂಗಡ ಇರೋದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ ಪ್ರಾರ್ಥಿಸ್ರಿ, ದೇವರು ನಮ್ಮೆಲ್ಲರನ್ನು ಬಲಪಡಿಸುವ ಹಾಗೆ ದೇವಾದಿ ದೇವರು ಈ ಸಮಯದಲ್ಲಿ ಮತ್ತು ಈ ಸಭೆಯಲ್ಲಿಯೂ ಬೇಕಾದಂಥ ಎಲ್ಲವನ್ನು ದೇವರು ಒದಗಿಸಿಕೊಡುವಂತೆ ಪ್ರಾರ್ಥನೆ ಮಾಡಿ. ಹೌದು ಪ್ರೇರೆ, ಪ್ರಾರ್ಥನೆ ಮಾಡುವವರು ನಾವೆಲ್ಲರೂ ಆಗಿರಬೇಕು. ಪ್ರತಿಫಲ ದೇವರಿಂದಲೇ ಮಾತ್ರ ಬರ್ತದೆ. ಹಾಗೆ ಈ ಸಮಯದಲ್ಲಿ ನಾವು ದೇವರ ವಾಕ್ಯ ಧ್ಯಾನ ಮಾಡಿಕೊಂಡು, ನಿಮ್ಮ ಬಳಿಯಲ್ಲಿ ಸತ್ಯವಿದೆ ಎಂಬುದಾದರೆ ಫಸ್ಟ್ ಸಾಮುವೇಲ್ ಪುಸ್ತಕ 19ನೇ ಅಧ್ಯಾಯ 9ನೇ ವಚನ ಈ ದಿನ ನಾವು ಧ್ಯಾನ ಮಾಡಿದ್ದೇವೆ. ಎಲ್ಲರೂ ಯಾರು ಕೂಡ ಮೌನವಾಗಿರದೆ ಎಲ್ಲರೂ ಕೂಡ ಶ್ರದ್ಧೆ ಆಸಕ್ತಿಯಿಂದ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಫಸ್ಟ್ ಸಾಮುವೇಲ್ 19:9-10-12. ಮೊದಲನೇ ಸಾಮುವೇಲ್ ಪುಸ್ತಕ 19ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸ್ರಿ ಪ್ರೇರೆ. ಒಂದಾನೊಂದು ದಿವಸ ಸೌಲನು
ಈಟಿಯನ್ನು ಹಿಡಿದುಕೊಂಡು ತನ್ನ ಮನೆಯಲ್ಲಿ ಕೂತುಕೊಂಡಿದ್ದಾಗ ಯೆಹೋವನು ಕಳಿಸಿದ ದುರಾತ್ಮವು ಅವನ ಮೇಲೆ ಬಂತು. ಅವನು, ಒಡೆಯನೇ, ಒಂದು ದಿವಸ ಸೌಲನು ಕೈಯಲ್ಲಿ ಈಟಿಯನ್ನು ಹಿಡಿದುಕೊಂಡು ತನ್ನ ಮನೆಯಲ್ಲಿ ಕೂತುಕೊಂಡಿದ್ದಾಗ ಯೆಹೋವನಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಅವನ ಮೇಲೆ ಬಂದಿತು. ಅವನು ಒಡನೆ ಕಿನ್ನರಿಯನ್ನು ಬಾರಿಸುತ್ತಿದ್ದ ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವಂತೆ ತಿಳಿಯಬೇಕೆಂದು ತನ್ನ ಈಟಿಯನ್ನು ಎಸೆದನು. ಯಾರು? ಸೌಲನು. ಯಾರಿಗೆ ಈಟಿಯನ್ನು ಎಸ್ತಾ ಇದ್ದಾರೆ ಪ್ರೇರೆ? ದಾವೀದನಿಗೆ. ಹಲ್ಲೆಲೂಯ. ನೀವೆಲ್ಲರೂ ಚೆನ್ನಾಗಿ ಅದನ್ನು ಆ ಭಾಗವನ್ನು ಇದನ್ನು ನಾವು ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರಿಗೂ ಬಯಲ್ಪಡಿಸಲಿ. ಹಾಗೆ ಈ ವಾಕ್ಯ ಧ್ಯಾನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಸೌಲನು ದಾವೀದನಿಗೆ ಈಟಿ ಎಸ್ತಾ ಇದ್ದಾನೆ. ಈಟಿ ಅಂದ್ರೆ ಏನು? ಈಟಿ ಅಂದ್ರೆ ಏನು ನೋಡಿದ್ರೆ, ಈಟಿ ಏನಂತ? ಅದು ಒಂದು ಸಾರಿ ದೇಹದಲ್ಲಿ ಒಪ್ಕೊಂಡ್ರೆ ಎಲುಬು ಕೂಡ ತುಂಡಾಗುವಂತ ಶಕ್ತಿ ಅದು ಹೊಂದಿರ್ತದೆ. ಈಟಿ, ಅದನ್ನೇ ಈಟಿ ಅಂತಾರೆ. ಈಟಿ. ಈಗ ಸೌಲನ ಕೈಯಲ್ಲಿ ಅದಿದೆ. ಸೌಲನು ಯಾರಿಗೆ ಆ ವಸ್ತುವನ್ನು ಉಪಯೋಗ ಮಾಡ್ತಾ ಇದ್ದಾನೆ ಹೇಳಿ? ದಾವೀದನಿಗೆ. ಏನಕ್ಕಾಗಿ? ದಾವೀದನ ಸಾಯಿಸಬೇಕಷ್ಟೇ ಇವನ ಗುರಿ. ನೋಡ್ರಿ, ದುರಾತ್ಮನ ಕಾರ್ಯ ಹೆಂಗಿದೆಂಬುದಾಗಿ ನಾವು ನೋಡುವಾಗ, ಸೌಲನು ಒಂದು ಸಮಯದಲ್ಲಿ ಆರೋಗ್ಯವಿಲ್ಲದವರು, ದುರಾತ್ಮನಿಂದ ತುಂಬಲ್ಪಟ್ಟವರು. ದುರಾತ್ಮನಿಂದ ತುಂಬಲ್ಪಟ್ಟ ದಾವೀದನು ಅನೇಕ ಸವಾಲುಗಳು ಬಂದಾಗ, ಶತ್ರು ಸೌಲನ ಮುಂದೆ ನಿಂತಾಗ ದಾವೀದನು ಹೋಗಿ ಅದನ್ನು ಫೇಸ್ ಮಾಡಿ ಸೌಲನ ರಾಜ್ಯವನ್ನು ದಾವೀದನೇ ಉಳಿಸಿದ್ದಾನೆ. ಸೌಲನಿಗೆ ಬರ್ತಕ್ಕಂಥ ಕೀರ್ತಿಯನ್ನು, ಘನವನ್ನು ದಾವೀದನು ಉಳಿಸಿದ್ದಾನೆ. ಆದರೆ ದಾವೀದನು ಯಾವತ್ತೂ ಹೆಚ್ಚಿಸಿಕೊಳ್ಳಿಲ್ಲ. ಇಗೋ, ಗೊಲ್ಯಾತನನ್ನು ನಾನು ಜಯಿಸಿದೆ, ಗೊಲ್ಯಾತ ನನ್ನ ಮುಂದೆ ಇದ್ದ, ನಾನು ಗೊಲ್ಯಾತನನ್ನು ಜಯಿಸಿದಂತ ಯಾರ ಮುಂದೆ ಕೂಡ ದಾವೀದನು ಹೇಳಿಲ್ಲ. ಬೈಬಲ್ ಸತ್ಯವೇದದಲ್ಲಿ ನಾವು ನೋಡುವಾಗ ಈ ವಚನ ಇದೆ. ಸೌಲನ ರಾಜ್ಯ ಪರಿಪಾಲನೆಯಲ್ಲಿ ಫಿಲಿಸ್ಟಿಯನ್ ಬಲವಾದ ಗೊಲ್ಯಾತನು ಬಂದು ಎಲ್ಲರಿಗೆ ಸವಾಲಾಗ್ತಾ ಇದ್ದಾನೆ. ಆದ್ರೆ ದೇವರ ಆತ್ಮದಿಂದ ಪ್ರೇರಣೆ ಮಾಡಿದಂತ ಕಾರ್ಯ ಏನಿರ್ತದೆ ಹೇಳ್ರಿ? ದೇವರಿಗೆ ವಿರುದ್ಧವಾದ ಕಾರ್ಯ ಏನಿರ್ತದೆ ಹೃದಯದಲ್ಲಿ, ಅದನ್ನು ಫಸ್ಟ್ ತೆಗಿತದೆ. ಯಾವುದು? ದೇವರ ಆತ್ಮ. ಆದ್ರೆ ದುರಾತ್ಮ ಹಂಗಲ್ಲ. ದುರಾತ್ಮ ದೇವರಿಗೆ ವ್ಯತಿರೇಕವಾಗಿ ನಮ್ಮನ್ನು ನಡೆಸ್ತದೆ. ದುರಾತ್ಮ ಯಾವಾಗಲೂ ದೇವರಿಗೆ ವ್ಯತಿರೇಕವಾಗಿ, ದೇವರಿಗೆ ಅನುಕೂಲವಾದ ಸ್ಥಿತಿಯಲ್ಲಿ ನಾವು ಬದುಕಲ್ಲ, ದೇವರಿಗೆ ವಿರುದ್ಧವಾದ ಸ್ಥಿತಿಯಲ್ಲಿ ನಮ್ಮನ್ನು ಬದುಕಿಸದೆ. ಯಾವುದು? ದುರಾತ್ಮ. ದುರಾತ್ಮ. ಗಮನಿಸಿರ್ಬೇರೆ, ಸೌಲನ ಮೇಲೆ ದುರಾತ್ಮ ಬಂತು. ಸೌಲನ ಕೈಯಲ್ಲಿ ಈಟಿ ಇದೆ. ಸೀದಾ ದಾವೀದನನ್ನೇ ನೋಡ್ತಾ ಇದ್ದಾನೆ. ಇವನೊಬ್ಬನೇ ನನ್ನ ರಾಜ್ಯಕ್ಕೆ ಅಡ್ಡಿ, ಇವನೊಬ್ಬನಿಲ್ಲದೆ ಹೋದ್ರೆ ನಾನು ಹಿಂಗಾದ್ರೂ ರಾಜ್ಯ ಪರಿಪಾಲನೆ ಮಾಡ್ಬೋದು, ನನ್ನ ಇಷ್ಟಾನುಸಾರವಾಗಿ ನಾನು ಬದುಕಬಹುದು ಎಂಬುದಾಗಿ ದಾವೀದನನ್ನು ಈಟಿಯಿಂದ ಕೆಲವರು ಕೆಲವರು ಇಂಥ ಗುಣ ಹೊಂದಿದವರು ಇರ್ತಾರೆ. ಒಳ್ಳೆಯದನ್ನು ಹೊಂದಿಕೊಂಡು ತಿರುಗಿ ಬೀಳುವಂತ ಕುಟುಂಬಗಳು ಕೆಲವು ಇದಾವೆ. ನನ್ನ ಸೇವೆ ಜೀವಿತದಲ್ಲಿ ತಿರುಗಿ ಬಿದ್ದಂತ ಜನರನ್ನು ಕೂಡ ನಾನು ನೋಡಿದ್ದೀನಿ. ತಿರುಗಿ ಬಿದ್ದು ದೇವರಿಗೆ ವಿರುದ್ಧವಾಗಿ ಕೃತ್ಯಗಳನ್ನು ಮಾಡಿ ದೇವರಿಗೆ ವಿರುದ್ಧವಾದ ನಡೆದಂತ ಜನರನ್ನು ಕೂಡ ನನ್ನ ಸೇವೆ ಅನುಭವದಲ್ಲಿ ನಾನು ನೋಡಿದ್ದೀನಿ. ಆದ್ರೆ ಇವತ್ತು ಆ ಜನರ ಪರಿಸ್ಥಿತಿಗಳು ಹೆಂಗಿದಾವಂದ್ರೆ, ಏನ್ರಿ, ಒಂದು ತೆಗೆದ್ರೆ ಇನ್ನೊಂದು, ಒಂದೇನಾದ್ರೂ ತೆಗೆದ್ರೆ ಇನ್ನೊಂದು ಇಡೋ ರೀತಿಯಲ್ಲಿ ಸೈತಾನನವ್ರನ್ನು ಪ್ರೇರಣೆ ಮಾಡ್ತಾ ಇದ್ದಾರೆ. ಗಮನಿಸ್ರಿ, ಈ ಸೌಲನು ದಾವೀದನಿಗೆ ಯಾಕೆ ಈಟು ಇರ್ಬೇಕು ಹೇಳ್ರಿ? ಸೌಲನ ರಾಜ್ಯ ಉಳಿಸಿದ್ದೇ ದಾವೀದನ್, ಗೊತ್ತಾ? ಸೌಲನ ರಾಜ್ಯ ಕಾಪಾಡಿದ್ದೇ ದಾವೀದನ್, ಗೊತ್ತಾ? ಸೌಲನ ಕುಟುಂಬವನ್ನು ಕಾಪಾಡಿದ್ದೇ ದಾವೀದನ್, ಗೊತ್ತಾ? ಸೌಲನಿಗೆ ಕೀರ್ತಿ ಬರುವಂತೆ ಮಾಡಿದ್ದೇ ದಾವೀದನ್, ಗೊತ್ತಾ? ಈ ಒಳ್ಳೆಯದನ್ನು ಮಾಡಿದ ವ್ಯಕ್ತಿಗೆ ಈಗ ಯಾರ ಈಟಿ ಎಸ್ತಾ ಇದ್ದಾರೆ? ಅದೇ ಒಳ್ಳೆಯದನ್ನು ಹೊಂದಿರುವಂತ ಸೌಲನು ದಾವೀದನಿಗೆ ಬೆನ್ನಿಗೆ ಗೋಡೆಗೆ ಈಟಿ ಹಾಕ್ತಾ ಇದ್ದಾನೆ.
ತಿರುಗಿ ದಾವೀದನ ಕೇಳಿದ್ರೆ, ಏನ್ ಮಹಾರಾಜ ಏನ್ ಮಾಡ್ತಾ ಇದ್ದೀರಿ ನೀವು ಅಂತ ಕೇಳಿದ್ರೆ, ಓಹೋ ನಿನಗೆಲ್ಲ ಬೈ ಚಾನ್ಸ್ ಏನು ಮಿಸ್ಟೇಕ್ ಆಗೋದು ಹೋಯ್ತಂತ ನವ ಹೇಳ್ತದಾನೆ. ಇದು ಇವ್ರ ಮಧ್ಯದಲ್ಲಿ ನಡೆಯುವಂತ ಆ ಒಂದು ಕಾರ್ಯಕ್ರಮ ಯಾರು ನೋಡ್ತಾ ಇದ್ದಾರೆ? ದೇವರು ನೋಡ್ತಾ ಇದ್ದಾರೆ. ಇವ್ರು ಕರೆದಿದ್ದು ಯಾರು? ದಾವೀದನ ಕರೆದಿದ್ದು ದೇವರೇ, ಸೌಲನ್ನು ಕರೆದಿದ್ದು ದೇವರೇ. ಆದ್ರೆ ಹೆಚ್ಚಾದ ಪ್ರತಿಫಲ ದೇವರಿಗೆ ಭಯಪಟ್ಟು ದೇವರ ಜ್ಞಾನ ಹೊಂದಿ ದೇವರು ನಮ್ಮನ್ನು ಕರೆದಿದ್ದಾನೆಂಬುದಾಗಿ ಭಯಪಟ್ಟಂತ ಜನರಿಗೆ ಮಾತ್ರ ದೇವರ ಬಲವಾದ ಆಶೀರ್ವಾದ. ದುರಾತ್ಮನು ಪ್ರೇರಣೆ ಮಾಡ್ತಾ ಇರ್ತಾನೆ. ದುರಾತ್ಮನು ಪ್ರೇರಣೆ ಮಾಡಿದಂತ ಕೆಲವು ಜನರಿಗೆ ಅಂತ್ಯಕಾಲವೇ ಅದು ಸೂಚನೆ. ಗಮನಿಸ್ತಿರ್ತಾರೆ. ಈ ದಾವೀದನ ಮೇಲೆ ಸೌಲ ನೀತಿ ಹೊಡಿತಾ ಇದ್ದಾನೆ. ಓದ್ರೆ ವಾಕ್ಯ ಸ್ವಲ್ಪ ಓದ್ರಿ. ಅವನು ಒಡನೆ ಹಿನ್ನೆಲೆಯನ್ನು ಕಾಣಿಸುತ್ತಿದ್ದ ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವಂತೆ ತಿಳಿಯಬೇಕೆಂದು ತನ್ನ ಈಟಿಯನ್ನು ಎಸೆದನು. ಆದರೆ ದಾವೀದನು ಪಕ್ಕನೆ ಸೌಲನ ಎದುರಿನಿಂದ ಸರಿದುಕೊಂಡ ಕಾರಣ ಅದು ಗೋಡೆಯೊಳಗೆ ನಾಟಿತು. ಹೆಂಗ್ ನಾಟಿದಂತ ಈಟಿ? ಮತ್ತೆ ಚರ್ಮದೊಳಗೆ ಹೋದ್ರೆ ಹೆಂಗಿರ್ತದೆ ಹೇಳ್ರಿ? ಆ ಈಟಿ ಚರ್ಮದೊಳಗೆ ಹೋದ್ರೆ ಹೆಂಗಿರ್ತದೆ ಹೇಳ್ರಿ? ಹಲ್ಲೆಲೂಯಾ. ಯಾರು ಗೊತ್ತಾ ಈ ದಾವೀದನ ಸೌಲನಿಗೆ ಏನಾಗ್ಬೇಕು ಹೇಳ್ರಿ? ಅಳಿಯ. ಸೌಲನಿಗೆ ಅಳಿಯ. ಸೌಲನ ರಾಜ್ಯ ಪರಿಪಾಲನೆಗೆ ಕಾರಣನಾದ ಮೊದಲನೇ ವ್ಯಕ್ತಿ ಈ ವ್ಯಕ್ತಿಯೇ ದಾವೀದನು. ಆದ್ರೆ ಈ ವ್ಯಕ್ತಿಯನ್ನು ಕಂಡ್ರೆ ಈಗ ಸೌಲನಿಗೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಏನಕ್ಕಾಗಿ? ಸೌಲನು 1 ಪಟ್ಟು ರಾಜ್ಯ ಪರಿಪಾಲನೆ ಮಾಡಿದ್ರೆ ದಾವೀದನ 10 ಪಟ್ಟು ರಾಜ್ಯ ಪರಿಪಾಲನೆಯ ಅಭಿಷೇಕ ಅವನಲ್ಲಿದೆ. ಅವನು ಏನು ಮಾಡ್ತಾ ಇಲ್ಲ. ದಾವೀದನು ಏನು ಮಾಡ್ತಾ ಇಲ್ಲ. ನಾನು ಪರಾಕ್ರಮಿ ಅಂತ ಎಲ್ಲಿ ಹೇಳ್ತಾ ಇಲ್ಲ. ನಾನು ಯುದ್ಧಶೂರನು ಅಂತ ಎಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಸೌಲನೆಯ ದುರಾತ್ಮವೇ ಎಲ್ಲವೂ ಹೇಳ್ಕೊಡ್ತಾ ಇರ್ತದೆ. ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಚೆನ್ನಾಗಿರ್ತದೆ. ದುರಾತ್ಮನ ಕಾರ್ಯ, ಸೈತಾನನ ಕಾರ್ಯ ಹೆಂಗಿರ್ತದೆ ಪ್ರೇರೆ? ಯಾರನ್ನು ಸಾಯಿಸಬೇಕು, ಹಲ್ಲೆಲೂಯಾ, ಯಾರನ್ನು ಮರಣ ಹೊಂದಿಸಬೇಕು, ಯಾವ ಕುಟುಂಬವನ್ನು ಹಾಳು ಮಾಡಬೇಕು, ಬೇಸಿದ ಕುಟುಂಬಕ್ಕೆ ಎಂದು ಬೆಂಕಿಡಬೇಕು, ಯಾವಾಗ ಬೆಂಕಿಟ್ಟು ನಾವು ನಗುತ್ತಾ ಇರ್ಬೇಕು. ಇದೇ ಸೈತಾನನ ಕಾರ್ಯ. ಹಲ್ಲೆಲೂಯಾ. ನಮ್ಮೆಲ್ಲರಿಗೆ ಅರ್ಥವಾಗುವ ರೀತಿಯಲ್ಲಿ ದೇವರು ಇನ್ನೊಂದು ರೀತಿಯಲ್ಲಿ ಮಾತನಾಡ್ತಾನೆ. ಗಮನಿಸಿರ್ತಾರೆ. ಈ ಸೌಲನಿಗೆ ದುರಾತ್ಮ ಹಿಡಿದಾಗ ಹೋಗಿ ದಾವೀದನ ಮನೆಯಿಂದ ದಾವೀದನ ಕರ್ಕೊಂಡ್ ಬರ್ತಾರೆ. ಬಾ ನೀನ್ ಚೆನ್ನಾಗಿ ಬಾರಿಸ್ತಿ ಅಂತ, ನೀನು ಬಾರಿಸಿದ್ರೆ ಅವನಿಗೆ ಉಪಶ್ರಮ ದೊರೀತದಂತ. 16ನೇ ಅಧ್ಯಾಯ 1 ಸಾಮುವೇಲ್ 16ನೇ ಅಧ್ಯಾಯ 1 ಸಾಮುವೇಲ್ 16ನೇ ಅಧ್ಯಾಯ 14ರಿಂದ 20ರವರೆಗೆ. 16 1 ಸಾಮುವೇಲ್ 16 ವರ್ಸ್ 14 to 20. ಏನಾಯ್ತಂತ ಪ್ರಿಯರೇ? ದೇವರ ಆತ್ಮ ಸೌಲನ ಬಿಟ್ಟು ಹೋಗ್ಬಿಡ್ತು. ದೇವರ ಆತ್ಮ ಈಗ ಸೌಲನ ಮೇಲೆ ಇಲ್ಲ. ದೇವರ ಅಭಿಷೇಕ ಸೌಲನ ಮೇಲೆ ಇಲ್ಲ. ಹಲ್ಲೆಲೂಯಾ. ಗಮನಿಸಿದ್ರೆ ಪ್ರಿಯರೇ, ಜನ ಬಿಟ್ಟರು ನಿಮ್ಮನ್ನು ದೇವರ ಆತ್ಮ ಬಿಡಬಾರದು. ಜನ ಬಿಟ್ಟರು ನಿಮ್ಮನ್ನು ಅಭಿಷೇಕ ನೋಡಿ. ಯಾವಾಗ ದಾವೀದನ ಅಭಿಷೇಕ ಹೊಂದಿದ ಅಲ್ಲಿವರೆಗೆ ಏನಿಲ್ಲ ದಾವೀದನ, ಅಲ್ಲಿವರೆಗೆ ಸಾಮಾನ್ಯ ವ್ಯಕ್ತಿ, ಅಲ್ಲಿವರೆಗೂ ಸಾಮಾನ್ಯ ವ್ಯಕ್ತಿ. ದಾವೀದನಲ್ಲಿ ಏನಿಲ್ಲ. ಯಾವಾಗ ದೇವರ ಅಭಿಷೇಕ ಹೊಂದಿದ ನಾವು ಗಮನಿಸ್ರಿ, ಇಲ್ಲಿರೋ ಪ್ರತಿಯೊಬ್ಬರು ಪ್ರಿಯ ಆತ್ಮೀಯರೇ, ಯಾವಾಗ ದೇವರ ಅಭಿಷೇಕ ನಮ್ಮ ಮೇಲೆ ಬರ್ತದೋ ನಮ್ಮ ಸ್ವಂತದವರೇ ನಮಗೆ ವಿರುದ್ಧವಾಗ್ತಾರೆ. ನಮ್ಮ ಸ್ವಂತ ಜನರೇ, ನಮಗೆ ಸ್ವಂತ ಜನರೇ, ನಾವು ಪ್ರೀತಿಸುವಂತ ಜನರೇ, ನಾವು ಬಹಳ ವಿಶ್ವಾಸ ಇಟ್ಟಂತ ಜನರೇ, ನಾವು ಯಾರ ಮೇಲೆ ನಂಬಿಕೆ ಇಟ್ಟಿರ್ತೀವೋ ಅದೇ ಜನರು ನಮಗೆ ವ್ಯತಿರೇಕವಾಗಿ ಆಗ್ತಾರೆ. ಅದೇ ಜನರು ನಮಗೆ ವ್ಯತಿರೇಕವಾಗ್ತಾರೆ. ನಮ್ಮ ಪಕ್ಷದಲ್ಲಿ ಯಾರಿರಲ್ಲ, ಎಲ್ಲ ಸೈತಾನ್ ಪಕ್ಷದಲ್ಲೇ ಜೈ ಅಂತ ಇರ್ತಾರೆ. ಅನುಭವಿಸಿದ್ರೆ ಇದನ್ನ ಈ ಸೇವಕನ ಅನುಭವಿಸಿದ್ದಾನೆ. ದೇವರಾತ್ಮ ಎಲ್ಲಿದೆಯೋ ಅಲ್ಲಿ ಬಹಳ ಕಷ್ಟ ನಷ್ಟಗಳು, ಭಯಂಕರವಾದ ಕಷ್ಟ ನಷ್ಟಗಳು. ಇನ್ನು ದುರಾತ್ಮ ಇರುವಲ್ಲಿ ಏನು ನಡೆಯಲ್ಲ. ಎಲ್ಲರೂ ಒಂದಾಗೇ ಇರ್ತಾರೆ, ಎಲ್ಲರೂ ಜಯ ಅಂತಿರ್ತಾರೆ, ಎಲ್ಲರೂ ಸರಿಯಾಗೇ ಇರ್ತಾರೆ. ಯಾವಾಗ ದೇವರಾತ್ಮದಿಂದ ದೇವರ ಅಭಿಷೇಕ ನೀನು ಹೊಂದುತ್ತೀಯೋ ಕೆಲವು ವ್ಯತಿರೇಕವಾದ ಕಾರ್ಯಗಳು ಬರ್ತವೆ ನಿನಗೆ. ದೇವರ ಅಭಿಷೇಕ ಹೊಂದಿದವರಿಗೆ, ದಾವೀದನು ಸಾಮವೇಲನಿಂದ ಅಭಿಷೇಕ ಹೊಂದಿದ ಸ್ಟಾರ್ಟ್ ಆಯ್ತು. ಮೊದಲಿಗೆ ಅವನಿಗೆ ಎದುರಾಗಿದ್ದೇನು ಗೊತ್ತಾ? ಅವನಿಗೆ ಎದುರಾಗಿದ್ದೇನು ಹೇಳ್ರಿ?
ಹಲ್ಲೆಲೂಯಾ. ಅಭಿಷೇಕ ಹೊಂದಿದ ನಂತರ ಕುರಿಗಳನ್ನು ಕಾಯಲಿಕ್ಕೆ ಹೋದಾಗ ಕರಡಿಗಳು, ಸಿಂಹಗಳು ಭಯಂಕರವಾಗಿ ಕುರಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಇದೇ ಆ ದಾಳಿ ಮಾಡುವಂತ ಸಂದರ್ಭದಲ್ಲಿ ದಾವೀದನು ಆ ಸಿಂಹಗಳ ಸಂಗಡ ಫೈಟ್ ಮಾಡ್ತಾ ಇದ್ದಾನೆ, ಕರಡಿಗಳ ಸಂಗಡ ಫೈಟ್ ಮಾಡ್ತಾ ಇದ್ದಾನೆ. ಪ್ರಿಯರೇ ಗಮನಿಸ್ರಿ, ಇನ್ನ ಅನೇಕ ವಿಷಯದಲ್ಲಿ ಫೈಟ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಅದಾಯ್ತು ಅಂತ ಅಂದುಕೊಂಡು ಕೂಡಲೇ ಅದೇ ಇಸ್ರಾಯೇಲ್ ರಾಜ್ಯದಲ್ಲಿ ಒಬ್ಬ ಗೊಲಿಯಾತನು ಎದ್ದು ಬರ್ತಾನೆ. 40 ದಿವಸ ಹಗಲು ಇರುಳು ಕೂಗ್ತಾ ಇರ್ತಾರೆ, ನಿಮ್ಮಲ್ಲಿ ಯಾರಾದರೂ ಪರಾಕ್ರಮಗಳಿದ್ರೆ, ಗಂಡಸರಿದ್ರೆ ಬಂದು ನನ್ನ ಹತ್ರ ಯುದ್ಧ ಮಾಡಿ ನಿಮ್ಮ ರಾಜ್ಯವನ್ನು ಉಳಿಸ್ಕೊಳ್ರಿ, ನೀವು ದೇವರ ಮಕ್ಕಳಾಗಿದ್ರೆ ಬರೀ ಅಂತ. ಆಗ ದಾವೀದನ ಮೇಲೆ ಅಭಿಷೇಕ. ಅಲ್ಲಿವರೆಗೆ ದಾವೀದನ ಯಾರಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಎಲ್ಲಿರೋನು ಅವ್ರ ತಂದೆ ಹೇಳ್ತಾನೆ, ಅವನು ಕುರಿಗಳ ಕಾಯುವವನು, ಅವನಿಗೆ ಏನು ಜ್ಞಾನ ಇಲ್ಲ, ಅವನ ಅಭಿಷೇಕ ಮಾಡುವಷ್ಟು ಅಂತ ಜ್ಞಾನ ಏನಿಲ್ಲ ಅವನಲ್ಲಿ, ಅವನು ಎಲ್ಲರಿಗಿಂತಲೂ ಚಿಕ್ಕವನು, ಇವರೆಲ್ಲರಿಗಿಂತಲೂ ಬುದ್ಧಿ ಇಲ್ಲದವನು, ಇವರೆಲ್ಲರಿಗಿಂತಲೂ ಬಲಹೀನನು ಅಂತ ಇಷಾಯನು ಸಾಮವೇಲನಿಗೆ ಹೇಳಿದ್ರೆ ಸಾಮವೇಲನ್ ಹೇಳ್ತಾನೆ, ಅದೇ ವ್ಯಕ್ತಿ ದೇವರಿಗೆ ಬೇಕಂತ, ಅದೇ ವ್ಯಕ್ತಿ ದೇವರಿಗೆ ಬೇಕಂತ. ಅವನೆಲ್ಲಿದನು ಕರ್ಕೊಂಬರಿ. ಅಭಿಷೇಕ ಆಯಿತು, ಗೊಲ್ಯಾತನ ಎದುರಾಗ ಗೊಲ್ಯಾತನನ್ನು ಜಯಿಸ್ತ. ಈಗ ಸೌಲನಿಗೆ ಸಂತೋಷ, ನನ್ನ ರಾಜ್ಯದಲ್ಲಿ ಒಬ್ಬ ಬುದ್ಧಿವಂತನಿದ್ದಾನೆ, ನನ್ನ ರಾಜ್ಯದಲ್ಲಿ ಒಬ್ಬ ಒಳ್ಳೆ ಸ್ನೇಹಿತನಿದ್ದಾನೆ, ನನ್ನ ರಾಜ್ಯದಲ್ಲಿ ಇಂಥ ವ್ಯಕ್ತಿ ಬಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಎಂಬುದಾಗಿ ಸೌಲನು ಹೇಳ್ತಾ ಇದ್ದಾನೆ. ಯಾವಾಗ ಬರ್ತಾ 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 ಜನರೆಲ್ಲರೂ ಹೇಳ್ತಾ ಇದ್ದಾರೆ, ದಾವೀದನು 1 ಪಟ್ಟು ಜಯಿಸಿದ್ರೆ, ಸೌಲನು 1 ಪಟ್ಟು ಜಯಿಸಿದ್ರೆ ದಾವೀದನ 10,000 ಪಟ್ಟು. ಹಲ್ಲೆಲೂಯಾ. ಎಷ್ಟು ಜಯಿಸಿದಂತ ದಾವೀದನ ಪ್ರೇರೆ 10,000. ಇದೆಲ್ಲ ಕೇಳ್ತಾ ಇದ್ರೆ ಸೌಲನಿಗೆ ಮೈಕೂಲ ರೋಮ ಕೂಡ ಎದ್ದು ನಿಂದಿರ್ತಾ ಇದ್ದಾವಲ್ಲ. ನನ್ನ ರಾಜ್ಯ, ನನಗೆ ದೇವರು ರಾಜ್ಯ ಕೊಟ್ಟಾಗಿದ್ದೀನಿ, ಯಾವತ್ತು ನಾನು ಮಾಡಲಿಲ್ಲ, ಆದ್ರೆ ಇವನೇನೋ ಎಂದೋ ಇಂದು ಬಂದು ಇದೆಲ್ಲ ಮಾಡ್ತಾ ಇದ್ದಾನೆ ಅಂತೇಳಿ ದಾವೀದನ ಮೇಲೆ ಸೌಲನಿಗೆ ಬಹಳ ಕಕ್ಷೆ ಉಂಟಾಯ್ತು. ಹೆಂಗಾದ್ರೂ ಮಾಡಿ ಇವನ್ನ ಸಾಯಿಸ್ಬೇಕು. ಹಲ್ಲೆಲೂಯಾ. ಹೆಂಗಾದ್ರೂ ಮಾಡಿ ಏನ್ ಮಾಡ್ಬೇಕಂತ ಸಾಯಿಸ್ಬೇಕಂತ. 16-14 ಓದ್ರಿ. ಗಮನಿಸ್ರಿ, ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳಿಸಿ, ನೋಡಿ, ದೇವರೇ ಕಳಿಸಿದಂತೆ. ಯಾರಿಗೆ? ಸೌಲನ ಮೇಲೆ ದುರಾತ್ಮ ಯಾರು ಕಳಿಸಿದಾರಂತ? ಅದೇ ದೇವರೇ. ಯಾಕಂದ್ರೆ ಇವನ ನಡವಳಿಕೆ ಸರಿ ಇಲ್ಲ, ಇವನ ಪದ್ಧತಿ ಸರಿ ಇಲ್ಲ. ಅಭಿಷೇಕ ಹೊಂದಿದಂತ ಈ ವ್ಯಕ್ತಿ ಬಹಳ ದೇವರಿಗೆ ಹೇಯವಾಗಿ ನಡೀತಾ ಇದ್ದಾನೆ. ಆದ್ದರಿಂದ ದೇವರು ತೀರ್ಮಾನ ಮಾಡಿ ಅವನಲ್ಲಿರುವ ದೇವರಾತ್ಮ ತೆಗೆದಾಕಿ ದುರಾತ್ಮ ಅವನ ಮೇಲೆ ಕಳಿಸ್ಬಿಟ್ಟ. ಈಗ ದುರಾತ್ಮ ಕಳಿಸಿದ, ಆ ದುರಾತ್ಮ ಬಂದು ನೆಕ್ಸ್ಟ್ ಹೋದ್ರಿ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅವನಿಗೆ, ಇಗೋ, ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ, ಸ್ವಾಮಿ ಅಪ್ಪಣೆಯಾಗಲಿ, ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕರಾದ ನಾವು ಹೋಗಿ ಕಿನ್ನರಿ ಬಾರಿಸುವವರಲ್ಲಿ ನಿಪುಣನಾದ ಒಬ್ಬನನ್ನು ಹುಡುಕಿ ತರುತ್ತೇವೆ. ಏನಂತ? ಯಾರನ್ನ? ಕಿನ್ನಾರಿ ಬಾರಿಸುವುದರಲ್ಲಿ. ಪ್ರಿಯರೇ ಗಮನಿಸ್ರಿ, ಸ್ವಲ್ಪ ಹಾಗೆ ಹೋದ್ಮ. ಯೆಹೋವನಿಂದ ಕಳುಹಿಸಲ್ಪಟ್ಟ ದುರಾತ್ಮವು ನಿನ್ನ ಮೇಲೆ ಬರುವಾಗ ಅವನು ಬಾರಿಸಿದರೆ ನಿನಗೆ ಉಪಶಮನವಾಗುವುದು. ಅವನು ಬಾರಿಸಿದ್ರೆ ನಿನಗೆ ಉಪಶಮ. ನೆಕ್ಸ್ಟ್, ಸೌಲನು ಅವನಿಗೆ ಚೆನ್ನಾಗಿ ಬಾರಿಸಬಲ್ಲವನಾದ ಒಬ್ಬನನ್ನು ನನಗೋಸ್ಕರ ಹುಡುಕಿ ಕರೆಕೊಂಡು ಬಂದಿರಿ ಎಂದು ಆಜ್ಞಾಪಿಸಲು ಸೇವಕರಲ್ಲೊಬ್ಬನು ಅವನಿಗೆ ಬೆತ್ಲೆಹೇಮಿನವನಾದ ಇಷಯನ ಮಗನನ್ನು ನೋಡುತ್ತೇನೆ, ಅವನು ಚೆನ್ನಾಗಿ ಬಾರಿಸಬಲ್ಲವನು, ಪರಾಕ್ರಮಶಾಲಿಯು. ಯಾರಂತ ಅವನು? ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚಾತುರನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆ. ಹಲ್ಲೆಲೂಯಾ. ಯಾರನ್ನು ಕರಿತಾ ಇದ್ದಾರೆ ಈಗ? ಸೌಲನ ಮೇಲೆ ದುರಾತ್ಮ ಬಿಡಿಸಲಿಕ್ಕೆ ಯಾರನ್ನು ಕರಿತಾ ಇದ್ದಾರೆ ಹೇಳಿ? ದಾವೀದನೇ ಬೇಕು. ಈಗ ದಾವೀದನು ಬಂದ, ಬಾರಿಸುತ್ತಾ ಆಡಿದ, ಸೌಲನಿಗಿರುವ ದುರಾತ್ಮ ಬಿಟ್ಟೋಯ್ತು, ಒದ್ದಾಡ್ತಾ ಬಿಟ್ಟೋಯ್ತು. ಈಗ ಸೌಲನೇ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದಾನೆ, ನನ್ನ ರಾಜ್ಯದಲ್ಲಿ ನೀನಿರ್ಬೇಕು. ಹಲ್ಲೆಲೂಯಾ. ನೀನಿರ್ಬೇಕು ನನ್ನ ಮನೆಯಲ್ಲಿ. ಇಗೋ, ಈ ರಾಜ್ಯದಲ್ಲಿ ನೀನು ಬೇಕು, ನೀನು ನನಗೆ ಅಳಿಯನಾಗಿರ್ಬೇಕು. ಈಗ ಅಳಿಯನಾದ ಯಾರು? ದಾವೀದನು. ಯಾರು ಅಳಿಯರು ಹೇಳ್ರಿ? ಸೌಲನ ಅಳಿಯ ಅಂದ್ರೆ ಒಂದು ಹವಾ ಇದೆ. ಸೌಲನ ಅಳಿಯ ಅಂದ್ರೆ ಒಂದು ಹವಾ ಇದೆ, ಅಲ್ಲಿ ಭಯಂಕರವಾದ ಹವಾ ಇದೆ. ಆದ್ರೆ ಈ ಹವಾ ಯಾರಿಂದ ಬಂದಿದ್ದು ಗೊತ್ತಾ? ದೇವರ ಆತ್ಮನಿಂದ ಬಂದಿದ್ದು. ಈ ದಿನ ಪ್ರೇರೆ ಕೆಲವು ಪರಿಸ್ಥಿತಿಗಳು ಕೆಲವು ವಿಶ್ವಾಸಿಗಳಿಗೆ
ನಾವು ನೋಡಲಾರ್ದಂಥ ಸಂಗತಿಗಳು, ಗ್ರಹಿಸಲಾರದಂಥ ಸಂಗತಿಗಳು, ನಾವು ಮಾಮೂಲಾಗಿದ್ದಾಗ ಏನಿರಲ್ಲ ನಮಗೆ, ನಾವೆಲ್ಲ ಫ್ರೀಡಮ್ ಆಗಿರ್ತೀವಿ, ಚೆನ್ನಾಗಿರ್ತೀವಿ. ಯಾವಾಗ ದೇವರ ಅಭಿಷೇಕ ಬಂತು ನಮ್ಮ ಮೇಲೆ, ಕೆಲವು ಕಷ್ಟಗಳು ನಮ್ಮ ಮೇಲೆ ಬರಕ್ಕೆ ಪ್ರಾರಂಭವಾಗ್ತದೆ. ಕೆಲವು ಜನರ ಕಷ್ಟ, ಕೆಲವು ಫೇಸ್ ಮಾಡಬೇಕಾಗ್ತದೆ, ಕೆಲವೊಂದು ಎದುರಿಸ್ಬೇಕಾಗ್ತದೆ. ಫ್ಯಾಮಿಲಿಯವರು ಇರ್ಬೋದು, ಹೊರಗಿನವರಲ್ಲಿ ಇರ್ಬೋದು. ಕೆಲವರು ಹೊರಗಿನವರಿಂದ ನಮಗೆ ದಾಳಿ ಆಗ್ತದೆ, ಮನೆಯವರಿಂದ ಕೆಲವರು ದಾಳಿ ಆಗ್ತದೆ. ಇನ್ನು ಮನೆಯವರಂತೂ ಸಹಿಸುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿವರೆಗೆ ಏನಿರಲ್ಲ. ಯಾವಾಗ ನಾವು ದೇವರ ಬಳಿಗೆ ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ಅಭಿಷೇಕವನ್ನು ಹೊಂದುತ್ತೋ, ಅವಾಗ ಕೆಲವರು ನಮಗೆ ಶತ್ರುಗಳಾಗ್ಬಿಡ್ತಾರೆ. ಈ ಅನುಭವ ಎಷ್ಟು ಜನಕ್ಕೆ ಇದೆಯಾ? ಕೆಲವು ಶತ್ರುಗಳಾಗ್ತಾರೆ. ಕಾರಣ ಏನು ಹೇಳ್ರಿ? ಅನಂಗಿ ಆ ಒಂದು ಪ್ರಸನ್ನತೆ, ದೇವರ ಅಭಿಷೇಕ ನಮ್ಮ ಮೇಲಿರುವಾಗ ನಮ್ಮ ಸ್ವಂತದವರೇ ನಮಗೆ ಶತ್ರುಗಳಾಗಿಬಿಡ್ತಾವೆ. ಅಂದ್ರೆ ಹೊರಗಿನವ್ರು ಆಗಲ್ವಾ? ಪ್ರೇರೆ? ಆಗಲ್ವಾ? ನಿಮ್ಮನ್ನು ಕೇಳ್ತಾ ಇದ್ದೀನಿ, ಆಗಲ್ವಾ? ಅಲ್ಲಿವರೆಗೆ ದಾವಿದನಿಗೆ ಯಾರು ವ್ಯತಿರೇಕವಾಗಿಲ್ಲ. ಅಲ್ಲಿವರೆಗೂ ದಾವಿದನ ಜೀವಿತ ಸರಳವಾಗಿದೆ. ಅಲ್ಲಿವರೆಗೂ ದಾವಿದನ ಜೀವಿತ ಚೆನ್ನಾಗೇ ಇದೆ. ಯಾರು ವ್ಯತಿರೇಕವಾಗಿಲ್ಲ. ಯಾವಾಗ ದೇವರ ಅಭಿಷೇಕ ಹೊಂದಿದನೋ ಆ ಒಂದು ಭಯಂಕರವಾದ ಕಾರ್ಯಗಳನ್ನು ದಾವಿದನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರು ಅಭಿಷೇಕ ಹೊಂದುತ್ತಾರೋ ದೇವರ ಸನ್ನಿಧಿಯಲ್ಲಿ ಅವರಿಗೆ ಬಹಳ ಭಯಂಕರವಾದ ಕಾರ್ಯ ನಡೀತಾ ಇರ್ತದೆ. ಯಾರಿಗೆ ಹೇಳಿಕೊಳ್ಳೋದಂದ್ರೆ ಯಾರು ಕೇಳಲಿಕ್ಕೆ ಆಗಲ್ಲ. ಯಾರಿಂದಾದ್ರೂ ಹೇಳಿದ್ರೆ ಅದು ಭಯಂಕರವಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ಇದೇನು ಗೊತ್ತಾ? ಇದು ಒಂದು ಅಭಿಷೇಕ. ದಾವಿದನ ಅಭಿಷೇಕ ಹೊಂದಿದ ತದನಂತರ ಗೊಲ್ಯಾತನು ಅವನಿಗೆ ಎದುರಾಗಿತ್ತು. ದಾವಿದನ ಅಭಿಷೇಕ ಹೊಂದಿದ ತದನಂತರ ಕುರಿಗಳ ಮೇಲೆ ದಾಳಿ ಮಾಡಲಿಕ್ಕೆ ಸಿಂಹ, ಹುಲಿ, ಕರಡಿಗಳು, ಚಿಂಟೆಗಳು ಎಲ್ಲ ಕೂಡ ದಾವಿದನಿಗೆ ಎದುರಾಗಿತ್ತು. ಸೌಲನು ಕೇಳ್ತಾನಿಗೋ, ನೀನು ಗೊಲ್ಯಾತನ ಹತ್ರ ಯುದ್ಧ ಮಾಡಲಿಕ್ಕೆ ಏನು ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ, ದಾವಿದನ ನಿಂತ ಹೇಳ್ತಾನೆ, ಎಲ್ಲ ಸಮಾಜದಲ್ಲಿಗೋ ನನ್ನ ಕುರಿಗಳ ಮೇಲೆ ಕರಡಿ, ಚಿಂತ ಬರುವಾಗ, ಹುಲಿ ಬರುವಾಗ ಅದನ್ನು ಒಂದು ಪ್ರಾಣಿಯಂತೆ ಜಿಗಿದಾಕ್ತಿದ್ದೆ. ಆ ಸಾಮರ್ಥ್ಯ ನನಗಿದೆ. ಈ ಗೊಲ್ಯಾತ ನನ್ನ ಮುಂದೆ ಎಷ್ಟು ದೇವರಾತ್ಮನು ನನ್ನ ಬಳಿಯಲ್ಲಿದ್ದಾನೆ. ಹಲ್ಲೆಲೂಯಾ. ಈ ಗೊಲ್ಯಾತನ ಎಷ್ಟು ನನಗೆ, ಇವನು ಏನ್ ಮಾಡ್ಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ಅರ್ಥವಾಗ್ತಾ ಇದೆ ಪ್ರಿಯ ನಿಮ್ಮೆಲ್ಲರಿಗೂ? ಅರ್ಥವಾಗ್ತಾ ಇಲ್ಲ? ಹೇಳಿ, ದೇವರ ಅಭಿಷೇಕ ಹೊಂದಿದ ತದನಂತರ ಕೆಲವರಿಗೆ ಕಷ್ಟ ಬರ್ಬೋದು. ಆದ್ರೆ ಅದೆಲ್ಲ ಜಯಿಸಲಿಕ್ಕೆ ದೇವ್ರ ಶಕ್ತಿ ಕೊಡ್ತಾನಂತ. ಅದೆಲ್ಲ ಜಯಿಸಲಿಕ್ಕೆ ದೇವ್ರ ಶಕ್ತಿ ಕೊಡ್ತಾನಂತ. ಆದಿಕಾಂಡ 37ನೇ ಅಧ್ಯಾಯ 1ನೇ ವಚನ. ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 1ನೇ ವಚನ ಗಮನಿಸಿ ಎಲ್ಲರೂ. ಜೆನೆಸಿಸ್ ಚಾಪ್ಟರ್, ಆದಿಕಾಂಡ 37 ವಾಕ್ಯ 1. ಆದರೆ ಯಾಕೋಬನು ತನ್ನ ತಂದೆ ಪ್ರವಾಸವಾಗಿದ್ದ ಕಾನಾನ್ ದೇಶದಲ್ಲಿಯೇ ವಾಸವಾಗಿದ್ದನು. ಯಾಕೋಬನ ಮಕ್ಕಳ ಚರಿತ್ರೆ. ಯೋಸೇಫನು 17 ವರ್ಷದವನಾಗಿದ್ದು. ಎಷ್ಟು ವರ್ಷದವನಂತವನು? 17 ವರ್ಷದವನಾಗಿದ್ದು, ಇನ್ನೂ ಹುಡುಗನಾಗಿದ್ದು, ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಹಾ, ಜಿಲ್ಪಾ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಹೆಂಗಿದ್ದಂತವನು? ಈಗ ನಾರ್ಮಲ್ ಪರ್ಸನ್ ಯೋಸೇಫನು, ನಾರ್ಮಲ್ ಪರ್ಸನ್ ಏನೂ ಇಲ್ಲ. ಈಗ ಎಲ್ಲರ ಸಂಘ ಚೆನ್ನಾಗಿದ್ದಾನೆ. ಯಾಕೋಬನಿಗೆ ಎಷ್ಟು ಜನ ಮಕ್ಕಳು? 12 ಜನ ಮಕ್ಕಳು. 12 ಜನರು ಹತ್ತಿರ ಯೋಸೇಫನು ಕೂಡ ಎಲ್ಲರ ಹತ್ರ ಪ್ರೀತಿಯಿಂದಿದ್ದಾನೆ. ಯಾರು? ಯೋಸೇಫನು. ಯಾವಾಗ ಯೋಸೇಫನಿಗೆ ಕನಸು ಬಿತ್ತು, ಯಾವಾಗ ಯೋಸೇಫನಿಗೆ ದರ್ಶನ ಬಂತು, ಜೀವಿತ ಬದಲಾಯ್ತಿಲ್ಲ. ಜೀವಿತ ಎಲ್ಲ ಕೂಡ ಏನಾಯ್ತಂತ ಏನ್ ಹೇಳ್ರಿ? ಏನಕ್ಕಾಗಿ ಬದಲಾಯ್ತು ಹೇಳ್ರಿ? ಒಂದೇ ಒಂದು ಕನಸು. ಯೋಸೇಫನು ಎಷ್ಟು ಕಷ್ಟಪಟ್ಟ ಗೊತ್ತಾ ಪ್ರಿಯ? ಯೋಸೇಫನು ಎಷ್ಟು ಶ್ರಮೆ ಪಟ್ಟ ಗೊತ್ತಾ? ಯೋಸೇಫನು ಎಷ್ಟು ಕಷ್ಟಗಳು ಅನುಭವಿಸಿದ ಗೊತ್ತಾ? ಯಾವಾಗ ಕನಸು ಬಿತ್ತೋ ಆ 12 ಮಂದಿ ಕೂಡ ಸಮೇತ ಯೋಸೇಫನಿಗೆ ವಿರುದ್ಧವಾಗಿ ವ್ಯತಿರೇಕವಾಗಿ ಆಗ್ತಾರೆ. ಈ ಒಂದೇ ಒಂದು ಕನಸಿನ ಅರ್ಥ ಹೇಳಿದಾಗ, ಇಂಥ ಕನಸು ನನಗೆ ಬಿತ್ತು, ಆ ಕನಸಿನಲ್ಲಿ ನಾನು ಗೋಧಿಯ ಬೆಳೆ ಸಮೃದ್ಧಿ ಆಗಿತ್ತು, ಆ ಗೋಧಿ ಬೆಳೆಯನ್ನು ನಾನು ಕೊಯ್ದು ಚೂಡು ಕಟ್ಟಿದಾಗ ಆ ಗೋಧಿಯ ಚೂಡು ಎಲ್ಲ ಕೂಡ ಮಲಗಿದ್ವು. ನನ್ನ ಚೂಡು ಮಾತ್ರ ನಿಂತಿತ್ತು. ಉಳಿದ ಎಲ್ಲ ಚೂಡುಗಳ ಗೋಧಿಯ ಚೂಡಿನ ಮುಂದೆ ಸಾಷ್ಟಾಂಗವರೆಗೆ ನಮಸ್ಕಾರ ಮಾಡ್ತಿತ್ತು ಅಂತ ಹೇಳಿದ ಕೂಡಲೇ ಯಾಕೋಬನು ಕೇಳ್ತಾನೆ, ಇದರ ಅರ್ಥ ಏನಂತ? ಹಲ್ಲೆಲೂಯಾ. ಇದರ ಅರ್ಥ ಏನಪ್ಪಾ ಅಂತ ಕೇಳಿದ ಕೂಡಲೇ ಯೋಸೇಫನು ಹೇಳ್ತಾನೆ, ಇಗೋ ನಾನು ಕಂಡ ದರ್ಶನದಲ್ಲಿ ನಾನು ನಿಂತಿರ್ತೇನೆ, ನೀವೆಲ್ಲರೂ ಕೂಡ ನನಗೆ ಬಗ್ಗೆ ನಮಸ್ಕಾರ ಮಾಡುವ ಅಂತ ದಿನ ನನ್ನ ಜೀವಿತದಲ್ಲಿ ಬರ್ತದಂತೆ. ಯಾವಾಗ ಈ ವಾರ್ತೆ ಕೇಳಿದ್ರು ತನ್ನ ಅಣ್ಣ ತಮ್ಮಂದಿರೆಲ್ಲರೂ
ಎಲ್ಲರೂ ಕೂಡ ಯೋಸೇಫನ ಅವತ್ತಿಂದ ಟಾರ್ಗೆಟ್ ಮಾಡ್ತಾರೆ. ಏನಂತ ಗೊತ್ತಾ? ಇವನ್ ನಿರ್ವಹಿಸಬಾರ್ದು. ಆದ್ರೆ ಯಾಕೋಬನು ಯೋಸೇಫನ ಮೇಲೆ ಬಹಳ ಪ್ರೀತಿ. ಎಂತ ಪ್ರೀತಿ ಗೊತ್ತಾ? ಯೋಸೇಫನು ಸ್ವಲ್ಪವೂ ಕೂಡ ಕಂದದಂತೆ ಯಾಕೋಬನು ಅವನು ನಡೆಸ್ತಾ ಇರ್ತಾರೆ. ಎಲ್ಲರಿಗಿಂತಲೂ ಜಾಸ್ತಿ ಯಾಕೋಬನ ಮೇಲೆ ಪ್ರೀತಿ. ಪ್ರಿಯ ಆತ್ಮೀಯ ಸಹೋದರ, ಇಲ್ಲಿ ಕುಂತಿರುವ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ನಾವು ವಿಶೇಷವಾದವರು ಎಂಬುದಾಗಿ ನಮ್ಮ ಮೇಲೆ ವಿಶೇಷವಾದ ಪ್ರೀತಿಯನ್ನು ಇಟ್ಟಿದ್ದಾನೆ. ಅನೇಕರು ಈ ಲೋಕದಲ್ಲಿ ನಮ್ಗೆ ಯಾರು ಪ್ರೀತಿ ತೋರಿಸದೆ ಹೋಗ್ಬೋದು, ಕರೆದ ದೇವರು ನಮ್ಮ ಮೇಲೆ ವಿಶೇಷವಾದ ಪ್ರೀತಿ ಇಟ್ಟಿದ್ದಾನೆ. ಆತ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಆತನ ನಿಲುವಂಗಿ ಎಂಬ ರಕ್ಷಣೆ ನಮಗೆ ಕೊಟ್ಟಿದ್ದಾನೆ. ಆತನ ನಿಲುವಂಗಿ ಎಂಬ ವಸ್ತ್ರವು ನಮಗೆ ಒದಿಸಿದ್ದಾನೆ. ಅದುವೇ ರಕ್ಷಣೆ. ಆತನ ಪ್ರೀತಿ ನಮ್ಮ ಮೇಲೆ ಇರುವುದರಿಂದ ಇವೆಲ್ಲ ನಡೆದಿದೆ. ಅನೇಕರು ವ್ಯತಿರೇಕವಾಗಿ, ಅಣ್ಣ ತಮ್ಮಂದ್ರೆ ಎಲ್ಲರೂ ವ್ಯತಿರೇಕವಾಗಿ ಯೋಸೇಫನ್ನು ಟಾರ್ಗೆಟ್ ಮಾಡ್ತಾರೆ. ಯಾವಾಗ್ಲಿಂದ ಹೇಳಿ? ಅದಕ್ಕಿಂತ ಮೊದಲು ಹೆಂಗಿದ್ದಾನಂತವನು? ಅದಕ್ಕಿಂತ ಮೊದಲು ಹೆಂಗಿದ್ದಾನೆ ನೋಡಿ, ವಾಕ್ಯ 37:2 ಯೋಸೇಫನ ಚರಿತ್ರೆ. 17 ವರ್ಷದವನಾಗಿದ್ದು ಇನ್ನೂ ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಹಾ, ಜಿಲ್ಪಾ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡುಕುರಿಗಳನ್ನು ಮೇಯಿಸುತ್ತಿದ್ದನು. ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸುತ್ತಿದ್ದನು. ಯೋಸೇಫನು ಇಸ್ರಾಯೇಲಿನ ಮುಪ್ಪಿನಲ್ಲಿ ಹುಟ್ಟಿದವನು ಆಗಿದ್ದರಿಂದ ಇಸ್ರಾಯೇಲಿನ ಅವನನ್ನು ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟನು. ಏನ್ ಮಾಡಿದಂತ? ಯಾಕೋಬನಿಗೆ ಮುಪ್ಪಿನಲ್ಲಿ ಹುಟ್ಟಿದ ಹುಡುಗನು ಯಾರು? ಯೋಸೇಫನು. ಅಂದ್ರೆ ಇವನ ಮೇಲೆ ಬಹಳ ಪ್ರೀತಿ. ಚಿಕ್ಕವನಲ್ವಾ ಇವನು? ಇವನ ಮೇಲೆ ಬಹಳ ಪ್ರೀತಿ ಇರೋದ್ರಿಂದ ಇವನಿಗೆ ಒಂದು ನಿಲುವಂಗಿ ಮಾಡಿಸಿಕೊಟ್ಟ. ಅದರಲ್ಲಿ ಕೆಳಗಿನ ವಚನದಲ್ಲಿ ನೋಡುವಾಗ ಅವನಿಗೆ ದರ್ಶನವಾಗ್ತದೆ. ದರ್ಶನ ಇದೇ ಆಗಿರಂತ ಎಲ್ಲರಿಗೂ ಹೇಳ್ತಾನೆ. ಆವತ್ತಿನಿಂದ ಎಲ್ಲರೂ ವ್ಯತಿರೇಕವಾಗ್ತಾರೆ. ಪ್ರಿಯ ಗಮನಿಸ್ರಿ ನನ್ನ ಆತ್ಮೀಯ ಪ್ರಿಯ ಸಹೋದರ, ಕೆಲವರು ನಮಗೆ ವಿರುದ್ಧವಾಗಿರ್ಬೋದು. ನಮ್ಮ ಜೀವಿತದಲ್ಲಿ ನಮ್ಮನ್ನು ದೇವರು ಅಭಿಷೇಕ ಮಾಡಿದಾಗ, ಆಶೀರ್ವಾದ ಮಾಡಿದಾಗ, ಹೆಚ್ಚಿಸುವಾಗ, ದೇವರು ಮಕ್ಕಳಾದ ನಮಗೆ ಆತನ ಆಶೀರ್ವಾದ ಬರುವಾಗ ಕೆಲವರು ನಮಗೆ ವ್ಯತಿರೇಕವಾಗಿ ಆಗ್ತಾರೆ. ಒಂದು ವೇಳೆ ಸಂಘದಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಮನೆಯವರು ಇರ್ಬೋದು, ನಾವು ಚೆನ್ನಾಗಿ ಪ್ರೀತಿಸಿದಂತ ಸಹೋದರರು ಇರ್ಬೋದು, ಹಾಗೆ ಸಹೋದರಿ ಇರ್ಬೋದು, ಇಲ್ಲ ವೃದ್ಧ ತಾಯಿ ತಂದೆಗಳಿರ್ಬೋದು. ಇವರೆಲ್ಲರೂ ಕೂಡ ವ್ಯತಿರೇಕವಾಗಿ, ಅಂದ್ರೆ ಆಪೋಸಿಟ್, ವಿರುದ್ಧವಾಗಿ, ವಿರುದ್ಧವಾಗಿ ಇಲ್ಲಿ ಏನ್ ಹೇಳ್ತಿದ್ದೋ ಅದೆಲ್ಲ ಕೂಡ ಭಯಂಕರವಾದ ರೀತಿಯಲ್ಲಿ ಹೊರಗೆ ಸಾರುವವರಾಗಿ, ಏನು ಭಯ ಇಲ್ಲ. ಅಲ್ಲೇಲೂಯ. ಏನು ಭಯಪಡುವುದು ಏನಿಲ್ಲ. ಶತ್ರುಗಳೆಲ್ಲ ಕೂಡ, ಶತ್ರು ಗೋಡೆಗಳೆಲ್ಲ ಕೂಡ ಏಕವಾದ್ರು. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಪಕ್ಷದಲ್ಲಿ ನನ್ನ ಪಕ್ಷದಲ್ಲಿ ಇರುವುದಾದ್ರೆ ಅದನ್ನೆಲ್ಲ ದಾಟಿಸಲಿಕ್ಕೆ ಸಾಮರ್ಥ್ಯನಂತ ಆತನು. ಯೋಸೇಫನ ಜೀವಿತದಲ್ಲಿ ಅದೇ ನಡೀತಾ ಇದೆ. ಅಣ್ಣ ತಮ್ಮಂದ್ರೆಲ್ಲರೂ ಕೂಡ ಆ ದರ್ಶನ ಹೊಂದಿದ ಕೂಡಲೇ ಇವನು ದರ್ಶನ ಇದನ್ನು ಆಗ್ಬಾರ್ದು ಎಂಬುದಾಗಿ ಅವನು ಫಸ್ಟ್ ಆಗಿದ್ದೆಲ್ಲಿ ಅವನು ನಿಲುವಂಗಿಯನ್ನು ಉಚ್ಕೊಂಡು, ಆ ತಂದೆ ತಂದುಕೊಟ್ಟಂತ ಪ್ರೀತಿಯಿಂದ ತಂದುಕೊಟ್ಟಂತ ಒಂದೇ ಒಂದು ನಿಲುವಂಗಿ, ಅಂದ್ರೆ ಎಷ್ಟು ಬೆಲೆ ಇರೋದು ಗೊತ್ತಾ ಪ್ರಿಯರೇ? ಹಂಗೇನು ಕಸ್ಕೊಂಡು ಒಂದು ಕುರಿ ಕೊಯ್ದು ಕುರಿಯ ರಕ್ತದಲ್ಲಿ ಅದ್ದಿ, ಇವತ್ತು ಚಿತ್ತ ಬಂದಿತ್ತು, ಹುಲಿ ಬಂದಿತ್ತು, ಯೋಸೇಫನ್ ತಿಂದೋಯ್ತು, ನಿನ್ ಚಿಕ್ಕ ಮಗನ್ ತಿಂದೋಯ್ತು ಅಂತೇಳಿ ಯಾಕೋಬನಿಗೆ ಹಂಗೆ ರಕ್ತದಂಗಿ ತೋರಿಸ್ತಾರೆ. ಯಾಕೋಬನು ಬಹಳ ದುಃಖಪಟ್ಟು ಅಳ್ತಾನೆ, ಇಗೋ ನಾನು ಪ್ರೀತಿಯಿಂದ ನೋಡಿಕೊಂಡು ಮಗನು ನನ್ನ ಕಣ್ಣು ಮುಂದೆ ಇಲ್ಲದೆ ಹೋಗ್ಬಿಟ್ನಲ್ಲ ಅಂತ. ಆದ್ರೆ ಇವ್ರಿಗೆ ಗೊತ್ತು ಯೋಸೇಫನು ಸತ್ತಿಲ್ಲ. ಇವರೆಲ್ಲರೂ ಸೇರಿ ಕುತಂತ್ರದ ಕುಣಿಯಲ್ಲಿ ಹಾಕಿದ್ದಾರೆ. ಕೆಳಗಿನ ವಚನ, ಕೆಳಗಿನ ಸ್ವಲ್ಪ ಮುಂದೆ ಹೋಗಿ ಓದಿರಿ. ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆ. ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತಾನಂತ? ಯೋಸೇಫನಿಗೆ ಏನ್ ಮಾಡಿಸ್ಕೊಟ್ಟಿದ್ದಾನಂತ? ಯಾಕೋಬನು ವಿಶೇಷವಾದ ಅಂಗಿ, ಒಂದು ನಿಲುವಂಗಿ. ಅಂದ್ರೆ ಇವರೆಲ್ಲರಿಗೂ ಗೊತ್ತು, ನಮ್ಮೆಲ್ಲರಿಗಿಂತಲೂ ಯೋಸೇಫನ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದಾರೆ ನಮ್ಮ ತಂದೆ. ನಮ್ಮೆಲ್ಲರಿಗಿಂತಲೂ ಯೋಸೇಫನ್ ಜಾಸ್ತಿ ಪ್ರೀತಿ ಮಾಡ್ತಾನೆ ತಂದೆ. ಹಲ್ಲೆಲೂಯಾ. ಮೇಲೆ ಒಂದು ವಚನ ಬರೆಯಲ್ಪಟ್ಟಿದೆ, ಏನಾದರೂ ತನ್ನ ಅಣ್ಣ ತಮ್ಮಂದಿರು ಕೆಟ್ಟ ಕೆಲಸ ಮಾಡಿದಾಗ ಯೋಸೇಫನ್ ಯಾರ ಮುಂದೆ ಹೇಳ್ತಿದ್ನಂತ? ಹೋಗಿ ತಂದೆ ಮುಂದೆ ಹೇಳ್ತಿದ್ನಂತಪ್ಪ, ಹಿಂಗ್ ಮಾಡ್ತಾ ಇದಾರೆ ಅಣ್ಣವ್ರೆಲ್ಲರೂ ಸೇರಿ, ಅಣ್ಣವ್ರೆಲ್ಲರೂ ಸೇರಿ ಹಿಂಗ್ ಮಾಡ್ತಾ ಇದಾರೆ, ಇದು ಆಗ್ತಾ ಇಲ್ಲ ಅವ್ರಿಗೆ. ನೆಕ್ಸ್ಟ್ ಓಕೆ. ಯೋಸೇಫನನ್ನು ಹಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತನಾಡದೆ ಹೋದರು. ಏನ್ ಮಾಡಿದ್ರಂತ ಅವರು? ಎಲ್ಲಿವರೆಗೆ ಹೇಳಿ? ಅಲ್ಲಿವರೆಗೆ ಚೆನ್ನಾಗಿದ್ದರು, ಅಲ್ಲಿವರೆಗೆ ಚೆನ್ನಾಗಿದೆ ಸಂಬಂಧ, ಅಲ್ಲಿವರೆಗೆ ಚೆನ್ನಾಗಿದೆ ಪ್ರೀತಿ. ಯಾವಾಗ ಯೋಸೇಫನಿಗೆ ತನ್ನ ದರ್ಶನ ಕಂಡನೋ, ಯಾವಾಗ ಯೋಸೇಫನಿಗೆ ಕನಸು ಬಿತ್ತೋ, ಅವನ ಜೀವಿತ ಚರಿತ್ರೆ ಎಲ್ಲ ಕೂಡ ಬದಲಾಗ್ತದೆ. ಈಗೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮಂದ್ರು? ಅವನಿಗೆ ಆಪೋಸಿಟ್ ಆಗಿ ನಿಂತಿದ್ದಾರೆ. ಹಲ್ಲೆಲೂಯಾ. ಏನಾಗಿದ್ದಾರೆ ಹೇಳ್ರಿ? ಆಪೋಸಿಟ್ ಆಗಿ ನಿಂತಿದ್ದಾರೆ. ಇವನು ಯಾವಾಗ ಸಿಗ್ತಾನೋ ಅಂತ ಕಾಯ್ತಾ ಇದ್ದಾರೆ. ಇವನು ಯಾವಾಗ ಬರ್ತಾನಂತ ಎದುರು ನೋಡ್ತಾ ಇದ್ದಾರೆ. ಇವನು ಸಿಕ್ಕರೆ ಸಾಕು, ಇವನು ಇಲ್ಲದಂತೆ
ಬದುಕುವಂತೆ ಮಾಡಬೇಕೆಂಬುದಾಗಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯ. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ಈ ವಾಕ್ಯ ಕೇಳ್ತಿರುವ ನೀನು ದೇವರ ಅಭಿಷೇಕ ನಿನ್ನ ಮೇಲೆ ಇದ್ರೆ ಅನೇಕ ತೊಂದರೆಗಳು ಬಂದ್ರು ಆ ತೊಂದರೆಗಳಿಂದ ದೇವರು ಬಿಡಿಸಲಿಕ್ಕೆ ಶಕ್ತನು. ನೀನಾಗಿ ನೀನು ತೊಂದರೆ ತೆಗೆದುಕೊಳ್ಬಾರ್ದು. ದೇವರ ಚಿತ್ತವಾದ ನಿನ್ನ ಮೇಲೆ ಅಭಿಷೇಕ ಇದ್ರೆ ಮಾತ್ರ ಬರೋದು. ಸೌಲನಿಗೆ ದುರಾತ್ಮ ಇದೆ, ಅದು ತೆಗೆದಾಕಿದ ಯಾರು? ದಾವೀದನು. ಆದ್ರೆ ಈಗ ಸೌಲನಿಗೆ ವಿರುದ್ಧವಾಗಿದ್ದಾನೆ ಯಾರು? ದಾವೀದನಿಗೆ ವಿರುದ್ಧವಾಗಿದ್ದಾನೆ ಯಾರು? ಸೌಲ. ಏನಕ್ಕಾಗಿ ಹೇಳ್ರಿ? ಏನಕ್ಕಾಗಿ ಹೇಳ್ರಿ? ಅವನಲ್ಲಿ ಏನಿದೆ ಹೇಳ್ರಿ? ದುರಾತ್ಮ. ಅವನಲ್ಲಿ ಏನಿದೆ ಹೇಳ್ರಿ? ಈಗ ನೀನ್ ದೇವರ ಆತ್ಮ ಹೊಂದಿ ದೇವರ ಸಭೆಗೆ ಬಂದು ರಕ್ಷಣೆ ಹೊಂದಿ ಮಾರು ಮನಸ್ಸು ಹೊಂದಿ ಪರಿಶುದ್ಧಾತ್ಮದಿಂದ ನೀನು ನಡೆಸಲ್ಪಡ್ತಾ ಇದ್ರೆ ಲೋಕದಲ್ಲಿರುವ ಜನರು ದುರಾತ್ಮದಿಂದ ತುಂಬಲ್ಪಟ್ಟವರು ನಿನ್ನ ಸುಮ್ಮನೆ ಬಿಡ್ತಾರ? ಪ್ರಿಯರೇ? ಏನಾದ್ರೂ ಒಂದು ಕಿತಾಪತಿ ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ, ಆದ್ರೆ ದೇವರು ನಿನ್ನನ್ನು ನನ್ನನ್ನು ಇಲ್ಲಿವರೆಗೂ ಕಾಪಾಡಿದ್ರು. ಏನಕ್ಕಾಗಿ ಹೇಳ್ರಿ? ಏನಕ್ಕಾಗಿ ಕಿತಾಪತಿ ಮಾಡ್ತಾರೆ ಹೇಳ್ರಿ? ಒಂದು ವಿಷಯ ಗಮನಿಸ್ರಿ. ನಮ್ಮಲ್ಲಿ 10 ರೂಪಾಯಿ ಇದೆ, ನಾವು ಮಾರ್ಕೆಟ್ಗೆ ಹೊಂಟಿದ್ವಿ. ನಮ್ಮ ಜೋಬಲ್ ಪಾಕೆಟ್ ಅಲ್ಲಿ 10 ರೂಪಾಯಿ ಇದೆ, ಮಾರ್ಕೆಟ್ಗೆ ಹೊಂಟಿದ್ವಿ. ಅಲ್ಲಿ 1000 ರೂಪಾಯಿ ಬೆಲೆ ಬಾಳುವಂತ ವಸ್ತು ಸುಂದರವಾಗಿ ಕಾಣ್ತಾ ಇದೆ. ನಮ್ಮ ಹತ್ರ ಇದೆಯಾ? ಲೋಕದವರು ಕೂಡ ಅಷ್ಟೇ. ನಮ್ಗೆ ಬೆಲೆ ಕಟ್ಟಕ್ಕಾಗದೆ ನಮ್ಮನ್ನ ಏನ್ ಮಾಡ್ತಾರೆ ಹೇಳ್ರಿ? ದೂಷಿಸ್ತಾರೆ. ಪೌಲನು ಹೇಳ್ತಾ ಇದ್ದಾನೆ, ನೀವು ಅವರ ಕ್ರಿಯಾ ಕೃತ್ಯಗಳಲ್ಲಿ ಸೇರೋದ್ರಿಂದ, ಅವರ ಪಟಿಂಗತನದಲ್ಲಿ ನೀವು ಹೋಗಲಾರದ್ರಿಂದ ಅವರು ನಿಮ್ಮನ್ನು ದೂಷಿಸ್ತಾರೆ. ಏನ್ ಮಾಡ್ತಾರಂತ ಅವರು? ದೂಷಿಸ್ತಾರೆ. ಕೆಲವರಿಗೆ ಅಂತ ಇಂಥ ಬರದೇ ಇರ್ಬೋದು. ದೇವರಿಗೆ ಸ್ತೋತ್ರ. ಬಂದ್ರೆ ಕಂಡುಕೊಳ್ಬೇಕು. ಅಭಿಷೇಕ ನಿನ್ ಮೇಲೆ ಇದ್ರೆ ಕೆಲವು ಅನೇಕ ಜನರು ನಿನ್ ಮೇಲೆ ಬರ್ತಾರೆ, ಕೆಲವರು ಬಲೆ ಬೀಸ್ತಾರೆ ನಿನ್ ಮೇಲೆ. ಆದ್ರೂ ನಿನ್ನನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಯೋಸೇಫನ್ನ ಹಂಗೆ ಮಾಡಿದ್ರು, ಅವ್ರು ಕುಡಿಯಲು ಹಾಕಿದ್ರು. ನಿನ್ ಮಗನ ಚಿಂತ ತಿಂದೋಯ್ತು ಅಂತೇಳಿ ಆತನ ಸುಂದರವಾದ ಅಂಗಿಯನ್ನು ಕುರಿ ರಕ್ತ ಕುಯ್ದಾದ್ರಲ್ಲಿ ಯಾಕೋಬನಿಗೆ ತೋದರಿಗೋ, ಇದೇ ನಿನ್ ಮಗನಂಗಿ ನಿನ್ ತಂದಂಗೆ ಇದೆ ಅಲ್ವಾ? ಮಾರ್ಕೆಟ್ ಅಲ್ಲಿ ಬೆಲೆ ಕೊಟ್ಟು ತಂದಂಗೆ ಇದೆ ಅಲ್ವಾ? ನಿನ್ ಮಗನಿಲ್ಲ, ಇದೇ ರಕ್ತ ಆಗ್ತಿದೆ. ಆ ಮಗನ ಸತ್ತು ಹೋಗಿದ್ದಾನೆ. ಯೋಸೇಫ ಕುಣಿಯಲ್ಲಿ ಹಾಕಿದ್ದಾರೆ, ತೆಗೆದ್ರು. ಮತ್ತೆ ಬೇರೆ ದೇಶಕ್ಕೆ ಬರೀ 20 ನಾಣ್ಯಗಳಿಗೆ, 20 ಬೆಳ್ಳಿ ನಾಣ್ಯಗಳಿಗೆ ಮಾರಿಬಿಟ್ರು. ಯೋಸೇಫನ ಚರಿತ್ರೆ ಮುಗಿತಾ? ಯೋಸೇಫನ ಚರಿತ್ರೆ ಆಗಿತ್ತಾ? ಈಗ ಸೌಲನು ದಾವೀದನನ್ನು ಈಟಿ ತೆಗೆದುಕೊಂಡು ಗೋಡೆಗೆ ನಿಂತ ಸೌಲನನ್ನು ಅದಂತಾ ಇದ್ದಾರೆ, ಕೈಯಿಂದ ಈಟಿ ಅಂತ ಕೇಳ್ತಾನೆ. ದಾವೀದನ ಪಕ್ಕಕ್ಕೆ ಹೋಗ್ತಾನೆ. ಏನಿದೆ ಅಂತ ಕೇಳಿದ್ರೆ ಸೌಲನ್ ಹೇಳ್ತಾನೆ, ಏನು ಗೊತ್ತಿಲ್ಲ, ಸುಮ್ಮನೆ ತಮಾಷೆ ಮಾಡಿದೆ. ಈಗ ವಾಕ್ಯದಲ್ಲಿ ನೋಡ್ರಿ, ಸುಮ್ಮನೆ ಜಸ್ಟ್ ಅಷ್ಟೇ ನೋಡ್ದೆ, ಟೆಸ್ಟ್ ಮಾಡಿದೆ ಅಂತ ದಾವೀದನಲ್ಲಿ ತಪ್ಪಿಸ್ಕೊಳ್ತಾನೆ. ದಾವೀದನ್ ತಪ್ಪಿಸ್ಕೊಂಡು ಹೋಗಿ ಬೇರೆ ಸ್ಥಳದಲ್ಲಿದ್ರು ತನ್ನ ಮಗನು ಸೌಲನ ಮಗನಾದ ನತಾನನ ಹೇಳ್ತಾನೆ, ಇವತ್ತು ನಮ್ಮ ತಂದೆ ನಿನ್ನ ಕೊಲ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಿದೆ ದಾವೀದನಲ್ಲಿ ಹೇಳಿ? ಏನಿದೆ ಅಂದ್ರೆ ಆಸ್ತಿ ಭಾಗಗಳಿಗಾಗಿ ಕೊಲ್ತಾ ಇದ್ದಾನ? ಮನೆ ಭಾಗ ಆಗ್ಬೇಕಂತ ಕೊಲ್ತಾ ಇದ್ದಾನ? ಬ್ಯಾಂಕ್ ಮನಿ ಬ್ಯಾಲೆನ್ಸ್ ತಂದೆ ಏನಾದ್ರು ಮಾಡಿದ, ತಾತ ಏನಾದ್ರು ಮಾಡಿದಂತ ಅದಕ್ಕಾಗಿ ಏನಾದ್ರು ಕೊಲ್ಬೇಕಂತ ಮಾಡಿದಾನ? ಕೇವಲ ಅಭಿಷೇಕಕ್ಕ. ಗಮನಿಸಬೇಕು, ದೇವರ ಅಭಿಷೇಕ ಯಾರ ಮೇಲೆ ಇದೆಯೋ ಬಹಳ ವಿಶೇಷವಾಗಿರ್ತಾರೆ. ಎಲ್ಲ ಜನರು ವ್ಯತಿರೇಕವಾಗ್ತಾರೆ, ಏನ್ ತೊಂದರೆ ಇಲ್ಲ. ಅಂತ ಅಭಿಷೇಕ ನೀವು ಹೊಂದಬೇಕು, ಅಂತ ಅನೈಟಿಂಗ್ ನಿಮ್ಮ ಮೇಲೆ ಬೇಕು, ಅಂತ ಕೃಪೆ ದೇವರು ನಿಮಗೆ ಕೊಡಬೇಕೆಂಬುದಾಗಿ ನಾನು ಆರೈಸ್ತಾ ಇದ್ದೇನೆ. ಅಂತ ದೇವರ ಆಶೀರ್ವಾದ ಕೊಡಬೇಕು. ಯಾವಾಗ ಯೋಸೇಫನು ದೇವರ ಆತ್ಮನು ಹೊಂದಿದ್ನೋ ಆ ಯೋಸೇಫನ ಜೀವಿತ ಚರಿತ್ರೆ ಎಲ್ಲ ಬರೆದಾರೆ. ಎಲ್ಲರ ವ್ಯತಿರೇಕವಾಗಿ ಆಗ್ತಾರೆ, ಎಲ್ಲರ ವಿರುದ್ಧವಾಗಿ ಆಗ್ತಾರೆ. ತನ್ನ ಸ್ವಂತ ಅಣ್ಣ ತಮ್ಮಂದ್ರು ನೋಡ್ರಿ, ಒಂದೇ ಹೊಟ್ಟೆಯಲ್ಲಿ ಬಂದಂತ ಕೆಲವು ಅಣ್ಣ ತಮ್ಮಂದ್ರು ಕೂಡ ಹೆಂಗಿರ್ತಾರೆ ಹೇಳ್ರಿ? ಹಲ್ಲೆಲೂಯಾ. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ಕೇಳು ಮಾಡ್ತಾ ಇದ್ದಾನೆ. ಯಾರು? ಸೌಲನು. ದಾವೀದನಿಗೆ ಕೇಳು. ತನ್ನ ಪಕ್ಕದಲ್ಲಿ ಸಹೋದರ, ದೇವರ ವಾಕ್ಯ ನಿನ್ನ ಪಕ್ಕದಲ್ಲಿರುವ ಸಹೋದರನಿಗೆ ಪ್ರೀತಿಸು. ಕೇಳು ಮಾಡಬೇಡ ಅಂತ. ಯಾರಾದ್ರೂ ಬುದ್ಧಿ ಆಗ್ತದ್ರೆ ಕೆಲವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲ್ಲ, ಕೆಲವರು ಅಭಿವೃದ್ಧಿವಂತ ಇದ್ರೆ ಸಹಿಸ್ಲಿಕ್ಕೆ ಆಗ್ತಾ ಇರಲ್ಲ. ಒಂದು ಮನೆಯಲ್ಲಿ 2 ಅಣ್ಣ ತಮ್ಮಂದಿರಿದ್ದಾರಂತ. ಆ ಮನೆಯಲ್ಲಿರುವ ಅಣ್ಣನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವಾ ಈ ದಿನ ನನಗೊಂದು ಸೈಕಲ್ ಬೇಕಪ್ಪ. ದೇವರು ಅವನು ಪ್ರೀತಿಗೆ ಒಂದು ಸೈಕಲ್ ಕೊಟ್ಟ. ಅವನು ಸಂತೋಷದಿಂದ ಬೆಲ್ ಹೊಡ್ಕಂತ ಸೈಕಲ್ ತೆಗೆದುಕೊಂಡು ಆ ರಸ್ತೆಗೆ ಬಂದ್ರೆ ಪಕ್ಕದಲ್ಲಿ ರಸ್ತೆ ಅವ್ರ ತಮ್ಮನ ಮನೆ ಇದೆ. ಅವ್ರ ತಮ್ಮನ ಮನೆ ಕಡೆಗೆ ನೋಡಿದ್ರೆ ಅವ್ರ ತಮ್ಮನ ಮನೆ ಮುಂದೆ 2 ಸೈಕಲ್ ಇದ್ದಿದ್ದಾವೆ. ಇವ್ನು ಕೇಳಿದ ಎಷ್ಟು ಸೈಕಲ್? 1 ಸೈಕಲ್. ಅವ್ರ ತಮ್ಮನಿಗೆ ದೇವ್ರು ಎಷ್ಟು ಕೊಟ್ಟಿದ್ದಾನೆ? 2 ಸೈಕಲ್ ಕೊಟ್ಟಿದ್ದಾನೆ. ಇವ್ನು ನೋಡಿ, ಅಯ್ಯೋ ನಾನು ಒಂದೇ ಸೈಕಲ್ ತಾನೆ, ನಮ್ಮ ತಮ್ಮನ ಮನೆ ಮುಂದೆ 2 ಸೈಕಲ್, ಇವನ ಮನೆ ಮುಂದೆ 2 ಸೈಕಲ್ ಇದ್ದಿದ್ದಾವಲ್ಲ, ಇದಂಗೆ ಆಗ್ಬಾರ್ದು. ಹೋಗಿ ದೇವ್ರನ್ನ ಪ್ರಾರ್ಥನೆ ಮಾಡಿ, ದೇವಾ ಅವ್ನು 2 ಸೈಕಲ್ ತಾನ, ಸೈಕಲ್ ಬೇಡ, ನನಗೊಂದು ಕಾರ್ ಕೊಡು.
ಅವತ್ತು ಕಾರ್ ಶೋರೂಮ್ ತಗೊಂಬಂದು ಅದೇ ರಸ್ತೆಯಲ್ಲಿ ಬರುವಾಗ ಅವ್ರ ತಮ್ಮನ ಮನೆ ಬಂದು ಕೂಡಲೇ ಟೈಮ್ ಅಂತ ಆರಾಮ್ ನೋಡ್ತಾ ಇದ್ದಾರೆ. ಅವ್ರ ತಮ್ಮನ ಮನೆ ಮುಂದೆ 2 ಕಾರ್ ನಿಂತಿದ್ದಾವೆ. ಅರೆ ಇದೇನು ವಿಚಿತ್ರ, ಇದೇ ಸಾಧ್ಯ, ಇದು ಆಗ್ಬಾರ್ದಂಗ ಅಂತ ಹೇಳಿ ದೇವ್ರು ಹೋಗಿ ಪ್ರಾರ್ಥನೆ ಮಾಡಿದ್ರು. ದೇವಾ, ನಾನು ಒಂದು ಕೇಳಿದ್ರೆ ಅವ್ನಿಗೆ 2 ಕೊಡ್ತಾ ಇದ್ದೀನಿ, ಅವ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆಲ್ಲ ಗೊತ್ತಿಲ್ಲ, ಆದ್ರೆ ಅವ್ನಿಗೆ 2 ಕೊಡ್ತಾ ಇದ್ದೀನಿ, ಇದು ಸರಿಯಲ್ಲ ಪ್ರಭು ಅಂತೇಳಿ ಒಂದು ದಿವಸ ಆ ಪ್ರಾರ್ಥನೆ ಮಾಡ್ತಾನೆ. ದೇವ್ರನ್ನ ಕರ್ಕೊಂಡು ಇಲ್ಲಿ ಬಾರೆ, ಏನ್ ಮಾಡೋಣ ಏನ್ರಿ ಅಂತ ಕೇಳಿದ್ರೆ ಪ್ರಾರ್ಥನೆ ಮಾಡೋಣ. ನಾನು ಒಂದು ಸೈಕಲ್ ಕೇಳಿದ್ರೆ ನಾನು ಒಂದು ಸೈಕಲ್ ಅವ್ನಿಗೆ ಕೊಡ್ತಾ ಇದ್ದೇನೆ ದೇವರು, ಆದ್ರೆ ಅವ್ನಿಗೆ 2 ಸೈಕಲ್ ಕೊಡ್ತಾ ಇದ್ದಾನೆ. ನಾನು ಒಂದು ಕಾರ್ ಕೇಳಿದ್ರೆ ಅವ್ನಿಗೆ 2 ಕಾರ್ ಕೊಡ್ತಾ ಇದ್ದೀನಿ. ನ್ಯಾಯನ? ಇವತ್ತೊಂದು ಪ್ಲಾನ್ ಮಾಡೋಣ. ದೇವರ ಮುಂದೆ ದೇವರ ಕೋಣೆಯಲ್ಲಿ ಹೋಗಿ ನಾನು ಕೋಣೆಯಲ್ಲಿ ಡೋರ್ ಕ್ಲೋಸ್ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ ಏನಂತ ಗೊತ್ತಾ, ದೇವ ನನಗೆ ಒಂದು ಕಣ್ಣು ಕಲ್ಬಿಡ ಅಂತ ಪ್ರಾರ್ಥನೆ ಮಾಡ್ತಾ ಅವ್ನಿಗೆ 2 ಕಣ್ಣು ಹೋಗಿರ್ತಾವ. ಹಲ್ಲೆಲೂಯಾ. ಇವ್ ಹೋಗಿ ದೇವ್ರ ಮುಂದೆ, ದೇವಾ ఏంటి ಗೊತ್ತಿಲ್ಲ, ದೇವಾ ನನಗೆ ಒಂದು ಕಣ್ಣು ತೆಗೆದು ಬಿಡಪ್ಪ ಅಂತ ಹೇಳಿದ್ರೆ, ಏನ್ರಿ ನೀವು ಯಾಕ್ರಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತ ఏంటి ಕೇಳಿದ್ರೆ, ಹುಚ್ಚಿ ನಿನಗೆ ಗೊತ್ತಿಲ್ಲ ಸುಮ್ಮನೆ. ಅವಾಗ ನಾನು ಒಂದು ಸೈಕಲ್ ಕೇಳಿದೆ, 2 ಸೈಕಲ್ ಅವ್ನಿಗೆ ಕೊಟ್ಟ. ಒಂದು ಕಾರ್ ಕೇಳಿದೆ, 2 ಕಾರ್ ಅವ್ನಿಗೆ ಕೊಟ್ಟ. ಈಗ ಒಂದು ಕಣ್ಣು ತೆಗೆ ಅಂತ ಹೇಳಿದ್ರೆ ಅವ್ನು 2 ಕಣ್ಣು ಹೋಗ್ಬಿಡ್ತಾನೆ, ಒಂದು ಕಣ್ಣು ಇರ್ತದೆ, ಆರಾಮಾಗಿ ಜೀವನ ಮಾಡ್ಬೋದು. ಈಗ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವ್ರ ಕೂತು ಬಂದು ಕೇಳ್ತಾನೆ, ಇದು ಕೇಳೋದು ತಪ್ಪಪ್ಪ, ಈ ರೀತಿ ಕೇಳ್ತಾ ಇದೆಯಲ್ಲ, ಈ ಕೇಳುವಂತ ಸ್ಥಿತಿ ಸರಿಗಿಲ್ಲ, ಈ ಪ್ರಾರ್ಥನೆ ಮಾರ್ಪಡಿಸಂತ ಕೇಳಿ, ಇಲ್ಲ ದೇವ ಒಂದು ಕಣ್ಣು ಹೋಗ್ಲೇಬೇಕು ನನಗೆ ಅಂತೇಳಿ ಪ್ರಾರ್ಥನೆ ಮಾಡಿದಂತ. ಯಾವಾಗ ಪ್ರಾರ್ಥನೆ ಮಾಡಿದ್ರೆ ದೂತ ಸರಿ ಅಂತ ಹೇಳಿ ದೇವ್ರ ಮುಂದೆ ಆ ಪ್ರಾರ್ಥನೆ ಒಪ್ಪಿಸ್ಬಿಡ್ಲೆ, ಇವ್ನಿಗೆ ಕಣ್ಣು ಇತ್ತು. ಕಣ್ಣು ಹೊರಗಡೆ ಈ ಬ್ಯಾಂಡೇಜ್ ಇಟ್ಕೊಂಡು ಹೊರಗಡೆ ಬಂದು ಅವ್ರು ಆ ಬೀದಿಯಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದಾನೆ. ಆ ಸಹೋದರ ಬಂದು ಅಯ್ಯೋ ಏನಾಯ್ತು ಅಂತೇಳಿ ಆ ಸಹೋದರನ ಅಪ್ಕೊಳ್ಳುವಾಗ, ನಿನಗೆ ಕಣ್ಣು ಹೋಗ್ಲಿಲ್ವಾ ಅಂತ ಕೇಳ್ತಾರೆ. ನನಗೆ ಯಾಕೆ ಕಣ್ಣು ಹೋಗ್ತತ್ರಿ? ಹಲ್ಲೆಲೂಯಾ. ನನಗೆ ಯಾಕೆ ಕಣ್ಣು ಹೋಗ್ತತಿ ಹೇಳ್ರಿ? ನೀನ್ ಕಣ್ಣು ಹೋಗ್ಲಂತ ಪ್ರಾರ್ಥನೆ ಮಾಡಿದ್ದ ಅಂತ. ಹೌದು, ನಾನು ಕಣ್ಣು ಹೋಗ್ಲಂತ ಪ್ರಾರ್ಥನೆ ಮಾಡಿದ್ದೆ, ಕಾರ್ ಬರ್ಲಂತ ಪ್ರಾರ್ಥನೆ ಮಾಡಿದೆ, 1 ಅಲ್ಲ 2 ನಿನಗೆ ಕೊಟ್ಟ. ಸೈಕಲ್ ಬರ್ಲಂತ ಪ್ರಾರ್ಥನೆ ಮಾಡಿದ್ರೆ 1 ಅಲ್ಲ 2 ನಿನಗೆ ಕೊಟ್ಟ. ಈಗ ಕಣ್ಣು ಹೋಗಿ ಹಂಗೆ ಕೊಡ್ತಾನೆ ಅಂತೇಳಿ ಕಣ್ಣು ಹೋಗ್ಲಂತ ಪ್ರಾರ್ಥನೆ ಮಾಡಿದೆ, ನಿನ್ ಕಣ್ಣು 2 ಆಗ್ಯಾವ, ನನ್ನ ಕಣ್ಣು ಮಾತ್ರ 1 ಇದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನೀನು ಕೇಡಿಗೆ ಪ್ರತಿ ಕೇಡು ಮಾಡಬಾರ್ದು. ಏನ್ ಮಾಡಬಾರ್ದು ಹೇಳು? ಕೇಡಿಗೆ ಪ್ರತಿ ಕೇಡು. ಈಗ ಯಾಕೆ ಮಾಡ್ತಾ ಇದಾರೆ ಅದನ್ನ? ಅಂಥವ್ರು ಇದ್ದಾರೆ ನಮ್ಮ ಸಭೆಯಲ್ಲಿ. ಕೆಲವು ಕುಟುಂಬಗಳು ಒಳ್ಳೆಯದನ್ನು ಹೊಂದಿಕೊಂಡು ದೇವರಿಗೆ ವ್ಯತಿರೇಕವಾಗಿ, ಸೇವಕರಿಗೆ ವ್ಯತಿರೇಕವಾಗಿ, ಸಭೆಗೆ ವ್ಯತಿರೇಕವಾಗಿರುವಂತ ಕೆಲವು ಸಭೆಯಲ್ಲಿರುವಂತಹ ಜನರು ಆ ರೀತಿ ಪರಿವರ್ತನೆ ಮಾಡ್ತಾ ಇದ್ದಾರೆ, ಆ ರೀತಿ ಪೇ ಮಾಡ್ತಾ ಇದ್ದಾರೆ. ನನ್ನ ಆತ್ಮೀಯ ಪ್ರಿಯ ಸಹೋದರ ಸಹೋದರಿ, ಈ ಮುಂಜಾನೆ ಈ ವಾಕ್ಯ ಕೇಳ್ತಿರುವಂತ ನಿಮ್ಮ ಜೀವಿತದಲ್ಲಿ ದೇವರು ನಿನ್ನ ಜೀವಿತದಲ್ಲಿ, ನಮ್ಮ ಎಲ್ಲರ ಜೀವಿತದಲ್ಲಿ ಆತನು ಇರುವುದಾದ್ರೆ ನಾವು ಕೇಳಿ ಮಾಡಲಿಕ್ಕೆ ಆಶಿಸಲ್ಲ. ಹಲ್ಲೆಲೂಯಾ. ಆಪತ್ತು ಬಂದಾಗ ಸೇವಕರಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆಪತ್ತು ಬಂದಾಗ ದೇವರು ಸೇವಕರಂತೇಳಿ ಚೆನ್ನಾಗಿ ಅವ್ರ ಬಗ್ಗೆ ಎಲ್ಲರಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇರ್ತೀವಿ. ಆದ್ರೆ ಯಾವಾಗ ಸ್ವಲ್ಪ ವ್ಯತಿರೇಕ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ತಪ್ಪಿದಾಗ ಸೇವಕರನ್ನು ಅದು ಸರಿ ಇಲ್ಲ, ಈ ಸರಿ ಇಲ್ಲ, ಏನ್ ಸರಿ ಇಲ್ಲ, ಏನು ಸರಿ ಇಲ್ಲ, ಇದೇ ತಪ್ಪಡಿ. ಹಲ್ಲೆಲೂಯಾ. ಇದೇ ತಪ್ಪಡಿ. ಈ ತಪ್ಪಡಿ ತಪ್ಪು, ಅದು ನಿನಗೆ ಅದೇ ಶಬ್ದ ನಿನಗೆ ರಿವರ್ಸ್ ಆಗ್ತದೆ. ನೀನು ಯಾರನ್ನು ಸರಿ ಇಲ್ಲ ಅಂತ ನೀನು ಬಟ್ಟೆ ತೋರಿಸ್ತಾ ಇದೆಯೋ ಅದೇ ನಿನಗೆ ರಿವರ್ಸ್ ಆಗಿ ನೀನು ಸರಿ ಇಲ್ಲ ಅಂತ ಒಂದ್ಸಲ ಸೇವಕರಿಗೆ ಒಬ್ಬರಲ್ಲಿ ನೀನು 4 ಜನ ಹೇಳ್ತಾರೆ ನೀನು ಸರಿ ಇಲ್ಲ. ಹೇಗೆ ಇದು? ನೀನೇನನ್ನು ಬಿತ್ತುತ್ತೀಯೋ ಅದನ್ನು ದಾವೀದನ ಸೌಲನ ಪಕ್ಕದಲ್ಲೇ ಇದ್ದಾನೆ. ಸೌಲನಿಗೆ ಆಪತ್ತು ಬಂದರೆ ದಾವೀದನಿಗೆ ಬಂದಂತೆ ಎಂಬುದಾಗಿ ದಾವೀದನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಯಾರನ್ನು? ಸೌಲನು. ಇದು ನನ್ನ ರಾಜ್ಯ ಎಂಬುದಾಗಿ ಕಷ್ಟಪಡ್ತಾ ಇದ್ದಾನೆ. ಇವರು ನನ್ನವರೆಂಬುದಾಗಿ ಕಷ್ಟಪಡ್ತಾ ಇದ್ದಾನೆ. ಇವರು ನನ್ನ ಜನರೆಂಬುದಾಗಿ ದಾವೀದನು ಕಷ್ಟಪಡ್ತಾ ಇದ್ದಾನೆ. ಆದ್ರೆ ಸೌಲನಿಗೆ ಇದ್ಯಾವುದು ಕೂಡ ಏನಾಗಿಲ್ಲ ಹೇಳ್ರಿ? ಹಲ್ಲೆಲೂಯಾ. ಹೇಳ್ರಿ ಪ್ರಿಯರೇ, ದೇವರ ಅಭಿಷೇಕ ಹೊಂದಿದಾಗ ನಮ್ಮ ಮೇಲೆ ಅನೇಕ ಕಾರ್ಯಗಳು, ದುರಾತ್ಮ ಕಾರ್ಯಗಳು ನಡೀತವೆ. ದೇವರ ಅಭಿಷೇಕ ನಾವು ಕಾಪಾಡಿಕೊಳ್ಬೇಕು. ದುರಾತ್ಮನ ಅಭಿಷೇಕ ಅಲ್ಲ, ದುರಾತ್ಮನ ಕಾರ್ಯಗಳು ನಡಿಬಾರ್ದಂದ್ರೆ ದೇವರ ಅಭಿಷೇಕವನ್ನು ನೀನು ಕಾಪಾಡಿಕೊಳ್ಬೇಕು. ದೇವರ ಅಭಿಷೇಕ ನೀನು ಕಾಪಾಡಿಕೊಂಡ್ರೆ ಅದು ಉಪಯೋಗ ಆಗ್ತದೆ. ಕಷ್ಟ ಬರ್ಬೋದು, ಅದು ನಿನ್ನ ಮುಳುಸಕ್ಕಾಗಲ್ಲ. ನಷ್ಟ ಬರ್ಬೋದು, ಅದು ನಿನ್ನ ಮುಳುಸಕ್ಕಾಗಲ್ಲ. ಒಂದು ವೇಳೆ ಶ್ರಮೆ ಬರ್ಬೋದು, ಅಭಿಷೇಕ ನಿನ್ನ ಮೇಲಿದ್ರೆ ಯಾವ ದುರಾತ್ಮ ಶಕ್ತಿಯು ನಿನ್ನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾವ ದುರಾತ್ಮ ಶಕ್ತಿಯು ನಿನ್ನ ಮುಂದೆ ನಿಲ್ಲಕ್ಕಾಗಲ್ಲ. ನಿನ್ನ ಆರಾಧನೆಯಲ್ಲಿ ದೇವರು, ನಿನ್ನ ಪ್ರತ್ಯೇಕವಾದ ಪ್ರಾರ್ಥನೆಯಲ್ಲಿ ದೇವರು ನಿನ್ನ ಬಲಪಡಿಸ್ತಾನೆ. ಯಾವ ದುರಾತ್ಮವು ಬರದಂತೆ ನಿನ್ನನ್ನು ಕಾಪಾಡಲಿಕ್ಕೆ ಅಭಿಷೇಕ ನಿನ್ನನ್ನು ಕಾಪಾಡ್ತದೆ. ಅಲ್ಲಿವರೆಗೆ ನಾವು ಇಲ್ಲಿವರೆಗೂ ಖಾಲಿ ಮನುಷ್ಯರಾಗಿದ್ದೀವ. ದೇವ ನೀನು ನನ್ನನ್ನು ಅಭಿಷೇಕಿಸೆಂಬುದಾಗಿ ನೀನು ಪ್ರತ್ಯೇಕವಾಗಿ ಹೇಳೋಣ. ದೇವ ನಿನ್ನ ಅಭಿಷೇಕ ನನ್ನ ಮೇಲೆ ಬೇಕು. ದಾವೀದನು ಎಲ್ಲಿವರೆಗೂ ಮಾಮೂಲು ವ್ಯಕ್ತಿ, ಅಲ್ಲಿವರೆಗೂ ಸೌಲನ ಮನೆಯಲ್ಲಿ ಅವನಿಗೆ ಕೆಲಸ ಇರಲಿಲ್ಲ. ಯಾವಾಗ ದಾವೀದನು
ಅಭಿಷೇಕ ಹೊಂದಿದ್ರು ಸೌಲನಿಗೆ ಉಪಯುಕ್ತವಾದ ಪಾತ್ರೆಯಾಗಿ ದೇವರನ್ನ ಉಪಯೋಗ ಮಾಡ್ತಾ ಇದ್ದಾನೆ. ಇದನ್ನ ದೇವರ ಸಂಧಿಯಲ್ಲಿ ದೇವರನ್ನು ಉಪಯೋಗ ಮಾಡಿಕೊಳ್ಬೇಕಾದ್ರೆ ನಮ್ಮ ಮೇಲೆ ಏನ್ ಬೇಕಂತ ಹೇಳ್ರಿ, ಏನ್ ಬೇಕು ಹೇಳ್ರಿ? ದೇವರಲ್ಲಿ ಯೂಸ್ ಆಗ್ಬೇಕಾ? ನಾವು ದೇವರ ಮನೆಯಲ್ಲಿ ವಿಷಯಬಲ್ ಆಗ್ಬೇಕಾ? ದೇವರ ಕೃಪೆಗೆ ಪಾತ್ರ ಆಗ್ಬೇಕಾ? ದೇವರ ಅಭಿಷೇಕ ನಮಗೆ ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಏನ್ ಪ್ರಾಮುಖ್ಯ ಹೇಳ್ರಿ? ದೇವರ ಆ ಅಭಿಷೇಕ ನಮ್ಮಲ್ಲಿದ್ದು ಆತನ ರಕ್ಷಣೆ ಭಾಗ್ಯ ನಮ್ಮ ಮನೆಯಲ್ಲಿ ಇದ್ರೆ ಸಾಕು. ಅನೇಕ ವ್ಯತಿರೇಕವಾದ ಕಾರ್ಯಗಳು ಬಂದರೂ ಕೂಡ ನಿನ್ನ ದೇವರು ಪ್ರತ್ಯೇಕವಾಗಿ ನಿಲ್ಲಿಸ್ತಾನೆ. ಈಗ ಸೌಲನು ಈಗಿಂದ ಹೊಡೆದ್ರು, ಸೌಲನ ಮೇಲೆ ದುರಾತ್ಮ ಬಂದ್ರೆ ಮತ್ತೆ ಯಾರನ್ನು ಕರಿತಾ ಇದ್ದಾನೆ? ಸೌಲನು ಯಾರಿಗೆ ಕಾಲ್ ಮಾಡೋದು ಹೇಳ್ತಾ ಇದ್ದಾರೆ? ದಾವೀದನ ಕರೀರಿ, ಸೌಲನ ಮೇಲೆ ದುರಾತ್ಮ ಇದೆ. ದಾವೀದನ ಕರೀರಿ, ಸೌಲನ ಮೇಲೆ ದುರಾತ್ಮ ಇದೆ. ಬೇರೆ ದಾವೀದನು ಬಾರಿಸುತ್ತಾ ಆಡಿದ್ರೆ ಸಾಕು, ಆ ವ್ಯಕ್ತಿಗೆ ಉಪಶಮ ದೊರೆಯುತ್ತದಂತ. ಈ ದಿನ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಅಭಿಷೇಕ ಹೊಂದಿದವರು ಸಭೆಯಲ್ಲಿ ಆಡುವಾಗ, ಸ್ತುತಿಸುವಾಗ, ಬಾರಿಸುವಾಗ ಗಮನಿಸ್ರಿ, ವಾಕ್ಯ ಓದೋದ್ರಲ್ಲಿ ಕೂಡ ಅಭಿಷೇಕ ಇದೆ. ನೀವು ಕೇವಲ ಬೈಬಲ್ ಓದ್ತಾ ಇದೆ ಅಂದ್ರೆ ಬೈಬಲ್ ಓದಿದ್ರೆ ಸಾಕಾಗಲ್ಲ ಅಭಿಷೇಕ. ಕೆಲವರಿಗೆ ಮಾತ್ರ, ಎಲ್ಲರಿಗಲ್ಲ. ಕೆಲವರಿಗೆ ಯಾವಾಗ ನಾವು ದೇವರ ವಾಕ್ಯ ತೆಗೆದು ಸರಿ ಓದಕ್ಕೆ ಬರ್ಲಿದ್ರು ತೊಂದರೆ ಇಲ್ಲ, ನೀವು ಓದುವಂತದ್ರಲ್ಲಿ ಬಹಳ ಅಭಿಷೇಕ ಇದೆ. ಇದು ದೇವರ ವಾಕ್ಯ. ಆತ್ಮೀಯ ಸಹೋದರಿ ಸಹೋದರ, ಆ ಗುಟ್ಟು ನಿನಗೆ ಗೊತ್ತಿರಬೇಕು. ಎಲ್ಲರೂ ಹೋದ್ರೆ ದೇವರ ಅಭಿಷೇಕ ಬರಲ್ಲ. ದಾವೀದನ ರಾಜ್ಯದಲ್ಲಿ, ಸೌಲನ ರಾಜ್ಯದಲ್ಲಿ ಎಷ್ಟೋ ಜನರಿದ್ದಾರೆ. ಯಾರು ಬಾರಿಸಿದ್ರೆ ಸೌಲನಿಗೆ ಉಪಶಮ ಇಲ್ಲ ಅಂತ. ಯಾರು ಬಾರಿಸ್ಬೇಕಂತ ಬಂದ್ರು? ದಾವೀದನ ಬಾರಿಸಿದ್ರೆ ಮಾತ್ರ ಸೌಲನಿಗೆ ದುರಾತ್ಮ ಬಿಡುಗಡೆ. ದಾವೀದನೇ ಬಾರಿಸ್ಬೇಕು. ಇಷಾಯನ ಮಗನಾದ ದಾವೀದನೇ ಬಾರಿಸ್ಬೇಕು. ಏನು ಅನ್ನೋದು ಅಷ್ಟು ನಿಪುಣತೆ ಇದೆ ಪ್ರಿಯರೇ. ಕೇವಲ ಒಬ್ಬ ಕುರುಬನು, ಕುರಿಗಳ ಕಾಯುವವನು, ಏನು ವಿದ್ಯಾಭ್ಯಾಸವಿಲ್ಲದವನು, ಅವನು ಬಾರಿಸಿದ್ರೆ ಸೌಲನ ಮೇಲೆ ದುರಾತ್ಮ ಹೋಗ್ತದೆ. ಎಲ್ಲಿ ಬರವಿದೆಯೋ, ಎಲ್ಲಿ ಅಭಿಷೇಕವಿದೆಯೋ ಅಲ್ಲಿ ಫುಲ್ಫಿಲ್ ಆಗ್ತದೆ. ಐಗುಪ್ತ ದೇಶವೆಲ್ಲ ಬರ ಬಂದಿದೆ. ಯೌಸೇಫನಲ್ಲಿದ್ದಾನೆ. ಐಗುಪ್ತ ದೇಶದಲ್ಲಿ ಏನಾದರೂ ಬರ ಇದೆಯಾ? ಯಾರಿಂದ ನಡೀತಾ ಇದೆ ಅಂತ ರಾಜ್ಯ? ಯಾರಿಂದ ನಡೀತಾ ಇದೆ ಅಂತ ಹೇಳಿ ಆ ರಾಜ್ಯ? ಯೌಸೇಫನ ಮೇಲೆ ಯಾರ ಅಭಿಷೇಕ ಇದೆ ಅಂದ್ರೆ ದೇವರ ಅಭಿಷೇಕ ಇದೆ. ಅವನು ಜ್ಞಾನವಂತನಾಗಿದ್ದಾನೆ. ಏನು ಕನಸು ಕೇಳಿದ್ರು ಅದಕ್ಕೆ ಕಟ್ಟುಬದ್ಧವಾಗಿ ಹೇಳ್ತಾನೆ. ಜೈಲಲ್ಲಿ ಇಬ್ಬರು ಕೈದಿಗಳಿದ್ದಾರೆ. ಅನೇಕ ದಿನಗಳಿಂದ ಅದೇ ಜೈಲಲ್ಲಿದ್ದಾರೆ. ಆ ರಾತ್ರಿ ಯೌಸೇಫನ್ ತೆಗೆದುಕೊಂಡು ಹೋಗಿ ಕೂಡ ಅದೇ ಜೈಲಲ್ಲಿ ಆಗ್ತಾರೆ. ಆ ಯೌಸೇಫನು ಸಂತೋಷವಾಗಿರ್ತಾನೆ. ಬೆಳಗಿನ ಜಾವ ಎದ್ದು ಕೂಡ ಯೌಸೇಫನು ಫ್ರೆಶ್ ಆಗಿರ್ತಾನೆ. ಅವನ ಮಗ ಹೇಗಿರ್ತಂತ? ದೇವರ ಪ್ರಸನ್ನತೆ ತುಂಬಿದವನಾಗಿ, ಫ್ರೆಶ್ ಆಗಿ, ದೇವರ ಅನೈಂಟಿಂಗ್ ಹೊಂದಿದವನಾಗಿ, ಅಭಿಷೇಕ ಹೊಂದಿದವನಾಗಿ ಫ್ರೆಶ್ ಆಗಿ ಹೊರಗೆ ಬಂದ್ರೆ ಇವರಿಬ್ಬರು ಮಗ ಬಾಳಿರ್ತದಂತೆ. ಇವರಿಬ್ಬರು ಕೇಳ್ತಾರೆ ಯೌಸೇಫನು, ಏನಿಷ್ಟು ಸಂತೋಷವಾಗಿದೆ ಅಂತ ಕೇಳಿದ್ರೆ, ನೀವ್ಯಾಕೆ ಹಿಂಗಿದ್ದೀರ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಗೋ ನಾವು ಫರೋಹನನ್ನ ಉದ್ಯೋಗಸ್ಥರು, ನಾನು ಒಬ್ಬನು ದ್ರಾಕ್ಷರಸವನ್ನು ಫರೋಹನಿಗೆ ಕೊಡ್ತಾ ಇದೆ, ನಾನು ರೊಟ್ಟಿಗಳನ್ನು ತೆಗೆದುಕೊಂಡು ಹೋಗಿ ಆತನಿಗೆ ಕೊಡ್ತಾ ಇದೆ. ನಾವು ಈಗ ಸೆರೆಮನೆಯಲ್ಲಿ ಯಾವ ಒಂದು ತಪ್ಪಿನಿಂದ ಜೈಲಲ್ಲಿ ಬರಬೇಕಾಗಿರುವಂತ ಆ ವ್ಯಕ್ತಿಗಳು ಹೇಳಿದ್ರೆ, ಆ ವ್ಯಕ್ತಿಗಳು ಯೋಸೇಫನ ಮುಂದೆ ಹೇಳಿದ್ರೆ, ಯೋಸೇಫನ ಹೇಳ್ತಾನೆ, ಇಗೋ ಆ ರಾತ್ರಿ ಯೋಸೇಫನಿಗೆ ಕನಸು ಬಿತ್ತು. ಆ ಕನಸಿನಲ್ಲಿ ಇವರಿಬ್ಬರ ದರ್ಶನ ಹಿಂಗಿತ್ತು. ಏನಿತ್ತು ಗೊತ್ತಾ? ನೀನು ರೊಟ್ಟಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ವಿ, ಕಾಗೆಗಳು ಬಂದು ನಿನ್ನ ರೊಟ್ಟಿಗಳನ್ನು ತೆಗೆದುಕೊಂಡು ಹೋದ್ರು. ನೀನು ದ್ರಾಕ್ಷ ಗೊಂಚಲುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ವಿ, ನಿನ್ನ ದ್ರಾಕ್ಷ ಗೊಂಚಲು ಬಳ್ಳಿಯು ಅದನ್ನು ಅಭಿವೃದ್ಧಿ ಆಯಿತು. ಇದು ಕಾರಣ ಏನು ಗೊತ್ತಾ? ನಾಳೆ 3 ದಿವಸದೊಳಗಡೆಗೆ ಕಾಗೆಯನ್ನು ರೊಟ್ಟೆ ತೆಗೆದುಕೊಂಡು ಹೋಗುವಂತ ವ್ಯಕ್ತಿಯನ್ನು ಫರೋಹನ ಗಲ್ಲಿಗೆ ಹಾಕ್ತಾನೆ. ನೀನು ದ್ರಾಕ್ಷ ಗೊಂಚಲನ್ನು ತೆಗೆದುಕೊಂಡು ಹೋಗಿ ನಿನ್ನ ಬಳ್ಳಿ ವೃದ್ಧಿಯಾದಂತ ಈ ವ್ಯಕ್ತಿಯನ್ನು ತಿರುಗಿ ದೇವರು ಫರೋಹನ ಉದ್ಯೋಗಸ್ಥಕ್ಕೆ ನೇಮಿಸಿಕೊಂಡು ಮತ್ತೆ ನಿನಗೆ ಉದ್ಯೋಗವನ್ನು ಕೊಡ್ತಾನೆ ಫರೋಹನು. ಇದೇ ನಿಮ್ಮಿಬ್ಬರ ಕನಸಿನ ಅರ್ಥ ಅಂತ ಹೇಳಿ ಕೂಡಲೇ ಇವರಿಬ್ಬರು ಬಿಡುಗಡೆ ಆಗಿ ಸೇಮ್ ಯಾಜಕರು ಯೌಸೇಫನ ಏನು ಹೇಳಿದ್ರು ಅದು ನಡೀತದೆ. ಅದೇ ಜೈಲು ಕೈದಿಗಳು ಹೋಗಿ ಯೌಸೇಫನ ವಿಷಯದಲ್ಲಿ ಫರೋಹನಿಗೆ ಹೇಳ್ತಾರೆ, ಒಬ್ಬ ಏನು ಕನಸು ಬಿದ್ರೆ ಹೇಳುವಂತ ವ್ಯಕ್ತಿ ಜೈಲಲ್ಲಿದ್ದಾರೆ. ಹಲ್ಲೆಲೂಯಾ. ಅಭಿಷೇಕ ಸಿಂಹದ ಬಾಯಿಗಳನ್ನು ಕೂಡ ಕಟ್ಟುವಂತದ್ದಾಗಿದೆ. ಪ್ರತಿಯೊಬ್ಬರಿಗೆ ಅಭಿಷೇಕ ಬಹಳ ಪ್ರಾಮುಖ್ಯ. ಅಭಿಷೇಕ ಇಲ್ಲದೆ ಹೋದ್ರೆ ನಮ್ಮ ಜೀವಿತದಲ್ಲಿ ನಾವು ಏನಲ್ಲ ಹಿಂಗೆ ಇರ್ತೀವಿ. ಹಲ್ಲೆಲೂಯಾ. ಅಭಿಷೇಕ ಇಲ್ಲದವ್ರು ಏನ್ ಮಾಡ್ತಾರೆ ಗೊತ್ತಾ? ಅವ್ರ ಬಗ್ಗೆ ಇವ್ರು ಹೇಳೋದು, ಇವ್ರ ಬಗ್ಗೆ ಅವ್ರು ಹೇಳೋದು, ಅವ್ರ ಬಗ್ಗೆ ಇವ್ರು ಹೇಳೋದು, ಅವ್ರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ತಾರೆ. ಒಬ್ರಿಗೊಬ್ರು ಬಹಳ ಯಾರ ಬಗ್ಗೆ ಕೇರ್ ಮಾಡಲ್ಲ. ಈತ ರಾಜಗುಡ್ವೇನ, ಆತ ಈತ ಈ ರೀತಿ ಮಾತಾಡ್ತಾರೆ. ಇವರೆಲ್ಲ ಏನ್ ಗೊತ್ತಾ? ಅನೈಂಟಿಲಿಯಸ್ ಪರ್ಸನ್ ಅಂದ್ರೆ ಅಭಿಷೇಕ ಇಲ್ಲದಂತ ವ್ಯಕ್ತಿಗಳು. ಅಭಿಷೇಕವಿದ್ದ ವ್ಯಕ್ತಿಗಳು ಹೆಂಗ್ ಮಾತಾಡ್ತಾರೆ ಗೊತ್ತಾ? ಅವರು ಸಂಭಾಷಣೆ ಮಾತಾಡಿದ್ರೆ ಎದುರಿಗೆ ದುರಾತ್ಮ ಹೊಂದಿದ ಒಬ್ಬ ವ್ಯಕ್ತಿ ಹತ್ರ ಭಯ ಇರ್ತದೆ. ಅವ್ರಿಗೆ ಭಯ, ಓ ಏನಾಗ್ತದೆ ಗೊತ್ತಿಲ್ಲ,
ಏನ್ ಮಾಡ್ತಾರೋ ಗೊತ್ತಿಲ್ಲ. ಹಲ್ಲೆಲೂಯ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಯೇಸು ಸ್ವಾಮಿ ಮೇಲೆ ರಕ್ಷಣೆ ಹೊಂದಿದ ತದನಂತರ ಅಭಿಷೇಕ ಬಂತು. ಆ ಒಬ್ಬ ಮೂಕದೇವ ಆತನ ಎದುರಿಗೆ ಬಂತು. ಮೂಕದೇವ ಯೇಸು ಸ್ವಾಮಿ ಅಂದ್ರೆ ಅಂತ ಹೇಳ್ದ, ಏನು ಹೇಳಿಲ್ಲ. ಆತನ ಎದುರಿಗೆ ಬಂದ ಕೂಡ ಅದು ಒದ್ದಾಟದಲ್ಲಿ ಬಿಟ್ಟು. ಈ ದಿನ ಪ್ರಿಯ ದೇವರ ಮಕ್ಕಳೇ, ನಾವು ಎಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದ್ದೀವಿ ಅಂದ್ರೆ, ಸಮಯ ದೇವರ ವಾಕ್ಯಕ್ಕೆ ಕೊಡ್ತಾ ಇಲ್ಲ, ದೇವರ ಸನ್ನಿಧಿಗೆ ಕೊಡ್ತಾ ಇಲ್ಲ, ದೇವರ ಆರಾಧನೆಯಲ್ಲಿ ಕೂಡ ನಾವು ಸರಿಯಾದ ರೀತಿಯಲ್ಲಿ ಪಾಲ್ಗೊಳ್ತಾ ಇಲ್ಲ, ದೇವರ ರಕ್ಷಣೆ ಇಲ್ಲ. ಬರೇ ಲೋಕವನ್ನು ನೋಡ್ತಾ ಇದ್ವಿ. ಲೋಕ ಹಿಂಗಾಗ್ತಾ ಇದೆ, ಅದು ರೇಟ್ ಇರ್ತಾ ಇದೆ, ಇವತ್ತೇ ಕೊಂಡ್ಕೋಬೇಕು, ಇದು ರೇಟ್ ಇರ್ತಾ ಇದೆ, ಇವತ್ತೇ ಕೊಂಡ್ಕೋಬೇಕು, ಅದು ಹಂಗಿದೆ ಇವತ್ತು ಮಾಡ್ಕೋಬೇಕು, ಇದು ಹಿಂಗಿದೆ ಇವತ್ತು ಮಾಡ್ಕೋಬೇಕು, ಇದೇ ಚಿಂತೆಯಲ್ಲಿ ಹೊರತು ದೇವರು ನಮ್ಮನ್ನು ಯಾಕೆ ಕರೆದಿರಂತ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ, ಯಾಕೆ ಕರೆದಿದ್ದನ್ನು ಗೊತ್ತಿಲ್ಲ. ಕೆಲವರು ಬಡ್ಡಿ ಬರಲಿಲ್ಲ ಅಂತ 2 ರೂಪಾಯಿ ಬಡ್ಡಿ ಕೊಟ್ಟಿದ್ದೆ, ಬಡ್ಡಿ ಬರಲಿಲ್ಲ. ಹಲ್ಲೆಲೂಯಾ. ಅದೇನು ಸುಸ್ತಾಗಿದೆ ಅಂತ 2 ರೂಪಾಯಿ ಬಡ್ಡಿ ಕೊಟ್ಟಿದ್ದು ಸುಸ್ತಾಗಿದೆ ಅಂತ ಸತ್ತೋಗ್ಬಿಟ್ರೆ ಕಷ್ಟ. ಹಲ್ಲೆಲೂಯಾ. ಇವತ್ತು ಎಲ್ಲಿ ಕೆಲಸಕ್ಕೆ ಹೋಗಿ 1 ಕೂಲಿ ದುಡ್ಲೆ 2 ಕೂಲಿ ದುಡ್ಲೆ ದುರಾಸೆಯಿಂದ ತುಂಬಲ್ಪಟ್ಟ ಜನರು. ಇಂಥ ಜನರು ದೇವರ ವಾಕ್ಯದ ಮೇರೆಗೆ, ದೇವರ ವಾಕ್ಯ ಇರ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ 24ನೇ ವಚನದಲ್ಲಿ, ಹುಳ ಕಡಿಯುವ ಹುಳ ಹೋಗಲ್ಲ, ಉರಿಯುವ ಬೆಂಕಿ ಆರಲ್ಲ. ಬೇರೆ ಯಾವತ್ತಾದ್ರೂ ದೇವರಿಗೆ ನಾವು ಮಾನ್ಯತೆಯನ್ನು ಕೊಟ್ಟಿದ್ದೀವ? ದೇವರ ವಿಷಯದಲ್ಲಿ ಚಿಂತಿಸಿದೀವ? ಯಾವಾಗಲೂ ಸ್ವಾರ್ಥ ಚಿತ್ತರು. ಪೌಲನು ಹೇಳಿದ ಹಾಗೆ ಕೊನೆಯ ದಿನಗಳಲ್ಲಿ ಸ್ವಾರ್ಥ ಚಿತ್ತರು, ಬಡಾಯಿ ಮುಚ್ಚಿಕೊಳ್ಳುವರು, ಹಣದಾಶೆ ಉಳ್ಳವರು, ವಿಚಾರಿಗಳು, ಬಂಡರು, ವಿಗ್ರಹಾರಾಧಿಕರು, ಪುರುಷಗಾಮಿರಿಗರು, ವಿಟ್ಟರು, ಇವರೆಲ್ಲರೂ ಬರ್ತಾರಂತೆ ಕೊನೆಯ ದಿನದಲ್ಲಿ. ಭಕ್ತಿ ವೇಷ ಹಾಕಿಕೊಂಡು ಅದರ ಬಲವನ್ನು ಬೇಡುವಂತ ಹೇಳುವಂತ ಜನರು ಬರ್ತಾರಂತೆ. ಭಕ್ತಿ ಆಕ್ಟಿಂಗ್ ಮಾಡುವಂತ ಜನರು ಕೂಡ ಸಭೆಯಲ್ಲಿ ಬರ್ತಾರಂತೆ, ಸೇವೆಯಲ್ಲಿ ಕೂಡ ಸೇವಕರು ಬರ್ತಾರಂತೆ. ಡೌಟೇ ಇಲ್ಲ. ಎಲ್ಲ ಡೂಪ್ಲಿಕೇಟ್. ಪ್ರಿಯಾತ್ಮೀಯ ಸಹೋದರಿ, ನನ್ನ ಸಹೋದರ, ದೇವರ ವಾಕ್ಯ ಈ ದಿನ ಈ ರೀತಿ ಹೇಳ್ತಾ ಇದೆ. 37 ವಾಕ್ಯ 1ರಲ್ಲಿ 37:5 ಆದಿಕಾಂಡ 37:5. ಒಂದು ದಿನ ಯೋಸೇಫನು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಲು. ಏನ್ ಮಾಡ್ತಂತ ಯೋಸೇಫನಿಗೆ ಕನಸು ಬಿಟ್ಟು. ಇಲ್ಲಿವರೆಗೂ ಚೆನ್ನಾಗಿದೆ ನನ್ನ ಅಣ್ಣ ತಮ್ಮನ ಹತ್ರ. ಇಲ್ಲಿವರೆಗೂ ನೋಡ್ರಿ, ನೀವೆಲ್ಲರೂ ಈಗ ದೇವರು, ನೀವು ಅನ್ಯರಾಗಿದ್ದಾಗ ಚೆನ್ನಾಗಿರ್ತಾನೆ ನಿಮ್ತಕ್ಕೆ ಎಲ್ಲ. ಯಾವಾಗ ನೀವು ದೇವರು ನಂಬಿ ರಕ್ಷಣೆವಂತರು ಅಂತ ಹೇಳ್ರಿ, ರಕ್ಷಣೆವಂತು ಅಂತ ಹೇಳ್ರಿ. ಹೇಳ್ರಿ ಏನ್ ಮಾಡ್ತಾರಂತವ್ರು? ಒಬ್ಬ ಸಹೋದರ ಹೇಳ್ತಾನೆ, ಹೆಸರು ಹೇಳಲ್ಲ, ಸಹೋದರ ಹೇಳ್ತಾನೆ, ಏನು ರಕ್ಷಣೆ ಅಂದ್ರೆ, ಇಲ್ಲ ನಮ್ಮಮ್ಮ ಉರ್ಲಾಕ್ಕೆ ಬಿಡ್ತಂತ, ಕೆರೆಗೆ ಬಿಡ್ತಂತ. ಅರೆ, ಇಸ್ಪಟ್ ಆಡಿದ್ರೆ ನಿನ್ನ ಗದರಿಸ್ತದೆ, ಕುಡಿದ್ರೆ ನಿನ್ನ ಗದರಿಸ್ಬೇಕು. ಅಕ್ಕಿದೆ, ತಂದೆ ತಾಯಿಗೆ ಅಕ್ಕಿಲ್ಲ ಅಂತ ಹೇಳ್ತಾರ, ಅವ್ರಿಗೊಂದು ಭಾರ ಇದೆ, ಜವಾಬ್ದಾರಿ ಇದೆ. ನೀನ್ ಕೆಟ್ಟ ಕೆಲಸ ಮಾಡಿದ್ರೆ ಅವ್ರು ನಿನ್ನ ಸರಿಯಾದ ಮಾರ್ಗದಲ್ಲಿ ನಡಿಬೇಕಂತ ತಿದ್ದಬಹುದು, ನಿನ್ನನ್ನು ಹೊಡಿಬಹುದು, ನಿನ್ನ ಬೈಬಹುದು, ಅದಕ್ಕೆ ರೈಟ್ಸ್ ಇದೆ. ಆದ್ರೆ ದೇವರ ಬಳಿಗೆ ಬಂದು ದೇವರ ಸಮ್ಮುಖದಲ್ಲಿ ಅಭಿಷೇಕ ಹೊಂದುವ ವ್ಯಕ್ತಿಗೆ ಅಡ್ಡಿ ಆಗ್ತಾ ಇದ್ದಾರೆ ಅಂದ್ರೆ ದುರಾತ್ಮ ಅಲ್ವಾ? ಹಲ್ಲೆಲೂಯಾ. ದುರಾತ್ಮನ ಪ್ರೇರಣೆ ಇಲ್ಲ, ದೇವರಾತ್ಮನ ಪ್ರೇರಣೆ ಬೇರೆ. ದುರಾತ್ಮನ ಪ್ರೇರಣೆ ನೋಡ್ರಿ, ಎಲ್ಲಿವರೆಗೂ ನಾವು ದೇವರ ನಂಬಿರಲ್ವೋ ಅಲ್ಲಿವರೆಗೂ ನಮ್ಮ ಹತ್ರ ಎಲ್ಲರೂ ಪ್ರೀತಿಯಿಂದ ಇರ್ತಾರೆ. ಯಾವಾಗ ದೇವರು ನಂಬಿ, ಬರೀ ದೇವರು ನಂಬಿದವರಿಗೆ ಯಾರು ವ್ಯತಿರೇಕವಾಗಲ್ಲ. ದೇವರು ನಂಬಿ ಕೂಡ ಲೋಕದಲ್ಲಿ ಕೆಲವರು ಇದ್ದಾರೆ. ಹೆಂಗ ಲೋಕ ಹೆಂಗ್ ನಡೀತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಅವ್ರು ಎಲ್ಲಿ ಕದ್ರಲ್ಲಿ ಹೋಗ್ತಾ ಇದ್ದಾರೆ, ಏನ್ ಕೊಟ್ಟರೆ ಅದನ್ನು ತಿಂತಾ ಇದ್ದಾರೆ. ಅವ್ರು ಯಾವ್ದ್ರಲ್ಲಿ ಭಾಗಿಯಾಗಂದ್ರೆ ಅದರಲ್ಲಿ ಭಾಗ ಅಂತವ್ರಿಗೆ ಏನಿರಲ್ಲ, ಎಲ್ಲ ಸರಿಯಾಗೇ ಇರ್ತದೆ. ಅಲ್ಲೇನಿಲ್ಲ ಅಂತ ಅರ್ಥ, ಊಟ ಮಾಡಿದ್ವಿ ನೀರಿಲ್ಲ ಅಂತ ಅರ್ಥ. ಬಾವಿ ಇದೆ, ಬಾವಿಯಲ್ಲಿ ಏನಿಲ್ಲ, ಬಾವಿಯಲ್ಲಿ ಏನಿಲ್ಲ, ಕೆರೆ ಇದೆ, ಕರೆಕ್ಟ್ ಅಲ್ವಾ ಪ್ರಿಯರೇ? ಇದೆ ಅಲ್ವಾ? ದೇವರ ಮಕ್ಕಳಿಗೆ ಬೇಕಾಗಿದೆ ಅಂತ ಗೊತ್ತಾ? ಅಭಿಷೇಕ ಎಂಬ ಒಂದು ಆತ್ಮಶಕ್ತಿ. ಅಭಿಷೇಕ ಎಂಬ ಆತ್ಮಶಕ್ತಿ ಹೊಂದಿದವರು ಏನಾಗಿದ್ದಾರೆ ಹೇಳಿ? ಅಭಿಷೇಕ ಜನ ಇವರು ಯಾರು ಘನವಂತರಲ್ಲ. ಯೋಸೇಫನ ಘನವಂತನಲ್ಲ, ದಾವೀದನ ಘನವಂತನಲ್ಲ. ಅವನು ದಾವೀದನ ಚರಿತ್ರೆ ನೋಡಿದ್ರೆ ಕುರಿಕಾಯ ಅವ್ರ ತಂದೆ ಹೇಳ್ತಾನೆ ಅವನ ವಿಷಯದಲ್ಲಿ, ಅವನು ದಡ್ಡ, ಅವನು ಎಂತ ಏನಂತ, ಅವನು ದಡ್ಡ, ಅವನು ಕುರಿಕಾಯದ ಗೊತ್ತು ಅವನಿಗೆ ಮರಿ ಉಣಿಸೋದು ಗೊತ್ತು.
ಯಾವ ಕುರಿ ಹೆಂಗಿದೆ, ಯಾವ ಬಣ್ಣದಲ್ಲಿದೆ ಅಂತ ಹೇಳೋದು ಗೊತ್ತಷ್ಟೇ. ಅಣಚಿಕ್ ಮರಿ ಕೇಳ್ತೀಯ, ಕೆಂಗ ಮರಿ ಕೇಳ್ತೀಯ, ಕೆಂಗ್ ಬಣ್ಣ ಉಳ್ಳ ಮರಿ ಕೇಳ್ತೀಯ, ಬಿಳೆ ಮರಿ ಇಂಥವು ಹೇಳೋದಕ್ಕೆ ಅವನು ತುಂಬಾ ಜಾಣನು. ಆದ್ರೆ ಇದ್ರ ವಿಷಯದಲ್ಲಿ ಅವನು ಏನು ಅಲ್ಲ ಅಂತ ಹೇಳಿದ್ರೆ ಇಶಾಯ ಸಮವೇನ ಹೇಳ್ತಾನೆ, ಅವನೇ ಬೇಕಂತ ದೇವ್ರು ನನ್ನ ಹತ್ರ ಮಾತನಾಡ್ತಾ ಇದ್ದಾನೆ. ಅವನೇ ಬೇಕಂತ. ಆ ಕುರಿಕಾಯಿ ಅಂತ ಓದ್ಕೊಂಡು ಒಂದು ಸಾಮೂಹಿಕ ಪಾದದಲ್ಲಿ ಬಿಟ್ರು. ಅವನು ಪ್ರೈಸ್ಗಾಡ್ ಅಂತ ಹೇಳ್ದ, ಈತನು ಎಣ್ಣೆ ಹಾಕಿ ಪ್ರಾರ್ಥನೆ ಮಾಡ್ದ. ಏನಕ್ಕಪ್ಪ ಎಣ್ಣೆ ಹಾಕಿ ಪ್ರಾರ್ಥನೆ ಮಾಡ್ದಂತ ಆ ದಾವೀದನ ಕೇಳಿದ್ರೆ, ನೀನು ಸೌಲನ ರಾಜ್ಯದಲ್ಲಿ ಬಲವಾದ ಪಾತ್ರೆಯಾಗಿ. ಎಲ್ಲಿದೆ ಪ್ರೇರೆ? ಅಭಿಷೇಕ ಇದೆಯಾ ನಮ್ಮ ಮೇಲೆ? ಅಭಿಷೇಕ ಇದೆಯಾ ನಮ್ಮ ಮೇಲೆ? ಅಭಿಷೇಕ ಇದೆಯಾ? ಪ್ಲೀಸ್, ಅಭಿಷೇಕ ಇದೆಯಾ? ಅದಕ್ಕೆ ನಾವು ಪ್ರಾಧಾನ್ಯತೆ ಕೊಡ್ತಾ ಇದೀವ. ಯೋಸೇಫನು ಸಾಧಾರಣ ಮನುಷ್ಯ. ಯೋಸೇಫನು ಸಾಧಾರಣ ಮನುಷ್ಯ. ತಂದೆ ಪ್ರೀತಿ ಮಾತ್ರ ಗೊತ್ತು ಅವನಿಗೆ, ತಾಯಿ ಪ್ರೀತಿ ಇಲ್ಲ. ಅಣ್ಣ ತಮ್ಮಂದ್ರೆ ಅಷ್ಟೇ. ಯೋಸೇಫನು ಈ ದರ್ಶನ ಕಂಡ 5ನೇ ಅಧ್ಯಾಯ ಓದಮ್ಮ ಸ್ವಲ್ಪ. ಅಣ್ಣಂದಿರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ನೋಡ್ರಿ, ಯಾವಾಗ ಅವನಿಗೆ ದರ್ಶನ ಬಿತ್ತು, ಇನ್ನೂ ಹೆಚ್ಚಾಗಿ ಅವನು ಏನ್ ಮಾಡಂತ ದ್ವೇಷಿಸಿತು. ನೆಕ್ಸ್ಟ್ ಅವನು ಅವರಿಗೆ, ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳುತ್ತೇನೆ, ಕೇಳಿರಿ. ಆ ಕನಸಿನಲ್ಲಿ ನಾವು ಹೊಲದಲ್ಲಿ ಸೂಡುಗಳನ್ನು ಕಟ್ಟುತ್ತಾ ಇದ್ದೆವು. ಆಗ ನನ್ನ ಸೂಡು ಎದ್ದು ನಿಲ್ಲಲು ನಿಮ್ಮ ಸೂಡುಗಳು ಸುತ್ತಲೂ ಬಂದು ನನ್ನ ಸೂಡಿಗೆ ಅಡ್ಡ ಬೀಳುವುದನ್ನು ಕಂಡೆನು ಎಂದು ಹೇಳಿದನು. ಹೇಗೆ ಕನಸು? ಇಷ್ಟೇ ಸಿಂಪಲ್. ಈಗ ಯೋಸೇಫನಿಗೆ ಆ ದರ್ಶನ ಆಯ್ತು. ಅವಾಗೆಲ್ಲ ಭಯಂಕರವಾದಂತ ಕಷ್ಟ. ಈ ಅರ್ಥ ಏನ್ ಗೊತ್ತಾ? ಇವರೆಲ್ಲ ಅಣ್ಣ ತಮ್ಮಂದ್ರೆ ಇವನಿಗೆ ಕೈ ಮುಗಿಬೇಕು, ಇವನಿಗೆ ಸಾಷ್ಟಾಂಗ ಬರಬೇಕೆಂಬುದಾಗಿ ಈ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ಒಂದು ಕಾರ್ಯ. ಇವ್ರು ಏನಂತ ಗೊತ್ತಾ? ಅದೆಂದಿಗೂ ಸಾಧ್ಯವಿಲ್ಲ. ಇವನು ಸಾಯಿಸಬೇಕಾಗ್ತದ? ಇವನು ಸಾಯಿಸ್ಲಿಕ್ಕೆ ಕನಸು ನೆರವೇರ್ಬೇಕ? ಸಾಯಿಸ್ಲಿಕ್ಕಾಗಿ ಆ ಕುಡಿಯಲು ಹಾಕಿದ್ರು ಕೂಡ ಯೋಸೇಫನ್ ಸತ್ನ. ಈ ಕೊನೆಗೆ ಯೋಸೇಫನಿಗೆ ಅಧಿಕಾರ ಇದೆ. ಐಗುಪ್ತ ದೇಶದಲ್ಲಿ ದವಸ ಧಾನ್ಯ ಇಲ್ಲ. ಯಾಕೋಬನೇ ಹೇಳ್ತಾರೆ 12 ಮಂದಿಗಳು, ತಿಂತಿನ ದನಗಳಂತ ಯಾಕೆ ಹೋಗ್ಕೊಂಡ್ರಪ್ಪ? ಐಗುಪ್ತ ದೇಶದಲ್ಲಿ ಕಾಳು ಸಿಕ್ತಂತ ಕೊಡ್ಕೊಂಬರಿ. ನಮ್ಮ ಮನೆಯಲ್ಲಿ ಏನಿಲ್ಲ, ಎಲ್ಲ ಮುಗಿದೋಯ್ತು. ಹಲ್ಲೆಲೂಯಾ, ಎಲ್ಲ ಮುಗಿದೋಯ್ತು. ನೀವೆಲ್ಲ ಹೋಗಿ ಐಗುಪ್ತ ದೇಶದಲ್ಲಿ ಏನ್ ಮಾಡ್ಬೇಕು? ಕಾಳು ಕೊಡ್ಕೊಂಬರಿ. ಈಗ ಯೋಸೇಫನೇ ಕಾಳು ಸರ್ವ್ ಮಾಡಂತ ಧಾನ್ಯ ಮಿನಿಸ್ಟರ್ ಯಾರಂತ? ಧಾನ್ಯಗಳು ಕೊಡ್ಲಿಕ್ಕೆ ಅವನ ಅಧಿಕಾರದಲ್ಲಿದ್ದಾನೆ. ಈಗ ಹೋಗಿ ಅಲ್ಲಿದ್ದಾನೆ. ಇವ್ರೆಲ್ಲರೂ ಏನ್ ಮಾಡ್ತಾ ಇದಾರೆ? ಅವನಿಗೆ ನಮಸ್ಕಾರ, ಬುದ್ಧಿ ಆಗಿ ಬಿದ್ದೀವಿ. ಯಾವಾಗ ಹೇಳಿದೆ ಯೋಸೇಫನು? ಯಾವಾಗ ಹೇಳಿದಾನೆ ಹೇಳ್ರಿ? ಯಾವಾಗೋ ಹೇಳಿದ್ದಾನೆ. ಆ ಕನಸು ವ್ಯರ್ಥ ಆಯ್ತಾ? ಆ ಅಭಿಷೇಕ ವ್ಯರ್ಥ ಆಯ್ತಾ? ಯೋಸೇಫನು ಅದನ್ನು ಕಾಪಾಡಿಕೊಂಡ ಕೊನೆವರೆಗೂ ಅವನೇನ್ ಹೇಳಿದ್ನು ಅದನ್ನ ಇಟ್ಟು ಇವ್ರಿಗೆ ಅಡ್ಡ ಬೀಳ್ತಾರೆ. ಯಾರು ನೀವು ಅಂತ ಯೋಸೇಫನ ಅಧಿಕಾರದಿಂದ ಹೇಳ್ತಾರೆ. ನಾವು ಒಂದೇ ತಂದೆ ಮಕ್ಕಳ ಯಾಕೋಬನ್ ಅಂತೇಳಿ ನಮ್ಮಪ್ಪ. ಏನು ನಿಮ್ಮಲ್ಲಿ ಬದಲಾವಣೆ ಇದೆಯಲ್ಲ, ನೀವೇನೋ ಸ್ವಲ್ಪ ಗೂಢಾಚಾರ ಕಂಡುಂದಿದ್ದೀರ ಅಂತ ಹೇಳಿದ್ರೆ, ಒಂದೇ ತಂದೆ ಮಕ್ಕಳು, ನಾವು ಸಂಪನ್ನರು, ನಾವು ಮರ್ಯಾದಸ್ಥರು, ಮರ್ಯಾದೆಯಿಂದ ತುಂಬಲ್ಪಟ್ಟವರು. ನೀವು ಗೂಢಾಚಾರ ಅಂತ ಎಲ್ಲ ಬುದ್ಧಿ ಅಂತ ಹೇಳಿದ್ರೆ ಇಲ್ಲ. ನಿಮ್ಮಲ್ಲಿ ಏನಂತ ಹೇಳಿದ್ರೆ ಎಷ್ಟು ಜನ ನೀವು ಅಣ್ಣಗಳು? 12 ಜನ. ಸಣ್ಣವನೇಲಿದ್ದಾನೆ ಬಿನಾಮಿಯನು, ತಂದೆ ಬಳಿಯಲ್ಲಿದ್ದಾನೆ. ಮತ್ತೆ ಇನ್ನೊಬ್ಬನೇಲಿದ್ದಾನೆ ಗೊತ್ತಿಲ್ಲ. ಬಿನಾಮಿಯನೇ ತಂದೆ ಬಳಿಯಲ್ಲಿದ್ದಾನೆ. ಇನ್ನೊಬ್ಬನ ಯೋಸೇಫನ್ ಅಂತ ಎಲ್ಲಿದ್ದಾನೆ ಅಂತ ಕೇಳಿದಿರ್ತಾರೆ ಇವ್ರ ಹತ್ರ ಪ್ರಶ್ನೆ. ಆದ್ರೆ ಯೋಸೇಫನ ಆ ಪ್ರಶ್ನೆ ಕೇಳಿಲ್ಲ ಬೈಬಲ್ ಅಲ್ಲಿ. ಸೈಲೆಂಟ್ ಆಗಿದ್ದಾನೆ. ಬಿನಾಮಿಯನ್ ಎಲ್ಲಿದ್ದಾನೆ ಅಂತ ಕೇಳಿ ಇನ್ನೊಬ್ಬನಿದ್ದಾನ. ಮತ್ತೆ ಎಲ್ಲಿ ಬಿಟ್ಟು ಬಂದ್ರೆ ಅವನ ತಂದೆ ಬಳಿಯಲ್ಲಿದ್ದಾನೆ. ಹೆಂಗಿರ್ತಾನ ಅವನು? ಈಗ ಚೆನ್ನಾಗಿದ್ದಾನ ನೋಡು. ಬಿನ್ಯಾಮೀನ್ ಅಂದ್ರೆ ಯೋಸೇಫನಿಗೆ ಪಂಚಪ್ರಾಣ. ಅವನು ಸಣ್ಣವನೇ. ಹೆಂಗಿದಾನ ಅವನು ಚೆನ್ನಾಗಿದ್ದಾನ? ಈಗ ಎಷ್ಟೊತ್ತಾಗಿದ್ದಾನ? ಎಷ್ಟು ಹೈಟ್ ಆಗಿದ್ದಾನ? ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ? ಬಣ್ಣ ಕಲರ್ ಹೆಂಗಿದೆ? ಎಂತ ಬಟ್ಟೆ ಹಾಕ್ತಾನಂತ ಎಲ್ಲ ಕೇಳ್ತಾ ಇದ್ದಾನೆ ಯೋಸೇಫನ್. ಆದ್ರೆ ಇವ್ರಿಗೆ ಗೊತ್ತಿಲ್ಲ ಇವನೇ ಯೋಸೇಫನ್ ಅಂತ. ಯೋಸೇಫನ್ ಏನ್ ದರ್ಶನ ಕಂಡಿದ್ನೋ ಅದು ಅಚ್ಚುಕಟ್ಟಾಗಿ ನಡೀತಾ ಇದೆ. ಇವರೆಲ್ಲರೂ ನಡುತ್ತಾ ಇದಾರೆ ನಾವು ಇಂಥವ್ರೆ ಅಂತ. ಆದ್ರೆ ನೀವು ಯಾರು ಗೂಢಾಚಾರರಂತ. ಹಲ್ಲೆಲೂಯಾ. ಪ್ರಿಯ ಆತ್ಮೀಯರೇ, ಅಭಿಷೇಕ ನಮ್ಮನ್ನು ಆಳ್ಬೇಕು. ಎಲ್ಲರೂ ಹೇಳಿದ ಅಭಿಷೇಕ ನಮ್ಮನ್ನು ಏನ್ ಮಾಡ್ಬೇಕು? ಯಾವ ಅಭಿಷೇಕ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅಭಿಷೇಕ ನಮ್ಮನ್ನು ಏನ್ ಮಾಡ್ಬೇಕು? ಹಲ್ಲೆಲೂಯಾ. ನನ್ನ ಕಡೆ ನೋಡ್ರಿ. ದೇವರ ಅಭಿಷೇಕ ನಮ್ಮನ್ನು ಏನ್ ಮಾಡ್ಬೇಕು? ದೇವರ ಅಭಿಷೇಕ ನಮ್ಮನ್ನು ಏನ್ ಮಾಡ್ಬೇಕು? ದೇವರ ಅಭಿಷೇಕ ನಮ್ಮನ್ನು ಏನ್ ಮಾಡ್ಬೇಕು? 37 ಕೊನೆಯದಾಗಿ ನೀನು ನಮ್ಮನ್ನು ನಿಜವಾಗಿ ಆಳುವಿಯಾ? ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ?
ನೀನು ನಮ್ಮ ಮೇಲೆ ದೊರೆತನ ಮಾಡುವೆಯಾ ಎಂದು ಅವನಿಗೆ ಹೇಳಿ ಎಂದು ಅವನಿಗೆ ಹೇಳಿ ಅವನ ಕನಸುಗಳಿಗಾಗಿಯೂ ಆ ಮಾತುಗಳಿಗಾಗಿಯೂ ಮಾತುಗಳಿಗಾಗಿಯೂ ಮತ್ತಷ್ಟು ಹಾಗೆ ಮಾಡಿದರು. ಏನ್ ಮಾಡಿದ್ರಂತ ಇನ್ನೂ ಸೀರಿಯಸ್ ಆಗ್ಬಿಟ್ರು ಅವರು, ಇನ್ನೂ ಸೀರಿಯಸ್ ಆಗ್ಬಿಟ್ರು. ಯೋಸೇಫನ್ ಮಾತ್ರ ಕೂಲ್ ಆಗಿದ್ದಾನೆ. ಹಲ್ಲೆಲೂಯಾ. ಯೋಸೇಫನ್ ಮಾತ್ರ ಕೂಲ್ ಆಗಿದ್ದಾನೆ. ಯಾರು ಅಭಿಷೇಕ ಹೊಂದಿದಾರೋ ಅವ್ರ ಕೈಯಿಂದ ದೇವರು ಬಲವಾದ ಕಾರ್ಯಗಳನ್ನು ಮಾಡಿಸ್ತಾನೆ. ಈ ದಿನದಲ್ಲಿ ಈ ಸಂಘ ಅಲ್ಪವಾಗಿರ್ಬೋದು, ಈ ಸಂಘ ಇಷ್ಟೇ ಕಾಣ್ತಿರ್ಬೋದು, ಆದರೆ ಇದೆಲ್ಲ ಕೂಡ ದೇವರ ಮಹಿಮೆಯಲ್ಲಿದೆ. ಇಲ್ಲಿ ಒಬ್ಬರು ಬಂದು ಆರಾಧನೆ ಮಾಡಿದ್ರು ಕೂಡ ಇದು ದೇವರ ಲೆಕ್ಕದಲ್ಲಿದೆ. ಇದನ್ನು ಯಾರು ನಿರಾಕರಿಸ್ತಾರೋ ನಾನು ಏನು ಹೇಳಕ್ಕಾಗಲ್ಲ, ನಿಮಗೆ ಬಿಟ್ಟು ನೆಕ್ಸ್ಟ್ ವಾಕ್ಯ ನಾವು ನೋಡ್ಕೊಳ್ಳೋಣ. ಆದಿಕಾಂಡ ಪುಸ್ತಕ 26ನೇ ವಚನ 26ನೇ ಅಧ್ಯಾಯ 12ನೇ ವಚನ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿದನು, ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನ ಅಭಿವೃದ್ಧಿ ಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಅವನಿಗೆ ದನ ಕುರಿಗಳು ಸಂಪತ್ತು, ಅನೇಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ಹಲ್ಲೆಲೂಯಾ. ಎಲ್ಲಿವರೆಗೆ ಪ್ರಿಯರೇ? ಇಸಾಕನ ಹೆಂಗಿದ್ದಾನೆ ಹೇಳ್ರಿ? ಇದ್ರ ಮುಂದಿನ ಚರಿತ್ರೆ ಇಸಾಕನ ಬಗ್ಗೆ ನೀವು ಹೋದ್ರೆ ಏನೂ ಇಲ್ಲ, ಅಲ್ಲಿ ಜೀರೋ. ಯಾವಾಗ ದೇವರ ಅಭಿಷೇಕ ಆಶೀರ್ವಾದ ಇಸಾಕನ ಹೊಂದಿದನೋ ಅವನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಏನಾಗ್ತಾ ಇದೆ ಹೇಳಿ? ಮುಟ್ಟಿದ್ದೆಲ್ಲ ಈಗ ಅದನ್ನ ನೋಡಿ ಫಿಲಿಷ್ಟಿಯರು ಏನ್ ಮಾಡ್ತಾ ಇದ್ದಾರೆ? ಹೊಟ್ಟೆ ಕಿಚ್ಚುಪಡ್ತಾ ಇದ್ದಾರೆ. ಅವನಿಗೆ ದಿವಸ ಬಂಗಾರ ಹೆಚ್ಚಾಗ್ತದೆ, ಬೆಳ್ಳಿ ಹೆಚ್ಚಾಗ್ತದೆ, ಸೇವಕಿಯರು ಹೆಚ್ಚಾಗ್ತಾ ಇದ್ದಾರೆ, ಎಲ್ಲ ಹೆಚ್ಚಾಗ್ತಾ ಇದೆ. ಎಲ್ಲ ಕೂಡ ದೇವರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇದು ಅಭಿವೃದ್ಧಿ ಪಡಿಸಲಿಕ್ಕೆ ಕಾರಣ ಏನ್ ಗೊತ್ತಾ? ಇದು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಏನ್ ಗೊತ್ತಾ? ಹಲ್ಲೆಲೂಯಾ. ಇದು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಏನ್ ಗೊತ್ತಾ? ಇಸಾಕನು ದೇವರಿಗೆ ಸಂಬಂಧಪಟ್ಟ ವಾಗ್ದಾನದ ಪುತ್ರನು, ಹಾಗೆ ದೇವರ ಅಭಿಷೇಕ ಹೊಂದಿದಂತ ದೈವ ಪುತ್ರನು. ಇವನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಅದನ್ನ ನೋಡಿ ಫಿಲಿಷ್ಟಿಯರು ಒಟ್ಟಿಗೆ ಕಿಚ್ಚುಪಡ್ತಾ ಇದ್ದಾರೆ. ಎಲ್ಲಿವರೆಗೂ ನಾವು ಆಶೀರ್ವಾದ ಹೊಂದಲ್ವೋ ಅಲ್ಲಿವರೆಗೂ ಜನರ ಕಣ್ಣ ಮೇಲೆ ಬೀಳಲ್ಲ. ಸ್ವಲ್ಪ ಆಶೀರ್ವಾದ ಹೊಂದಿ ಅಭಿವೃದ್ಧಿ ಹೊಂದುತ್ತೋ ಅವಾಗ ಏನಾಗ್ತದೆ? ಜನರ ಕಣ್ಣೆಲ್ಲ ನಮ್ಮ ಕಡೆ, ಜನರ ಕಣ್ಣೆಲ್ಲ ಹಲ್ಲೆಲೂಯಾ ನಮ್ಮ ಕಡೆ, ಅಭಿವೃದ್ಧಿ ಹೊಂದುವವರ ಕಡೆ. ಈಗ ಇಸಾಕನು ಬೀಜ ಬಿತ್ತಿದ, ಆ ವರ್ಷದಲ್ಲಿ 100ರಷ್ಟು ಬೆಳೆ ಹೊಂದಿದ. ಈ ಫಿಲಿಷ್ಟಿಯರು ಎಲ್ಲರೂ ಹೋಗ್ಬಿಟ್ರು. ಅವರು ತಂದೆಯಾದ ಅಬ್ರಹಾಮನ ತಾತ ಕೂಡಿದ ಎಲ್ಲ ಬಾಯಿಗಳು ಮುಚ್ಚಾಕ್ಬಿಟ್ರು. ಕೆಲವರು ಹಿಂಗೆ ಸಭೆ ಆಶೀರ್ವಾದ ಹೊಂದ್ತಾ ಇದ್ದಾರೆ, ತಾಳಾರದೆ ಅದನ್ನು ಮುಚ್ಚಾಕಕ್ಕೆ ನೋಡ್ತಾರೆ. ಹಲ್ಲೆಲೂಯಾ. ನಮ್ಮಲ್ಲಿ ಭಯ ಇಲ್ಲ. ಈಗ ಒಂದು ಸಾರಿ ಕ್ರಿಸ್ಮಸ್ ಕೊನೆದಾಗ ನಾನು ಮುಗಿಸ್ತೇವೆ. ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲರೂ ಬರ್ತಾರಲ್ಲ, ಈಗ ಏನ್ ನಾ ಊಟ ಐತೇನಪ್ಪ ಅಂತ ಹೇಳಿದ್ರೆ ಅಮ್ಮನೆ ಒಗ್ಗರಣೆ ಮಾಡಿರ್ತೀನಮ್ಮ ಅಂತ ಹೇಳಿ ಹೇಳ್ಬಿಟ್ಟೆ. ಆಯ್ ಮುಂದಕ್ಕಂತ ಇನ್ನೊಬ್ಬ ಅಯ್ಯಮ್ಮ ಬಂದು ಅಯ್ಯಮ್ಮಗ ಒಗ್ಗರಣೆ ಕೊಟ್ಟು ಅಯ್ಯಮ್ಮ ಇಬ್ರು ಕೂತ್ಕೊಂಡಿರ್ತಾರೆ. ಬಾಯಿ ಮಂಡಕ್ಕೆ ಇಟ್ಕೊಂಡು ನೋಡ್ರಿ, ರಕ್ಷಣೆ ಹೊಂದಿದ ನಮ್ಮ ಹತ್ರ ವಿಶ್ವಾಸಿ ಮತ್ತೆ ಒಳ್ಳೆ ಆಗ್ತದೆ. ಮಂಡಳ ಅಲ್ಲಿ ಏನ್ ಮಂಡಳಿಲ್ಲ, ಚರ್ಚ್ ಇರಲಿಲ್ಲ, ಚರ್ಚ್ ಇಲ್ಲಿ ಬರ್ತಾರ ನೀವು. ಇವ್ರು ಯಾರು ಗೊತ್ತಾ? ಕೊನೆಗೆ ಒಟ್ಟಿನಂತವ್ರು ಸುಟ್ಟೋಗ್ತಾರೆ. ಇವರು ಎಲ್ಲಿಲ್ಲ ಅಂತ ಚರ್ಚ್ ನೋಡಿ. ನಾವು ಯಥಾರ್ಥವಾದ ಪ್ರೀತಿಯಿಂದ ಒಗ್ಗರಣೆ ಕೊಟ್ಟಿದ್ದೀವಿ. ಇಬ್ರು ಅಲ್ಲಿ ತಿಂತಾ ಇದ್ದಾರೆ. ಅಯ್ಯಮ್ಮ ಇದೆ ಆದ್ರೆ ಇದೇ ಪಾಸ್ಟ್ ನಮಗೆ ಮೊದಲಿಂದ ಬಂದಿರಲ್ಲ ಅಂತ ಅಲ್ಲಿ ಇರಲ್ಲ ಐತೆ ಚರ್ಚ್. ನಿಮ್ಗೆ ಅಲ್ಲಿ ಹೋಗುತ್ತೆ ಈ ಪೋಸ್ಟರ್ ಅಲ್ಲಿ ಇರೋ ಚರ್ಚ್ ನೋಡೋದು ಅಲ್ಲ. ಇನ್ನೊಬ್ಬ ತಾಯಿ ಹೇಳ್ತಾರೆ ಬೀಜ ತುಂಬ್ತಾ ಇದ್ದಾರೆ ಚರ್ಚ್. ನಾವು ನಮ್ಮ ಸಂಘದಲ್ಲಿ ನಾವಿದ್ದೀವಿ, ಅಲ್ಲಿಲ್ಲ ಚರ್ಚ್. ಆಡ್ಲೇ ಚರ್ಚ್ ಇಟ್ಕೋಸ್ತಾರ ಅಲ್ಲಿ ಕೇಳಿಸ ಇಲ್ಲೇ ನಿಂತಿದೆ. ಕೊನೆಗೆ ಗಮನಿಸ್ರಿ, ನೀವು ಒಂದು ವೇಳೆ ದೇವರಲ್ಲಿ ನಿಜವಾದ ಗುಣ ನಿಮ್ಮಲ್ಲಿದ್ರೆ, ನೀವು ನಿಜವಾಗಿ ದೇವರ ಮಕ್ಕಳಾಗಿದ್ರೆ, ನಿಮ್ಮ ನಡೆ, ನಿಮ್ಮ ನುಡಿ, ನೀವು ಹೆಂಗಿರ್ತೀರಿ ಗೊತ್ತಾ? ಸಭೆಗೆ ಪ್ರಯೋಜನಕರವಾಗಿರ್ತೀರಿ, ಹೊರಗಡೆ ಸಮಾಜಕ್ಕೆ ಕೂಡ ಪ್ರಯೋಜನಕರವಾಗಿರ್ತೀರಿ. ನಿಮ್ಮಲ್ಲಿ ದುರಾತ್ಮ ಹೊಂದಿದ್ರೆ ನಿಮ್ಮ ಮನೆಯಲ್ಲಿ ಕೂಡ ನೀವು ಬೇಡವಾದವರು, ನಿಮ್ಮ ಮನೆಯಲ್ಲಿ ಕೂಡ ನೀವು ಬೇಡವಾದವರು. ಯಾರು ಸೇರಲ್ಲ ನಿಮ್ಮನ್ನು.
ಈಗ ನಿಮಗೆ ವಯಸ್ಸಿದೆ, ದುಡ್ಕೋಬಹುದು, ತಿನ್ಬೋದು. ಈಗ ವಯಸ್ಸು ಹೋದ ನಂತರ ಒಂದು ಅಗಳು ಅನ್ನ ಕೂಡ ನಿಮ್ಮ ತಟ್ಟೆಯಲ್ಲಿ ಬರಲ್ಲ. ಒಂದು ಅಗಳು ನೀವು ದೇಗಿ ಹೋಗಿ ಅನ್ನದ ಮುಂದೆ ಕೂತು ನಿಮ್ಗೆ ಅನ್ನ ಸಿಗಲ್ಲ. ನಿಮಗೆ ನೀರಾದರೂ ಕೂಡ ಗತಿ ಇರಲ್ಲ. ಗೊತ್ತಾಗ್ತದೆಯಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ದುರಾತ್ಮನಿಂದ ಪೀಡಿಸಲ್ಪಡ್ತಾ ಇದ್ರೆ ಅದಕ್ಕೆ ನಿಮ್ಮ ಬಾಯಲ್ಲಿ ಈ ಭಾಷೆ ಬರ್ತಾ ಇದ್ದಾವೆ. ಕೆಲವ್ರನ್ನ ಹೀಯಾಳಿಸ್ತಾ ಇದ್ರಿ, ಕೆಲವ್ರನ್ನ ಮೋಸ ಮಾಡ್ತಾ ಇದ್ರಿ, ಕೆಲವ್ರನ್ನ ಏನೆಲ್ಲ ಮಾಡ್ತಾ ಇದ್ರಿ. ಇದೆಲ್ಲ ದುರಾತ್ಮನ ಕಾರ್ಯ. ಒಳ್ಳೆಯದನ್ನು ಹೊಂದಿದಂತ ಸೌಲನೆ ದಾವೀದನಿಗೆ ಈಟಿ ಎಸ್ತಾ ಇದ್ದಾನೆ. ಒಳ್ಳೆಯದನ್ನು ಹೊಂದಿದಂತ ಸೌಲನೆ ದಾವೀದನಿಗೆ ಏನ್ ಮಾಡ್ತಾ ಇದ್ದಾನೆ ಹೇಳಿ? ಈಟಿ ಎಸ್ತಾ ಇದ್ದಾನೆ. ದಾವೀದನ ತಪ್ಪಿಸ್ಕೊಳ್ತಾ ಇದ್ದಾನೆ. ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ದಾವೀದನಿಗೆ ಅದೇ ಅವಕಾಶ ಬಂತು. ಕೊನೆಯದಾಗಿ ಗಮನಿಸ್ರಿ, ದಾವೀದನಿಗೆ ಅದೇ ಅವಕಾಶ ಬಂತು. ಸೌಲನು ದಾವೀದನ ಕೈಯಲ್ಲಿ ಸೌಲನನ್ನು ಕೊಟ್ಬಿಟ್ಟ. ಯಾರು? ದೇವರು. ಈಗ ಏನಾದ್ರು ಮಾಡಿ ಸೌಲನ ಕೊಲ್ಲಿದ್ರು ಕೂಡ ಯಾರು ಕೇಳೋರಲ್ಲ ಸೌಲನ. ಈಗ ಸೌಲನ ಮೇಲೆ ಸಂಪೂರ್ಣವಾಗಿ ದುರಾತ್ಮ ಬಂದಿದೆ. ಅವನು ಅಭಿಷೇಕ ಎಲ್ಲ ಹೋಗಿದೆ. ಸಾಯ್ಸ್ ಅಂತ ಹೇಳಿ ದೇವರು ಹೇಳಿದ್ರು. ಸೌಲನು ದಾವೀದನ ಅವನು ಏನ್ ಮಾಡಿದ್ರಿ? ಯಾಕೆ ಹೇಳ್ರಿ? ರೋಮಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 13-14 ಮುಯ್ಯ ತೀರಿಸುವ ಕೆಲಸ ನೀವೆಲ್ಲರೂ ಪ್ರತಿಯೊಬ್ಬರು ಪ್ರೇರೆ. ಕೆಲವರು, ಎಲ್ಲರಲ್ಲ, ನನ್ನ ಆತ್ಮೀಯರು ಕೆಲವರು ಚೆನ್ನಾಗಿದ್ದೀರಿ, ಅದ್ಭುತವಾಗಿ ಒಳ್ಳೆ ಸ್ಪಂದನೆ ಇದೆ ನಿಮ್ಮಿಂದ, ಒಳ್ಳೆ ಸ್ಪಂದನೆ ಇದೆ. ಸಭೆಗೆ ಕೂಡ ಒಳ್ಳೆ ನೀಟಾಗಿ. ಕೆಲವರಿಗೆ ಮಾತ್ರ ಕೆಲವರು ಈಟಿ ಎಸೆಯುವ ಕೆಲಸ ಮಾಡ್ತಾ ಇದ್ದಾರೆ. ಈಟಿ ಎಸೆಯುವ ಕೆಲಸ, ದೇವರಿಗೆ ವಿರುದ್ಧವಾಗಿ ಮಾಡ್ತಾ ಇರುವಂತ ಕಾರ್ಯಗಳು ಮಾಡ್ತಾ ಇದ್ದಾರೆ. ಕೆಲವರು ಮಾತ್ರ, ಅಂದ್ರೆ 10ರಲ್ಲಿ 2 ಮಾತ್ರ, 3 ಈ ರೀತಿ. ಇನ್ನು ಉಳಿದವರು ಎಲ್ಲರೂ ಕೂಡ ಚೆನ್ನಾಗೇ ಹೋಗ್ತಾ ಇದೆ, ಚೆನ್ನಾಗೆ ಸಭೆ ನಡೀತಾ ಇದೆ. ದೇವರಿಗೆ ಸ್ತೋತ್ರ. ಯಾವಾಗ ಈ ಕಾರ್ಯಗಳು ನಡೆಸಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವೋ ಬಹಳ ಭಯಂಕರವಾಗಿರ್ತದೆ. ಹಾಗೆ ನಾವು ಮಾಡುವಂತ ಕಾರ್ಯ ದೇವರ ಕಾರ್ಯ ಅಲ್ವಾ? ದೇವರ ಕಾರ್ಯ, ದೇವರ ಕ್ರಿಯೆಯಲ್ಲಿ ನಾವು ಇದ್ದೀವಿ. ನಾವು ಕೂಡ ಅದಕ್ಕೆ ಸಪೋರ್ಟ್ ಆಗಿದ್ರೆ ಆಶೀರ್ವಾದ, ಅದಕ್ಕೆ ವ್ಯತಿರೇಕವಾಗಿದ್ರೆ ಆಶೀರ್ವಾದ ಅಲ್ಲ. ಸೌಲನು ಈ ದುರಾತ್ಮ ಹೊಂದಿದವರು ಮಾತ್ರ ಈ ರೀತಿ ಮಾಡಲಿಕ್ಕೆ ಸಾಧ್ಯ. ವ್ಯತಿರೇಕವಾಗಿ, ಹಲ್ಲೆಲೂಯಾ. ಏನು ವ್ಯತಿರೇಕವಾಗಿ ಅಂದ್ರೆ ಅಭಿಷೇಕಕ್ಕೆ ವ್ಯತಿರೇಕವಾಗಿ. ಅಭಿಷೇಕ ಅಲ್ಲಿ ಬಂದಾಗ ನೋಡ್ರಿ, ಅಭಿಷೇಕ ಅಲ್ಲಿ ಬಂದಾಗ ಅವರು ತಡ್ಲಿಕ್ಕಾಗಲ್ಲ. ಮೋಶೆ 40 ದಿವಸ ಪ್ರಾರ್ಥನೆ ಮಾಡಿದ್ದಾನೆ. ಕೊನೆಯದಾಗಿ 40 ದಿವಸ ಪ್ರಾರ್ಥನೆ ಮಾಡಿದ್ದಾನೆ. ಬೆಟ್ಟ ಇರುವುದಕ್ಕೆ ಮೋಶೆ ಮುಖದಲ್ಲಿ ಪ್ರಸನ್ನತೆ ಇದೆ. ಅವ್ರು ತಡ್ಕೊಳ್ತಾ ಇಲ್ಲ. ಕೆಲವರು ಬಿದ್ದು ಹೋಗ್ತಾ ಇದ್ದಾರೆ. ಕೆಲವರು ಮೋಶೆಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಅಲ್ಲಿವರೆಗೆ ಚೆನ್ನಾಗಿ ಬಂದಿದ್ದಾರೆ, ಐಗುಪ್ತ ದೇಶದಿಂದ ಚೆನ್ನಾಗೇ ಬಂದಿದ್ದಾರೆ. ಯಾವಾಗ 40 ದಿವಸ ಪ್ರಾರ್ಥನೆ ಮಾಡಿದ ಅವನ ಜೀವಿತ ಚರಿತ್ರೆ ಬದಲಾಗ್ಬಿಡುತ್ತೆ. ಎಲ್ಲರೂ ವ್ಯತಿರೇಕವಾದ್ರೆ ಎಲ್ಲಿಗೆ ಹೋಗಿದ್ದು ಇಷ್ಟು ದಿನ? ನೀನು ದೇವರು ನಡೆಸೋ ಹಿಂಗೇನಾ? ನಿನ್ನ ಸೇವಕಾಗಿ ಹಿಂಗೇನಾ? ನೀವು ಇಲ್ಲಿ ಬಿಟ್ಟು ಹೋಗಿದ್ದು 40 ದಿವಸ, ನಾವು ಇಲ್ಲೇ ಇದ್ದೀವಿ, ಅಲ್ಲೇ ಇದ್ದೀವಿ ಅಂತ ಮೇಲೆ ಗುಂಡ್ಬಿಡ್ತಾ ಇದ್ದಾರೆ. ಅನೇಕರು ಗುಂಡ್ಬಿಡ್ತಾ ಇದ್ದಾರೆ. ನೀವು ಹೆಂಗೆ ಇರ್ರಿ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಹೋಗಿದ್ದು ಇಷ್ಟೇ. ನೀವು ಹೆಂಗೆ ಇರ್ರಿ, ತೊಂದರೆ ಇಲ್ಲ. ನೀವು ಉರುಳು ಹೊಡಿದಿರೋ, ಕುಣಿತು ಹೊಡಿದಿರೋ, ಬಲೆ ಹಿಡಿದಿರೋ ನನಗೆ ಗೊತ್ತಿಲ್ಲ. ಬಟ್ ನನ್ನೇ ಗೊತ್ತಾ, ಪ್ರೀತಿ ಮಾಡೋದೇ. ಹಲ್ಲೆಲೂಯಾ. ನೀವು ಹೆಂಗಿದ್ರು ಪ್ರೀತಿ ಮಾಡ್ತೀನಿ. ನೀವು ಎಂಥವ್ರು ಬಂದ್ರು ಪ್ರೀತಿ ಮಾಡ್ತಾನೆ. ನಿನ್ನ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಆ ವ್ಯಕ್ತಿ ನಾನು ಪ್ರಾರ್ಥನೆ ಮಾಡಬಾರ್ದು, ಆದರೆ ದೇವರು ಹೇಳ್ಕೊಟ್ಟ ವಿಷಯ ಗೊತ್ತಾನೆ. ವೈರಿಗೆ ಕೂಡ ಪ್ರಾರ್ಥನೆ, ಆ ವ್ಯಕ್ತಿ ನಾವು ಪ್ರಾರ್ಥನೆ. ಆತ್ಮೀಯರೇ, ಸಹೋದರಿ ಸಹೋದರ, ನಮ್ಮಲ್ಲಿ ನಾವು ಹೊಂದಬೇಕಾಗಿದ್ದು ದೇವರ ಅಭಿಷೇಕ. ಅಭಿಷೇಕ ಹೊಂದಿದಾಗ ನಮಗೆಲ್ಲ ಗೊತ್ತಾಗ್ತದೆ ನಾವು ವ್ಯಕ್ತಿದ್ದೀವಿ ಅಂತ. ಅಭಿಷೇಕ ನಮ್ಮಲ್ಲಿದೆ ಹೋದ್ರೆ ಬಹಳ ಕಷ್ಟ. ಹಲ್ಲೆಲೂಯಾ. ನೀವು ಅಭಿಷೇಕ ಹೊಂದಿದ್ರೆ ನಿಮ್ಮ ಪಕ್ಕದವರಿಗೆ ಬಿಡುಗಡೆ ಆಗ್ತದೆ. ನಿಮ್ಮ ಪಕ್ಕದವರಿಗೆ, ನಿಮ್ಮ ಮನೆ ಪಕ್ಕದಲ್ಲಿ ರೋಗಿಗಳು ಇರ್ತಾರಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಆ ರೋಗದಿಂದ ತುಂಬಲ್ಪಟ್ಟು ದುರಾತ್ಮದಿಂದ ಪೀಡಿಸಲ್ಪಡ್ತಲ್ಲ, ನೀವು ಹೋದ್ರೆ ಸಾಕು ಅವರಿಗೆ ಬಿಡುಗಡೆ. ನೀವು ಮಾತಾಡಿದ್ರೆ ಸಾಕು ಉಪಶಮನ. ನೀವು ಮಾತಾಡಿದ್ರೆ ಸಾಕು ಅವರಿಗೆ ಆರೋಗ್ಯ. ನಿಮ್ಮ ನೆರಳಿದ್ರೂ ಅವರಿಗೆ ಸೌಖ್ಯವಾಗ್ತದೆ. ಹೆಚ್ಚನ ನಂಬ್ತಾ ಇದ್ದೀನಿ, ನಾನು ಬೈಬಲ್ ನಂಬಿ ಹೇಳ್ತಾ ಇದ್ದೀನಿ, ವಾಕ್ಯ ನಂಬಿ ಹೇಳ್ತಾ ಇದ್ದೀನಿ. ಅಭಿಷೇಕ ಹೊಂದಿದ ಪ್ರತಿ ಜನರು, ನೀವು ಅಭಿಷೇಕ ಹೊಂದಿ ನಿಮ್ಮ ಊರಲ್ಲಿ, ನಿಮ್ಮ ಬೀದಿಗಳಲ್ಲಿ, ನಿಮ್ಮ ಅಕ್ಕಪಕ್ಕದವ್ರ ಕುಟುಂಬದಲ್ಲಿ ನೀವು ನಿಮ್ಮ ನೆರಳು ಬಿದ್ದರೆ ಸಾಕು ಅವರಿಗೆ ಉಪಶಮನ. ಅದನ್ನು ನಾವು ಕೇಳಬೇಕೇವಾ? ಅನೇಕರು ಬಿಡುಗಡೆ ಆಗಬೇಕೇವಾ? ಕಣ್ಮುಚ್ಚರೆ ಅನೇಕರು ಬಿಡುಗಡೆ ಆಗಬೇಕು. ನಾನು ಅಭಿಷೇಕ ಹೊಂದಿದ ವ್ಯಕ್ತಿ ಆಗಿ, ಅಭಿಷೇಕ ಹೊಂದಿದ ಸ್ತ್ರೀ ಆಗಿ ಅನೇಕರನ್ನು ದೇವರ ರಾಜ್ಯಕ್ಕೆ, ಹಲ್ಲೆಲೂಯಾ, ದೇವರ ರಾಜ್ಯಕ್ಕಾಗಿ ನಾನು ತಿರುಗಿಸ್ಬೇಕಪ್ಪ. ದೇವರ ಬಳಿಗೆ ನಾವು ತರಬೇಕು. ಎಲ್ಲಿವರೆಗೂ ದಾವೀದನು
ಅಭಿಷೇಕ ಇಲ್ವೋ ಅವನ ಜೀವಿತ ಸರಳವಾಗಿದೆ. ಎಲ್ಲಿವರೆಗೂ ಯೌಸೇಫನು ಅಭಿಷೇಕ ಇದ್ದಿಲ್ವೋ ಅವನ ಜೀವಿತ ಸರಳವಾಗಿತ್ತು. ಎಲ್ಲಿವರೆಗೂ ಯೌಸೇಫನು ಕನಸಿರ್ಲಿಲ್ವೋ ಅಲ್ಲಿವರೆಗೂ ಚೆನ್ನಾಗಿತ್ತು. ಅಭಿಷೇಕ ಹೊಂದಿದಂಥ ಅನೇಕ ಕಾರ್ಯಗಳು. ದಾವೀದನ ಅಭಿಷೇಕ ಹೊಂದಿದನು. ಎದುರಾಗಿದ್ದೇ ಮೊದಲು ಗೊಲಿಯಾತನು. ಎದುರಾಗಿದೆ ಗೊಲಿಯಾತನು. ನನ್ನ ಪ್ರಿಯಾತ್ಮೀಯ ಸಹೋದರಿ ಸಹೋದರ, ಇಲ್ಲಿರುವಂಥ ನನ್ನ ಜನರೇ, ನಿಮಗೆ ಯಾರಾದರೂ ವ್ಯತಿರೇಕವಾಗಿದ್ದಾರ? ನಿಮ್ಮ ರಕ್ಷಣೆಗೆ ಅಡ್ಡಿ ಆಗಿದಾರ? ನಿಮ್ಮ ಕಾರ್ಯಗಳನ್ನು ನೋಡಿ ಯಾರಾದರೂ ನಿಮ್ಮನ್ನು ದೂಷಿಸ್ತಾ ಇದ್ದಾರ? ನೀನೇನು ದೇವರು ನಂಬಿದೆ ಅಂತ ನಿನ್ನನ್ನು ಬೈತಾ ಇದ್ದಾರ? ನೀನು ನೀಟಾಗಿದ್ರು ಕರೆಕ್ಟ್ ಆಗಿದ್ರು ಕೂಡ ನಿನಗೆ ವ್ಯತಿರೇಕವಾಗಿದ್ದಾರ? ನಿನ್ನ ಅಭಿಷೇಕ ಹೊಂದಿದೆ ಅಂತ ಅರ್ಥ. ನಿನ್ನ ಅಭಿಷೇಕ ಹೊಂದಿದೆ ಅಂತ ಅರ್ಥ. ನಿನ್ನ ಅಭಿಷೇಕವನ್ನು ಎದುರಿಸಲಾರದೆ, ನಿನ್ನ ಮುಂದೆ ನಿಲ್ಲಲಾರದೆ ಅವರು ನಿನ್ನಿಂದ ಮಾತನಾಡಿಕೊಳ್ತಾರೆ. ಆದರೆ ಭಯಪಡಬೇಡ, ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ಅಭಿಷೇಕ ಇಲ್ವಾ? ಅಭಿಷೇಕ ಹೊಂದೋಣ. ದೇವರು ಸಂತೋಷದಿಂದ ಅಭಿಷೇಕ ಕೊಡುವವನಾಗಿದ್ದಾನೆ. ಸಂತೋಷದಿಂದ ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಓ ರಬ ಶಂದೂರಿಕ ರಬ, ಈ ದಿನ ಮಾತನಾಡಿದ ಮಾತುಗಳಿಗಾಗಿ ಸ್ತೋತ್ರಪ್ಪ. ಪ್ರತಿಯೊಂದು ಮಾತುಗಳು ಬೆಲೆಯುಳ್ಳದಪ್ಪ. ದೇವ ಒಂದನೇ ಸ್ವಾಮಿ, ದಾವೀದನು ಸ್ವಾಮಿ ಚೆನ್ನಾಗಿ ಬಾರಿಸಬಲ್ಲನು. ಅಭಿಷೇಕ ಇದ್ದವನು ಚೆನ್ನಾಗಿ ಬಾರಿಸ್ತಾನೆ. ಅಭಿಷೇಕ ಇದ್ದವನು ಚೆನ್ನಾಗಿ ಆಡ್ತಾನೆ. ಅಭಿಷೇಕ ಇದ್ದವನು ಚೆನ್ನಾಗಿ ಮಾತಾಡ್ತಾನೆ. ಅಭಿಷೇಕ ಇದ್ದವನ ಕ್ರಿಯೆಗಳೆಲ್ಲ ಕೂಡ ಸುಂದರವಾಗಿರುತ್ತದೆ. ದೇವಾ, ಈ ಮುಂಚಾನೆ ಈ ಮಧ್ಯಾಹ್ನ ಸಮಯದಲ್ಲಿ ನನ್ನನ್ನು ಅಭಿಷೇಕಿಸು. ಎಷ್ಟನ್ನು ಸಿದ್ಧವಾಗಿದ್ರಿ? ದಾವೀದನಂತೆ ನನ್ನ ಅಭಿಷೇಕ. ಸೌಲನು ರಾಜ, ಅವನು ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಸೌಲನು ರಾಜರೇ, ಆ ರಾಜ್ಯದಲ್ಲಿ ಬಲವಾದ ವ್ಯಕ್ತಿಗಳಿದ್ದಾರೆ, ಅವನ ದುರಾತ್ಮ ತೊಲಗಿಸಲಿಕ್ಕೆ ಆಗಲಿಲ್ಲ. ಏನು ಇಲ್ಲದ ದಾವೀದನು ದೇವರ ಅಭಿಷೇಕ ಸಾವಿರಾರು ಬೆಳ್ಳಿ ನಾಣ್ಯಗಳಿಗಿಂತಲೂ ಐಶ್ವರ್ಯಕ್ಕಿಂತಲೂ ದೇವರ ಅಭಿಷೇಕ ಮಧುರವಾದದ್ದು. ಅವೆಲ್ಲರ ಕೇಳ ದೇವನನ್ನು ಅಭಿಷೇಕಿಸು. ಎಷ್ಟು ಜನಕ್ಕೆ ಅಭಿಷೇಕ ಬೇಕು? ಕೈಗೆತ್ತಿ ಪ್ರಾರ್ಥನೆ ಮಾಡೋಣ. ನನ್ನನ್ನು ಅಭಿಷೇಕಿಸು, ನನ್ನ ಅಭಿಷೇಕಿಸು ಪ್ರಭು. ಎಷ್ಟು ಜನ ದೇವರ ಅಭಿಷೇಕ ಬೇಕು? ದಾವೀದನಂತೆ ಪ್ರಭು ನನ್ನನ್ನು ಅಭಿಷೇಕಿಸು. ಯೌಸೇಫನಂತೆ ನನ್ನನ್ನು ಬಲಪಡಿಸು. ನಿನ್ನ ಆತ್ಮಶಕ್ತಿಯಿಂದ ತುಂಬಿಸು. ಇಲ್ಲಿ ಬಂದಿರುವ ಪ್ರತಿ ಜನರಿಗೆ ಬಿಡುಗಡೆ ಕೊಡಪ್ಪ. ಇಲ್ಲಿ ಯಾರಾದರೂ ದುರಾತ್ಮನಿಂದ ಪೀಡಿತರಾಗಿ ಬಂದಿರುವುದಾದರೆ, ಸೌಲನು ಪ್ರಾರ್ಥಿಸುವಾಗಲೇ ಆಡುವಾಗಲೇ, ದಾವೀದನ ಆಡುವಾಗಲೇ ಸೌಲನಿಗಿರುವ ದುರಾತ್ಮ ಬಿಟ್ಟು ಆಗಿರುವ ರೋಗದಿಂದ, ಕಷ್ಟದಿಂದ, ಕಣ್ಣೀರಿನಿಂದ, ಬಾಧೆ, ಶ್ರಮೆಗಳಿಂದ ಬಂದ ಜನರನ್ನು ಬಿಡುಗಡೆ ಮಾಡಪ್ಪ. ಈ ದಿನ ಮಾತನಾಡಿದಕ್ಕಾಗಿ ಸ್ತೋತ್ರ. ವಿಶೇಷವಾದ ರೀತಿಯಲ್ಲಿ ಮಾತನಾಡಿದಕ್ಕಾಗಿ ಸ್ತೋತ್ರ. ದಾವೀದನು ಆಡಲು ಸೌಲನಿಗೆ ಬಿಡುಗಡೆ, ದಾವೀದನು ಸ್ತುತಿಸಲು ಸೌಲನಿಗೆ ಬಿಡುಗಡೆ. ನನ್ನನ್ನು ಆ ರೀತಿ ಅಭಿಷೇಕಿಸಪ್ಪ. ನಾನು ಮಾತನಾಡುವಾಗ ನನ್ನ ಮಾತಿನಲ್ಲಿ ಅಭಿಷೇಕ, ನಾನು ಆಡುವಾಗ ನನ್ನ ಹಾಡಿನಲ್ಲಿ ಅಭಿಷೇಕ, ನಾನು ಪ್ರಸಂಗಿಸುವಾಗ ಪ್ರಸಂಗದಲ್ಲಿ ಅಭಿಷೇಕ. ಪ್ರಸಂಗ ವ್ಯರ್ಥವಾಗಬಾರ್ದು ಪ್ರಭು. ಪ್ರಸಂಗ ಸುಮ್ಮನೆ ವ್ಯರ್ಥವಾಗಬಾರ್ದು. ಆರಾಧನೆ ವ್ಯರ್ಥವಾಗಬಾರ್ದು. ದೇವ, ನನ್ನನ್ನು ಅಭಿಷೇಕಿಸು. ನಾನು ಮಾತನಾಡುವಾಗ ಅನ್ನೋರಿದ್ದೀರಾ, ನಾನು ಸುವಾರ್ತೆ ಹೇಳುವಾಗ ಅನ್ನೋರಿದ್ದೀರಾ, ನಾನು ಅನೇಕರ ಮುಂದೆ ಹೋಗುವಾಗ ಅನ್ನೋರಿದ್ದೀರಾ. ಕೈಗೆಳೆದು ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಅಭಿಷೇಕಿಸಲಿ. ದೇವರು ನಿಮ್ಮನ್ನು ಅಭಿಷೇಕಿಸಲಿ. ದೇವರು ನಿಮ್ಮನ್ನು ಅಭಿಷೇಕಿಸಲಿ. ನೀವು ಆಡಿದ ಮಾತನಾಡಿದ ಮಾತುಗಳಿಂದಲೇ ಅನೇಕರಿಗೆ ಉಪಶಮ ದೊರೆಯಲಿ. ನೀವು ಮಾತನಾಡುವುದರಿಂದಲೇ ಅನೇಕರಿಗೆ ಆದರಣೆ ದೊರೆಯಲಿ. ನಿಮ್ಮ ಮಾತುಗಳಿಂದ ಅನೇಕ ರೋಗಿಗಳು ಸ್ವಸ್ಥವಾಗಲಿ. ಆ ರೀತಿ ಅಭಿಷೇಕ. ಶಬರದಲ ವರ್ಷಲು, ಶಬರದಲ ವರ್ಷಲು. ದೇವಾ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಕೇಳಲ್ಪಟ್ಟ ವಾಕ್ಯಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕೇಳಲ್ಪಟ್ಟ ದೈವ ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ಪಾಶ್ರಮ ಪ್ರಾರ್ಥನೆ ಮಾಡ್ತಾರೆ. ಪರಿಶುದ್ಧನೇ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯಾ. ಹೌದಪ್ಪ. ಎಸ್, ಸ್ತೋತ್ರ ಸ್ತೋತ್ರ. ಸಹಾಯ ಮಾಡು. ವಾಕ್ಯ ಪ್ರತಿಯೊಬ್ಬರಿಗೂ
ಜೀವಿಸುವುದಕ್ಕೆ ಸಹಾಯ ಮಾಡು. ಎಲ್ಲ ದುರಾತ್ಮನ ಕಾಯಿಲೆ ಕಾರ್ಯಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಅಭಿಷೇಕಿಸು ಸಭೆ. ಅಭಿಷೇಕಿಸು ಸ್ವಾಮಿ, ಬಲಪಡಿಸು. ದಾವೀದನಲ್ಲಿ ಒಂದೇ ಒಂದು ಅಭಿಷೇಕ. ದಾವೀದನ ಅಭಿಷೇಕಿಸಿದ ಮಹಾರಾಜನಾದ ಸೌಲನಿಗೆ ಬಿಡುಗಡೆ. ಸ್ವಾಮಿ, ಈ ಮಕ್ಕಳು ರಾಜ್ಯವಿದ್ರೆ ಏನು ಫಲ? ಸ್ತೋತ್ರ ಸ್ತೋತ್ರ. ದೇವರ ಅಭಿಷೇಕ ಇಲ್ಲದೆ ಮೇಲೆ ಅಪ್ಪ, ನಿನ್ನ ಅಭಿಷೇಕ ಇಲ್ಲದೆ ಹೋದ್ರೆ ನಾವು ಏನ್ ಮಾಡೋಣ? ಅಪ್ಪ, ಪ್ರತಿಯೊಂದಿಷ್ಟು ವರ್ಷಗಳ ಮೇಲೆ ನಿನ್ನ ಅಭಿಷೇಕ ಬೇಕಾಗ್ತದೆ. ಸ್ತೋತ್ರ. ಅಪ್ಪ, ನಿನ್ನ ಅಭಿಷೇಕ ಹೊಂದಿ ಮಕ್ಕಳು ಜೀವಿಸಲಿಕ್ಕೆ ಸಹಾಯ ಮಾಡು. ಅಪ್ಪ, ನಿನ್ನ ವಾಕ್ಯ ಬಿಟ್ಟು ಸ್ವಾಮಿ, ನಿನ್ನ ಅಭಿಷೇಕ ಬಿಟ್ಟು ಮಾಡೋದು ನಾವೇನಾಗಲ್ಲ. Yes, Lord. ಅಪ್ಪ, ಸರ್ವಶಕ್ತನ ದೇವರೇ, ಸ್ತೋತ್ರ ಸ್ತೋತ್ರ ಕರ್ತನೆ. ಅಪ್ಪ, ಯಾವ ಮಕ್ಕಳಿಂದ ಯಾವ ರೋಗದಿಂದ ಯಾವ ಕಷ್ಟದಿಂದ ಕಣ್ಣೀರಿಂದ ವೇದನೆ ಬಂದವರು ಅವ್ರ ಕಷ್ಟ ಕಣ್ಣೀರು ವೇದನೆ ನೀರು ಮಾಡಿ ಕರ್ತನೆ. ಅಪ್ಪ, ಖಾಲಿ ಪಾತ್ರೆ ಬಂದು ತಿರುಗಿ ಪಾತ್ರೆ ಹೋಗ್ಲಿಕ್ಕೆ ಸಹಾಯ ಆಮೆನ್. ಪಾತ್ರೆ ದೋಷ ಮಾಡಿದ ರಕ್ಷಣೆ ಮಾಡಿ ಸ್ತೋತ್ರ. ಅಪ್ಪ, ನೀವಿದ್ದು ಮಹಿಮನ್ನು ಪ್ರಾರ್ಥಿಸ್ತಾ ಅದ್ಭುತವಾಗಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಗಲಿ ತಂದೆಯವರಿಗೆ ನೀವು ನಡೆಸಿಕೊಡುವುದು. Hallelujah. Amen. 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 Praise the Lord.